Thank you, Lord. तू हो खुदा नहीं, मुझको दर्द देकर खुश हो जाए। तू हो पिता नहीं, मुझको आस देकर चैन से सो जाए। तू हो खुदा नहीं, मुझको दर्द देकर खुश हो जाए। तू हो पिता नहीं, मुझको आस देकर चैन से सो जाए। अबा खुदा तू है मेरा, अबा पिता तू है मेरा। अबा खुदा तू है मेरा, अबा पिता तू है मेरा। अबा खुदा तू है मेरा, अबा पिता तू है मेरा। ಎಲ್ಲರೂ ಸೇರಿ ಹಾಲೆಲೂಯಾ. ಶಿವ ಬಾಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. करुणा से तेरी नया दिन दिखाता है, डाल बनकर मेरी मुझे बचाता है। जब मैं पुकारूं तू दौड़ आता है, जब मैं गिरूं मुझे उठाता है। हालेलुया, 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 हालेलुया. ಎಲ್ಲರೂ ಸೇರಿ ಪ್ರತಿಯೊಬ್ಬರು ಹೇಳೋಣ ಹಾಲೆಲೂಯಾ, 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 ಹಾಲೆಲೂಯಾ. ಒಂದು ನಿಮಿಷ ಎಲ್ಲರ ಕೈಗಳ ಮೇಲೆ ಎತ್ತಲ್ಪಡಲಿ, ಎಲ್ಲರ ಕೈಗಳು ಎತ್ತಲ್ಪಡಲಿ, ಆತನ ಕಡೆಗೆ ದೃಷ್ಟಿಸಿ. ಒಂದು ನಿಮಿಷ ನಿಮ್ಮ ಹೃದಯದ ನೋವನ್ನು, ನಿಮ್ಮ ಹೃದಯದ ಬಯಕೆಯನ್ನು ದೇವರಿಗೆ ಮಾತನಾಡಲಿ. ನೀವು ಯಾವುದಕ್ಕಾಗಿ ಸ್ಥಳದಲ್ಲಿ ನಿಂತುಕೊಂಡು ದೇವರ ಮುಂದೆ ಮೊರೆ ಇಡ್ತಾ ಇದ್ರು, ನಾನು ಯಾರು ಕೇಳಿಸೋದಕ್ಕಿಂತ ಮೊದಲು ಆತನು ಅದನ್ನು ಕೇಳಿಸಿಕೊಳ್ಳಲಿ. ನಿಮ್ಮ ಕೂಗು ಆತನು ಕೇಳ್ತಾ ಇದ್ದಾನೆ, ನಿಮ್ಮ ಕಣ್ಣೀರು ಆತನಿಗೆ ಗೊತ್ತು, ನಿಮ್ಮ ಪರಿಸ್ಥಿತಿಗಳು ಆತನಿಗೆ ಗೊತ್ತು, ನಿನ್ನ ಹಾದು ಹೋಗುವಂತ ನೋವು ಕೂಡ ಆತನಿಗೆ ಗೊತ್ತು. ನಿನ್ನ ಜೀವಿತದ ಪ್ರತಿಯೊಂದು ಕ್ಷಣವನ್ನು ಆತನು ಬಲ್ಲಾತನು. ನೀನು ಹಾದು ಹೋಗುವಂತ ಪ್ರತಿಯೊಂದು ಕ್ಷಣವೂ ಆತನು ತಿಳಿದ ಆತನಾಗಿದ್ದಾನೆ. ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವರ್ಷದ ಇನ್ನೇನು ನಾವು ಈ ವರ್ಷವನ್ನು ಮುಗಿಸ್ತಾ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. 11ನೇ ತಿಂಗಳಲ್ಲಿದ್ದೇವೆ. ಬರುವಂತ ದಿನಗಳನ್ನ ಮುಗಿಸ್ಲಿಕ್ಕಿದ್ದೇವೆ. ಆದರೆ ದೇವರು ನಮ್ಮನ್ನು ಎಂತಹ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕಾದಿದ್ದಾನೆ. ಎಷ್ಟೋ ಜನರು ಇಲ್ಲವಾಗಿ ಹೋದ್ರು, ಆದರೆ ದೇವರು ನಮ್ಮನ್ನು ಕರುಣಿಸಿದ್ದಾನೆ, ದೇವರು ನಮ್ಮನ್ನು ನಡೆಸಿದ್ದಾನೆ, ದೇವರು ನಮ್ಮನ್ನು ಕಾದಿದ್ದಾನೆ, ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ದೇವರು ನಮ್ಮನ್ನು ಸಂರಕ್ಷಿಸಿದ್ದಾನೆ. ನಿನ್ನ ಪ್ರೀತಿಗೆ ನಾವು ಮೊದಲೇನು ಕೊಡ್ಲಿಕ್ಕೆ ಆಗಲ್ಲ. ನಮ್ಮನ್ನೇ ನಾವು ನಿನಗೆ ಸಮರ್ಪಿಸ್ತೇವೆ. ಇಲ್ಲಿ ಯಾರೆಲ್ಲ ನೋವಿಂದ ಬಂದಿದ್ದಾರೋ, ಯಾರೆಲ್ಲ ಕಷ್ಟದಿಂದ ಬಂದಿದ್ದಾರೋ, ಕಣ್ಣೀರಿಂದ ಬಂದಿದ್ದಾರೋ, ಯಾರೆಲ್ಲ ಸ್ವಸ್ಥತೆಗಾಗಿ ಕೇಳ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಕೊಡಿಸುವ. ಯಾರೆಲ್ಲ ನೋವಿಂದ, ವೇದನೆಯಿಂದ, ಸಮಸ್ಯೆಗಳಿಂದ, ಸಾಲದಿಂದ, ದೇವರೇ ನನ್ನ ಜೀವಿತದಲ್ಲಿ ಎಷ್ಟೋ ದಿನ ಆಯ್ತು ನನಗೆ ನೋವಿಂದ ಬಿಡುಗಡೆ ನನಗೆ ಕೊಡುವುದಾಗಿ ಬಂದಿದ್ದಾರೋ ಅವರೆಲ್ಲರಿಗೂ ಇವತ್ತು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ.
ಪ್ರಾರ್ಥನೆ ಮಾಡಿರಿ. ಒಂದು ನಿಮಿಷ, ತಿರುಗೊಂದು ನಿಮಿಷ ಪ್ರಾರ್ಥನೆ ಮಾಡಿರಿ. ಹಸಿವೆಯಿಂದ ಬಳಲಿರುವಂಥ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ. ಕೆಲಸ ಇಲ್ಲದ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ. ಅನಾರೋಗ್ಯದಲ್ಲಿ ಬಿದ್ದಂಥ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನೋವಿನಲ್ಲಿರುವಂಥ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ. ಎಲ್ಲ ಕಳ್ಕೊಂಡಂಥ ಜನರಿಗಾಗಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯಾ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂಥ ಕುಟುಂಬಗಳಿಗೆ ದೇವರ ಸಮಾಧಾನ ಸಿಗುವಂತೆ ಪ್ರಾರ್ಥನೆ ಮಾಡಿರಿ. ದೇವರ ಪ್ರೀತಿ ಪ್ರತಿಯೊಂದು ದೇವರ ಕುಟುಂಬದ ಮೇಲೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಪ್ರೀತಿಯು ಮನಶಾಂತಿಯು ಉಳ್ಳ ದೇವರು ನೀನಾಗೆ. ಪ್ರೀತಿಯು ಮನಶಾಂತಿಯು ಉಳ್ಳ ದೇವರು ನೀನಾಗೆ. ನಿನ್ನ ಕೈಗಳಿಂದ ಗುಣವಾದೇನಾ, ನಿನ್ನ ವಾಕ್ಯದಿಂದ ಸೌಖ್ಯವಾದೇನಾ. ನಿನ್ನ ಕೈಗಳಿಂದ ಗುಣವಾದೇನಾ, ನಿನ್ನ ವಾಕ್ಯದಿಂದ ಸೌಖ್ಯನಾದೇನಾ. ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ. ನಿನ್ನ ಮಹಿಮೆಯ ಆರಾಧಿಸುವೆ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ. ನಿನ್ನ ಮಹಿಮೆಯ ಆರಾಧಿಸುವೆ. ಇನ್ನೊಂದು ಸಾರಿ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ. ನಿನ್ನ ಮಹಿಮೆಯ ಆರಾಧಿಸುವೆ. ನಿನ್ನ ಮಹಿಮೆಗೆ ಅಡ್ಡ ಬೀಳುವೆ. ನಿನ್ನ ಮಹಿಮೆಯ ಆರಾಧಿಸುವೆ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೆ ನಿನ್ನ ತ್ಯಾಗಕ್ಕೆ ಸ್ತೋತ್ರ. ಎಲ್ಲ ಮಹಿಮೆ ಅಪ್ಪ ನಿನ್ನ ಪ್ರಸನ್ನತೆ ಒಬ್ಬೊಬ್ಬರ ಮೇಲೆ ಚಲಿಸಲಿ. ವಾಕ್ಯವನ್ನು ಕೇಳುವಾಗಲೇ ಅವರ ಜೀವಿತದಲ್ಲಿ ಬಿಡುಗಡೆ ಆಗಲಿ ಕರ್ತನೆ. ಯಾವ ಸ್ಥಿತಿಯಲ್ಲಿ ಅವರು ಬಂದಿದ್ದಾರೋ ಅವ್ರು ಯಾರು ಹಾಗೆ ಹೋಗಬಾರ್ದು. ನಿನ್ನನ್ನೇ ಹೊಂದಿಕೊಂಡು ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ಹೋಗುವುದಕ್ಕಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ. ಆಮೆನ್. ಹಲ್ಲೆಲೂಯಾ. ಹಾಗೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತ್ತು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರೇರೆ, ಈ ವಾಕ್ಯಕ್ಕನುಸಾರವಾಗಿ ಸ್ವಸ್ಥತೆಯನ್ನ, ಜೀವವನ್ನ, ಪ್ರಕಟಣೆಯನ್ನ, ದರ್ಶನವನ್ನ, ಅಭಿಷೇಕವನ್ನ, ಜ್ಞಾನದ ವಾಕ್ಯವನ್ನ, ಮರೆಯಾಗಿಟ್ಟಂಥ ಪ್ರತಿಯೊಂದು ಉದ್ದೇಶಗಳನ್ನು ಕ್ರಿಸ್ತ ಮಕ್ಕಳಿಗೆ ಅದು ಬಿಡುಗಡೆಯಾಗಲಿ ಈ ಅಂತ್ಯ ದಿನದಲ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತೇಸುವಿನ ಮೂಲಕವಾಗಿ ಬಿಡಿಸಿತ್ತೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಈ ವಾಕ್ಯಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ವಾಕ್ಯವು ಮಾತ್ರ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ವಾಕ್ಯ ಮಾತ್ರ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯ. ಯಾಕಂದರೆ ವಾಕ್ಯ ಎಂಬ ಆತನು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ದೇವರ ವಾಕ್ಯವೇ ಎಂಬುದಾಗಿ ಪ್ರಕಟಣೆ, ಯೇಸುವಿಗೆ ವಾಕ್ಯವೆಂಬುದಾಗಿ ಹೆಸರು ಪ್ರಕಟಣೆಯಲ್ಲಿ ಕೊಡಲ್ಪಟ್ಟಿದೆ. ಹಾಗಾಗಿ ವಾಕ್ಯ ಇಟ್ಟು ನಾವು ಯಾವಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವೋ ವೈರ್ಯ ಆಲೋಚನೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ.
ವೈರಿ ಸಂಪೂರ್ಣವಾಗಿ ಸೋತು ಹೋಗ್ತಾನೆ. ಹಾಗಾಗಿ ವಾಕ್ಯವಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಬೇಗನೆ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಹಾಗಾಗಿ ಈ ವಾಕ್ಯಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಏನಂದ್ರೆ, ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ನಿಯಮಗಳಿಗೆ ನಾವು ಅಧೀನರಾಗುವಂತೆ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಈ ರೀತಿಯಾಗಿ ದೇವರ ಪ್ರಸನ್ನತೆ ಇಳಿದು ಹೋಗ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾಕಂದ್ರೆ ದೇವರು ಎಷ್ಟೊಂದು ಜನರಿಗೆ ಪ್ರಕಟಣೆ ಇದೆ, ಉದ್ದೇಶ ಇದೆ, ದರ್ಶನ ಇದೆ, ಅಭಿಷೇಕ ಇದೆ, ಜ್ಞಾನವಾಕ್ಯ ಇದೆ. ಆದರೆ ಇದನ್ನು ಹೇಗೆ ಪ್ರಕಟಪಡಿಸ್ಕೊಳ್ಬೇಕು, ಹೇಗೆ ಅವರು ಮುಂದಕ್ಕೆ ಹೋಗ್ಬೇಕು ಎಂಬುದಾಗಿ ಗೊತ್ತಿಲ್ಲದೆ ಗಲಿಬಿಲಿಯಲ್ಲಿ ಇರುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರಲ್ಲಿ ದರ್ಶನ ಇದೆ, ಪ್ರಕಟಣೆ ಇದೆ, ಉದ್ದೇಶ ಇದೆ. ಹೇಗೆ ನಾನು ಕ್ರಿಸ್ತನ ಸೇವೆಯನ್ನು ಮಾಡಬೇಕು, ಯಾರು ನನ್ನನ್ನು ಇದು ನಡೆಸ್ತಾರೆ, ಇದು ದೇವರ ಚಿತ್ತ ಹೌದಾ, ದೇವರ ಚಿತ್ತ ಅಲ್ವಾ, ಇದು ಕರ್ತನಲ್ಲಿ ನಾನು ಹೋಗ್ಬೇಕಾ ಹೋಗ್ಬಾರ್ದಾ ಎಂಬುದಾಗಿ ಎಷ್ಟೊಂದು ಜನರು ಗಲಿಬಿಲಿಲಿದ್ದು ಅವರ ಸೇವೆ ಜೀವಿತವನ್ನು ಹಾಳು ಮಾಡಿಕೊಂಡಿದ್ದಾರೆ ಪ್ರಿಯರೇ. ಇವತ್ತು ಅಂಥವರಿಗೋಸ್ಕರವಾಗಿ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ನಿಯಮದು ನಮ್ಮನ್ನು ಪಾಪ ಮರಣಗಳನ್ನು ತಪ್ಪಿಸಿ ಕ್ರಿಸ್ತೇಸುವಿನ ಮೂಲಕವಾಗಿ ಬೆಳೆಸಿದಂಥ ಆ ಕರ್ತನ ನಾಮದ ಮೂಲಕವಾಗಿ ಅನೇಕ ಹೃದಯದಲ್ಲಿರುವಂಥ ಪ್ರಕಟಣೆಗಳು, ಮರ್ಮಗಳು, ಗೊತ್ತಿಲ್ಲದಂಥ ಮರೆಯಾಗಿಟ್ಟಂಥ ನಿಧಿ ನಿಕ್ಷೇಪದ ಮಾತುಗಳು, ಅದು ಅನೇಕ ಜನರಿಗೆ ಅಂತ್ಯ ದಿನದಲ್ಲಿ ಅದು ಪ್ರಕಟವಾಗಬೇಕಾಗಿದೆ. ಇದು ಎಲ್ಲೆಲ್ಲಿ ಮರೆಯಾಗಿದೆಯೋ ಕರ್ತನು ಅವರೆಲ್ಲರನ್ನ ಬಿಡುಗಡೆ ಮಾಡಿ ಪವಿತ್ರಾತ್ಮನ ನಿಯಮಕ್ಕನುಸಾರವಾಗಿ, ಪವಿತ್ರಾತ್ಮನ ಮಾತಿಗನುಸಾರವಾಗಿ ಅವರಲ್ಲಿರುವಂಥ ದೇವರ ವಾಕ್ಯದ ಬುಗ್ಗೆಗಳು ಹರಿದು ಬರಲಿ ಎಂಬುದಾಗಿ ಅನೇಕ ಜನರು ಅದನ್ನು ಕೇಳಿಸಿಕೊಳ್ಳುವಾಗಲೇ ಅನೇಕರು ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳಲಿ ಎಂಬುದಾಗಿ ಈ ಸಮಯದಲ್ಲಿ ಎಲ್ಲ ಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ ಭಾರ ಉಳ್ಳವರಾಗಿ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ, ಮಹೋನ್ನತನೇ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದಪ್ಪ ದೇವರೇ, 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 ನಿನ್ನ ವಾಕ್ಯದ ಮೂಲಕವಾಗಿ ದೇವರೇ ನಾವು ಪ್ರಾರ್ಥನೆ ಮಾಡ್ತೇವೆ. ನಿನ್ನ ವಾಕ್ಯವು ಕರ್ತನೆ ದೇವರೇ, ಅದು ಸತ್ಯವು, ಜೀವವು, ಮಾರ್ಗವೂ ಆಗಿರೋದ್ರಿಂದ ಸ್ವಾಮಿ, ಇವತ್ತು ದೇವರೇ ನಾವು ನಡಿಬೇಕಾದ್ರೆ ಸ್ವಾಮಿ, ನಾವು ಮಾತನಾಡಬೇಕಾದ್ರೆ ಸ್ವಾಮಿ, ದೇವರೇ ನಮ್ಮನ್ನು ದೃಷ್ಟಿಸಬೇಕಾದ್ರೆ ಸ್ವಾಮಿ, ನಿನ್ನ ಮಾತುಗಳು ಮಾತ್ರ ದೇವರೇ ನಮ್ಮನ್ನು ಬಲಪಡಿಸ್ಲಿಕ್ಕೆ, ಆಧರಿಸಲಿಕ್ಕೆ, ಸಂತೈಸಲಿಕ್ಕೆ ಸಾಧ್ಯ ಅಪ್ಪ ದೇವರೇ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ತನೆ ಮೂಲೆ ಮೂಲೆಯಲ್ಲಿ ಸೇವೆ ಮಾಡುವಂತ ದೇವರೇ, ನಿನ್ನ ಮಕ್ಕಳನ್ನ ನೆನಪು ಮಾಡಿಕೊಂಡು ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಅಪ್ಪ ತಂದೆ ದೇವರೇ, ಅವರಲ್ಲಿ ಕರ್ತನೆ ದೇವರೇ, ದೇವರೇ ಅವರೆಲ್ಲಾ ಪಾಪ ಮರಣಗಳಿಂದ ಬಿಡಿಸಿದ ನಿನ್ನ ನಾಮ ಕರ್ತನೆ ಸ್ವಾಮಿ, ಅವರಲ್ಲಿಟ್ಟಂತ ದೇವರೇ ದರ್ಶನಗಳು, ಪ್ರಕಟಣೆಗಳು ಕರ್ತನೆ ಸ್ವಾಮಿ, ದೇವರೇ ಅವರಲ್ಲಿ ಕರ್ತನೆ ಅದು ಬಿಡುಗಡೆ ಆಗ್ಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ ರಾಜ. ಹಾಲೆಲೂಯಾ ತಂದೆ ದೇವರೇ, ಅವರಲ್ಲಿದ್ದಂತ ಕರ್ತನೆ ಮರೆಯಾದಂತ ಪ್ರತಿಯೊಂದು ಸಂಗತಿಗಳು ಕರ್ತನೆ ದೇವರೇ ಅವರು ಬಯಸುವಾಗಲೇ ಕರ್ತನೆ ದೇವರೇ ನಿನ್ನ ಪ್ರಕಟಣೆಗಳು ಕರ್ತನೆ ಧಾರಾಳವಾಗಿ ಕರ್ತನೆ ಅವರಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ ದೇವರೇ. ಆದಿ ಸಾಗರದ ಮೇಲೆ ಕರ್ತನೆ ಸ್ವಾಮಿ ಕತ್ತಲಿತ್ತಪ್ಪ, ನೀನು ಒಂದೇ ಒಂದು ಮಾತಿನ ಮೂಲಕವಾಗಿ ಸ್ವಾಮಿ ಬೆಳಕಾಯಿತು ಸ್ವಾಮಿ. ಅಲ್ಲಿ ಕರ್ತನೆ ದೇವರೇ, ಅಲ್ಲಿ ಕ್ರಮವಿರಲಿಲ್ಲ ಸ್ವಾಮಿ, ಬರಿದಾಗಿತ್ತಪ್ಪ. ಆದ್ರೆ ನೀನು ಒಂದೇ ಒಂದು ಮಾತನಾಡುವಾಗಲೇ ಕರ್ತನೆ ಎಲ್ಲವೂ ಕರ್ತನೆ ದೇವರೇ ಬೆಳಕಾಯಿತು ಸ್ವಾಮಿ. ಎಲ್ಲ ಪರಿಸ್ಥಿತಿಗಳು ಬದಲಾಯಿಸಿತು ರಾಜ. ಹಾಗೆ ದೇವರೇ, ನಮ್ಮ ದೇಶದಲ್ಲಿರುವಂಥ ಈ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ ಸ್ವಾಮಿ ನಿನ್ನ ಮಾತು ನಮಗೆ ಬೇಕು, ನಿನ್ನ ಚಿತ್ತ ದೇವರೇ ನಮಗೆ ಬೇಕು ದೇವರೇ. ನಿನ್ನ ಮಾತಿನ ಮೂಲಕವಾಗಿ ನಡೆದುಕೊಳ್ಳುವಂಥ ದೇವರೇ ನಿನ್ನ ಮಕ್ಕಳು ದೇವರೇ ನಿನಗೆ ಬೇಕು ಸ್ವಾಮಿ. ಅಂತ ಮಕ್ಕಳನ್ನ ಕರ್ತನೆ ಲೋಕದಿಂದ ದೇವರೇ ಪ್ರತ್ಯೇಕಿಸಿ ದೇವರೇ ನಿನ್ನ ರಾಜ್ಯದಲ್ಲಿ ಕರ್ತನೆ ನೀನು ಅವರನ್ನ ಬಲವಾಗಿ ಉಪಯೋಗಿಸಿ ಎಂಬುದಾಗಿ ರಾಜ ನಿನ್ನ ಮಕ್ಕಳಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ದೇವ ಮಕ್ಕಳು ಪ್ರಾರ್ಥಿಸುವಾಗ ಸ್ವಾಮಿ ಅನೇಕ ದೇವರೇ ಅದ್ಭುತ ಕಾರ್ಯಗಳನ್ನು ದೇವರೇ ನೀನು ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರೇ ಇವತ್ತು ದೇವರೇ ಅಂತ ಮಕ್ಕಳಿಗೋಸ್ಕರವಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ ರಾಜ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ. ಏಸಪ್ಪ ದೇವರೇ, ಈಗಾಗಲೇ ಕರ್ತನೆ ಅನೇಕರ ಹೃದಯದಲ್ಲಿ ದೇವರೇ ನೀನು ಮಾತನಾಡ್ತಾ ಇದೆಯಾ ಸ್ವಾಮಿ, ಅನೇಕರೊಂದಿಗೆ ದೇವರೇ ನೀನು ಮಾತನಾಡ್ತಾ ಇದೆಯಾ ಸ್ವಾಮಿ. ಕುಲ, ಭಾಷೆ, ಜನಾಂಗದವರು ಕರ್ತನೆ ಕರ್ತನ ನಾಮವನ್ನು ಘನಪಡಿಸಬೇಕೆಂಬುದಾಗಿ ದೇವರೇ ಆಜ್ಞೆಯನ್ನು ಕರ್ತನೆ ದೇವರೇ ನೀನು ಬಿಡುಗಡೆ ಮಾಡಿದ ಸ್ವಾಮಿ. ಹಾಗೇ ಕರ್ತನೆ ದೇವರೇ ನಾವು ಪ್ರಾರ್ಥಿಸ್ತೇವೆ ದೇವರೇ. ಕರ್ತನ ದೇವರ ನಾಮ ಕರ್ತನೆ ಬಲ, ಮಾನ, ಪ್ರಭುತ್ವ ದೇವರ ಒಡೆಯನಾಗಿರುವ ಆತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಂಥ ಮಕ್ಕಳು ಕರ್ತನೆ ದೇವರೇ ನಿನಗಾಗಿ ಕರ್ತನೆ ಪ್ರಜ್ವಲಿಸಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಅವರು ಎಲ್ಲೇ ಇರಲಿ ಅಪ್ಪ, ಅವರ ಪರಿಸ್ಥಿತಿಗಳು ಹೇಗೇ ಇರಲಿ ಅಪ್ಪ, ಅವ್ರಿಗೆ ಕರ್ತನೆ ಯಾರ ಸಹಾಯ ಇದೆಯೋ ಇಲ್ಲೋ, ಆದರೆ ಅವರ ಸೃಷ್ಟಿ ಕರ್ತನ ಸಹಾಯ ಸ್ವಾಮಿ ಅವರಲ್ಲಿ ಕರ್ತನೆ
ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಹಾಲೆಲೂಯ. ತಂದೆ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಮಹೋನ್ನತನೇ ದೇವರೇ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ತಂದೆ ದೇವರೇ, ಇದು ಕರ್ತನೆ ದೇವರೇ, ಇದು ಪ್ರಾರ್ಥಿಸುವಂಥ ಸಮಯ ದೇವರೇ, ಇದು ನಮಗಾಗಿ ಕೊಡಲ್ಪಟ್ಟಂಥ ಸಮಯ ಸ್ವಾಮಿ. ಈ ಸಮಯವನ್ನು ಕರ್ತನೆ ಯಾರು ಕೂಡ ವ್ಯರ್ಥ ಮಾಡಿಕೊಳ್ಳದೆ, ಸಮಯವನ್ನು ಕರ್ತನೆ ದೇವರು ನಾವು ಬೆಲೆಯುಳ್ಳದ್ದೆಂಬುದಾಗಿ ದೇವರು ನಾವು ತಿಳಿದುಕೊಳ್ಳುತ್ತಾ ನಿನ್ನ ಮುಂದೆ ದೇವರೇ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಬೆಳೆ ಕರ್ತನೆ ಬೆಳೆದು ನಿಂತಿದೆಯಪ್ಪ. ಕೊಯ್ಲುಗಾರನು ಕರ್ತನೆ ವಿರಳವಾಗಿದ್ದಾನಪ್ಪ ದೇವರೇ. ನಿನ್ನ ರಾಜ್ಯದಲ್ಲಿ ಕರ್ತನೆ ದೇವರೇ ಬಹಳವಾಗಿ ಸ್ವಾಮಿ ದೇವರೇ ಕೆಲಸ ಮಾಡುವಂತ ನಿನ್ನ ಮಕ್ಕಳನ್ನ ಕರ್ತನೆ ನೀನು ಉಪಯೋಗಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ದೇವರೇ, ಸೋಂಬೇರಿಗಳು ದೇವರೇ ನಿನಗೆ ಬೇಕಾಗಿಲ್ಲಪ್ಪ. ಅವಿಶ್ವಾಸಿಗಳು ಕರ್ತನೆ ನಿನಗೆ ಬೇಕಾಗಿಲ್ಲಪ್ಪ. ನಂಬಿಕೆಯಿಂದ ಮುಂದಕ್ಕೆ ಹೋಗಿದ್ದ ಕರ್ತನೆ ದೇವರ ರಾಜ್ಯದಲ್ಲಿ ನುಗ್ಗಿ ಕರ್ತನೆ ಬಲಾತ್ಕಾರಕ್ಕೆ ಒಳಗಾದಂತ ದೇವರು ನಿನ್ನ ಜನರನ್ನ ಬಿಡಿಸ್ಲಿಕ್ಕೆ ಕರ್ತನೆ ಸ್ವಾಮಿ ದೇವರೇ, ನಿನ್ನ ನಂಬಿದಂತ ಮಕ್ಕಳಿಗೆ ಪ್ರತಿಯೊಂದು ದೇವರು ನಿನ್ನ ಮಕ್ಕಳನ್ನ ದೇವರು ನೀನು ಬಲಪಡಿಸಿ ಉಪಯೋಗಿಸಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೆನ್. ಹಾಲೆಲೂಯ, ಹಾಲೆಲೂಯ. ದೇವ ಮಕ್ಕಳು ಕರ್ತನೆ ಅರ್ಪಟಿಸುವಾಗ ಎಲ್ಲಾ ಶಕ್ತಿಗಳು ಕುಂದಿ ಹೋಗ್ತದೆ ಪ್ರೇರೆ. ಎಲ್ಲಾ ಶಕ್ತಿಗಳ ಬಲಗಳು ಅದು ಅಳಿದು ಹೋಗ್ತದೆ. ಹಾಲೆಲೂಯ. ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಈ ಸಮಯದಲ್ಲಿ ದೇವರ ಪ್ರಸನ್ನತೆ ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. 1 ಕೊರಿಂಥ 12ನೇ ಅಧ್ಯಾಯ 31ನೇ ವಾಕ್ಯ ಹೇಳ್ತದೆ, ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗಗಳು ನಿಮಗೆ ತೋರಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಪ್ರೇರೆ. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ನಾನು ತೋರಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ಮಾರ್ಗಗಳು ನಮಗೆ ಎಷ್ಟೋ ಮಾರ್ಗಗಳು, ನಾವು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಹೇಗೆ ಹೋಗಬೇಕು, ಯಾವ ರೀತಿ ನಮಗೆ ಮಾರ್ಗಗಳು ತೆರೆಯಲ್ಪಟ್ಟಿದೆ, ಯಾವ ಮಾರ್ಗದಲ್ಲಿ ನಾವು ಕ್ರಿಸ್ತನ ಮಕ್ಕಳು ನಾವು ಚಲಿಸಬೇಕು ಚಲಿಸಬಾರ್ದು ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಪ್ರತಿ ದಿನವೂ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟೋ ವರಗಳನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅದನ್ನು ಉಪಯೋಗಿಸಿಕೊಳ್ಳಲಾರದೆ ಅವರ ಜೀವಿತವನ್ನು ನಷ್ಟಪಡಿಸಿಕೊಳ್ಳುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ, ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ನಾನು ತೋರಿಸ್ತೇನೆ. ಅಂದರೆ ನಮ್ಮ ಜೀವಿತದಲ್ಲಿ ನಮಗೆ ಆಸಕ್ತಿ ಇರೋದಾದರೆ, ನಮ್ಮ ಜೀವಿತದಲ್ಲಿ ನಮಗೊಂದು ದೇವರ ಕಾರ್ಯಗಳನ್ನು, ದೇವರ ಚಿತ್ತವನ್ನು ನಾನು ಮಾಡಬೇಕು, ದೇವರು ನನಗೆ ಕೊಟ್ಟಂಥ ಸೇವೆ ನಂಬಿಗಸ್ತಿಕೆಯಿಂದ ನಾನು ಮಾಡಬೇಕು, ಬಲ ನಂಬಿಗಸ್ತನಾದ ಆಳು ನೀನೆಂಬುದಾಗಿ ನಾವು ಕರೆದುಕೊಳ್ಬೇಕಾದ್ರೆ ಪ್ರೇರೆ, ನಮ್ಮಲ್ಲಿ ಒಂದು ಅಪೇಕ್ಷೆ ಇರಬೇಕು, ಆಸಕ್ತಿ ಇರಬೇಕು. ಆ ಆಸಕ್ತಿ ಇದ್ರೆ ಮಾತ್ರ ನಾವು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ. ನನಗೆ ದರ್ಶನ ಇದೆ, ಪ್ರಕಟಣೆ ಇದೆ, ಎಲ್ಲವೂ ಇದೆ ಎಂಬುದಾಗಿ ನಾನು ಮನೆಯಲ್ಲಿ ಕೂತ್ಕೊಂಡಿದ್ರೆ ನಾನು ಯಾವ ಕಾರ್ಯವನ್ನು ಮಾಡಲಿಕ್ಕೆ ನನ್ನ ಕೈಲಿ ಆಗಲ್ಲ. ಅದಕ್ಕೆ ನಾನು ಯೋಗ್ಯಳು ಕೂಡ ನಾವು ಆಗಕ್ಕಾಗಲ್ಲ. ಹಾಲೆಲೂಯ. ಹಾಗಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅದನ್ನು ಆಸಕ್ತಿಯಿಂದ ಅಪೇಕ್ಷಿಸ್ಬೇಕಂತ. ದೇವರು ನನ್ನೊಳಗಡೆ ಇಟ್ಟಂಥ ಪ್ರತಿಯೊಂದು ಸಂಗತಿಗಳಿಂದ ಅದನ್ನು ನಾನು ಹೃದಯಪೂರ್ವಕವಾಗಿ ನಾನು ಕರ್ತನ ಸನ್ನಿಂದ ಅಂದರೆ ನಾನು ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ಯೆಶಾಯನು ಹೇಳಿದ ಪ್ರಕಾರವಾಗಿ ಯಾರು ಹೋಗುವರು, ಯಾರನ್ನ ಕಳಿಸಲಿ ಅಂತ ಹೇಳುವಾಗಲೇ, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸಿ ಎಂಬುದಾಗಿ ಆತನು ಹೃದಯಪೂರ್ವಕವಾಗಿ ಆತನು ಹೇಗೆ ಕೇಳಿಸ್ನೋ ಆ ರೀತಿಯಾಗಿ ಹೃದಯದ ಅಪೇಕ್ಷೆಯಿಂದ ನಾವು ಕರ್ತನಲ್ಲಿ ನಾವು ಮೊರೆ ಇಡಬೇಕಾಗಿದೆ, ಅಪೇಕ್ಷಿಸಬೇಕಾಗಿದೆ, ನಾವು ಕೇಳಬೇಕಾಗಿದೆ. ಆಗ ಆತನು ಉತ್ಕೃಷ್ಟವಾದಂಥ ಮಾರ್ಗವನ್ನು ನಮಗೆ ಆತನ ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಅಂದರೆ ನಾವು ಅಪೇಕ್ಷಿಸಿದ್ರೆ ಅದರ ಮೇಲೆ ಎಷ್ಟೋ ಉತ್ಕೃಷ್ಟವಾದ, ಅದು ಎಷ್ಟೋ ಮೇಲಾದದನ್ನು ಆತ ನಮಗೆ ಮಾರ್ಗವನ್ನು ತೆರೆ ಮಾಡ್ತಾನೆ. ಈ ಒಂದು ವಾಕ್ಯದ ಪ್ರಕಾರವಾಗಿ ನಾವು ಅಂತ ಬಯಸುವಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಇವತ್ತು ನಮಗಾಗಿ ನಾವು ಪ್ರಾರ್ಥನೆ ಮಾಡಿದರೆ ಕರ್ತರು ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಆದರೆ ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಕೂಡ ದೇವರು ಬೇಗನೆ ಉತ್ತರ ಕೊಡುವನಾಗಿದ್ದಾರೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವುದೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ, ನಮ್ಮ ಗ್ರಾಮಕ್ಕಾಗಿ, ನಮ್ಮ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಎಷ್ಟೊಂದು ಜನರು ಇನ್ನು ರಕ್ಷಣೆ ಹೊಂದಿಲ್ಲ ಪ್ರಿಯರೇ. ಕ್ರಿಸ್ತನ ನಾಮವನ್ನು ಅರಿಯದೇ ಇರುವಂಥ ಎಷ್ಟೊಂದು ಜನರಿದ್ದಾರೆ. ಅವರಿಗಾಗಿ ನಾವು ಮೊರೆ ಇಡುವಾಗ ನಿನ್ನ ಅಗತ್ಯತೆಗಳನ್ನು, ನಿನ್ನ ಕೊರತೆಯನ್ನು, ನಿನಗೆ ಬೇಕಾದ ಪ್ರತಿಯೊಂದನ್ನು ದೇವರು ನಿನಗೆ ಅನುಗ್ರಹಿಸುವನಾಗಿದ್ದಾನೆ.
ಹಾಗಾಗಿ ಈ ಒಂದು ವಾಕ್ಯದ ಗೂಢಾರ್ಥದ ಜ್ಞಾನ ಇದ್ರೂ ಕೂಡ ಯಾರು ನಮ್ಮನ್ನು ಬೆಳೆಸಲಿಕ್ಕೆ ಶಕ್ತರು, ಯಾರು ನಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ಅಂಜಿ ಗಲಿಬಿಲಿಯಲ್ಲಿ ಜೀವಿಸುವಂತ ಎಷ್ಟೋ ಜನರು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ವೈರಸ್ನ ನಿಮಿತ್ತವಾಗಿ ಎಷ್ಟೋ ಸೇವೆಗಳು ಹಳ್ಳಿಗಳಲ್ಲಿ ನಿಂತು ಹೋಗಿ ದೇಶದಲ್ಲಿ ಅವರು ಬಹಳವಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಮಗಿರುವಂತ ಒಂದೇ ಒಂದು ಆಸೆ ಏನಂತ ಹೇಳಿದ್ರೆ, ಒಂದೇ ಒಂದು ಬಯಕೆ ಏನಂತ ಹೇಳಿದ್ರೆ, ನಾವು ಬಯಸುವಾಗಲೇ ಆತ ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಮಕ್ಕಳು ನಾವು ಕೇಳುವಾಗ, ನಮ್ಮ ಮಕ್ಕಳು ಅವ್ರು ಕೇಳುವಾಗಲೇ ತಂದೆ ತಾಯಿಗಳು ಅವ್ರಿಗೆ ಹೇಗೆ ಕೊಡ್ಲಿಕ್ಕೆ ಆತುರದಿಂದ ಅವ್ರು ಕಾಯ್ತಾ ಇರ್ತಾರೋ, ಹಾಗೆ ನಮ್ಮ ಪರಲೋಕದ ದೇವರು ಕೂಡ ನಾವು ಕೇಳುವಾಗಲೇ ಪರಲೋಕದ ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಈ ವಾಕ್ಯಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯೆಶಾಯದಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದಿರಿಸುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರುವನೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಪ್ರತಿ ಕ್ಷಣಕ್ಕೂ ನಮ್ಮನ್ನು ಕಾಯುವಂಥ ದೇವರ ಅಪೇಕ್ಷೆಯಿಂದ ನಾವು ಅಪೇಕ್ಷಿಸೋಣ. ಇದಕ್ಕಾಗಿ ನಮ್ಮ ಹೃದಯವನ್ನು ಕರ್ತನ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಮ್ಮ ಹೃದಯದಲ್ಲಿ ಆತನನ್ನು ನಾವು ಬರಮಾಡುವಾಗಲೇ, ನಮ್ಮ ಹೃದಯದಲ್ಲಿ ಆತನನ್ನು ನಾವು ಘನಪಡಿಸುವಾಗಲೇ, ನಮ್ಮ ಹೃದಯದಿಂದ ಆತನನ್ನು ನಾವು ಪ್ರೀತಿಸುವಾಗಲೇ ದೇವರು ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ಆತನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಹಾಗಾಗಿ ದೇವರ ನಾಮವನ್ನು ನಾವು ಘನಪಡಿಸೋಣ. ದೇವರ ನಾಮಕ್ಕೆ ನಾವು ಹೇಳೋಣ, ಕರ್ತನೆ ಈ ವಾಕ್ಯಕ್ಕೆ ಅನುಸಾರವಾಗಿ ಸ್ವಾಮಿ ದೇವರೇ ನಿನ್ನನ್ನು ಅಪೇಕ್ಷಿಸುವಂಥ ಜನರು ಹೆಚ್ಚಾಗಲಿ, ಉತ್ಕೃಷ್ಟ ಮಾರ್ಗಗಳು ಅವ್ರಿಗೋಸ್ಕರವಾಗಿ ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ ಒಂದು ಕ್ಷಣದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ರಾಜ ಮಹೋನ್ನತನೇ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ ರಕ್ಷಕನೇ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ರಾಜ ಪರಲೋಕದ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನಾಗಿರುವ ಆತನ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ವಾಕ್ಯಕ್ಕನುಸಾರವಾಗಿ ಸ್ವಾಮಿ ದೇವರೇ ನಾವು ಆಸಕ್ತಿಯಿಂದ ಅಪೇಕ್ಷಿಸುವಂಥ ಹೃದಯಗಳು ಕರ್ತನೆ ದೇವರೇ ಈ ಸಮಯದಲ್ಲಿ ತೆರೆ ಮಾಡಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ. ಅಪ್ಪ ಅವರ ಹೃದಯದಲ್ಲಿ ಗಾಯವಾಗಿರೋದಾದ್ರೆ ಸ್ವಾಮಿ, ಅವರು ಸೋತು ಹೋಗಿರೋದಾದ್ರೆ ಸ್ವಾಮಿ, ಕರ್ತನೆ ವಂಚನೆಗಳಿಗೆ ಒಳಗಾಗಿರೋದಾದ್ರೆ ಸ್ವಾಮಿ, ಅಪ್ಪ ದೇವರೇ ಹೊಟ್ಟೆ ಕಿಚ್ಚಿನಲ್ಲಿ ಕರ್ತನೆ ಸ್ವಾಮಿ ಅನೇಕ ಜನರು ಕರ್ತನೆ ಸ್ವಾಮಿ ದೇವರೇ ಇವತ್ತು ಎಷ್ಟೋ ಸಂಗತಿಗಳು ದೇವರೇ ಅವರು ಕಳೆದುಕೊಂಡಿದ್ದಾರಪ್ಪ. ಅಪ್ಪ ಎಲ್ಲ ನಿನಗೆ ಇಷ್ಟವಿಲ್ಲದ ಸಂಗತಿಗಳು ದೇವ ಮಕ್ಕಳ ಜೀವಿತದಿಂದ ಕರ್ತನೆ ಅದು ತೆಗೆಯಲ್ಪಡ್ಲಿ ಸ್ವಾಮಿ, ಸ್ವಾರ್ಥಗಳು ತೆಗೆಯಲ್ಪಡ್ಲಿ ಸ್ವಾಮಿ. ಹಾಲೆಲೂಯ. ಅಪ್ಪ ನಮ್ಮ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಸ್ವಾಮಿ ಇವೆಲ್ಲವೂ ನಮ್ಮಿಂದ ತೆಗೆಯಲ್ಪಡ್ಲಿ ಸ್ವಾಮಿ. ಕರ್ತನೆ ಅಪೇಕ್ಷೆಯಿಂದ ಬಯಸುವಂತ ಹೃದಯಗಳು ಹೆಚ್ಚಾಗ್ಲಿ ಸ್ವಾಮಿ. ದೇವರ ನೀನು ಇಷ್ಟಪಡದ ಪ್ರತಿಯೊಂದು ಕಾರ್ಯಗಳು ದೇವರೇ ಅದು ನಮ್ಮಿಂದ ತೆಗೆ ಹಾಕಲ್ಪಡ್ಲಿ ಸ್ವಾಮಿ. ತೆಗೆದು ಬಿಡು ಸ್ವಾಮಿ. ನೀನು ಇಷ್ಟಪಡುವಂತ ಸೇವೆ ಮಾಡಲಿಕ್ಕೆ ನಿನ್ನ ಮಕ್ಕಳಿಗೆ ಕರ್ತನೆ ನಿನ್ನ ಕ್ರಿಸ್ತನ ಮನಸ್ಸು ಪ್ರತಿಯೊಬ್ಬರಲ್ಲಿ ಆಳ್ವಿಕೆ ಮಾಡಲಿ ಸ್ವಾಮಿ. ಲೋಕವನ್ನ ಕರ್ತನೆ ನಾವು ಪ್ರೀತಿಸಿದೆ ಸ್ವಾಮಿ, ನಮ್ಮನ್ನು ಸೃಷ್ಟಿಸಿದಂತ ದೇವರನ್ನ ಪ್ರೀತಿ ಮಾಡಲಿಕ್ಕೆ ನಮ್ಮ ಹೃದಯವು ಕರ್ತನೆ ಯಾವಾಗಲೂ ತೆರೆಯಲ್ಪಡುವಂತೆ ಸ್ವಾಮಿ ದೇವರೇ ನೀನು ಸಹಾಯ ಮಾಡೆಂಬುದಾಗಿ ನಾವು ಬೇಡಿಕೊಳ್ತೇವೆ ರಾಜ. ಹಾಲೆಲೂಯ, ಹಾಲೆಲೂಯ. ವಂದನೆ ಪವಿತ್ರ ಆತ್ಮನೇ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಪ್ರಸನ್ನತೆಗಾಗಿ, ನಿನ್ನ ಮಹಿಮೆಗಾಗಿ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಸ್ವಾಮಿ, ಎಸ್ ಇದನ್ನ ಅಪೇಕ್ಷಿಸ್ರಿ, ಕರ್ತನಿಂದ ಅಪೇಕ್ಷಿಸ್ರಿ. ಮನುಷ್ಯರು ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಮಾತ್ರ ಇದನ್ನ ಕೊಡ್ಲಿಕ್ಕೆ ಸಾಧ್ಯ. ನಿಮಗೆ ಉತ್ಕೃಷ್ಟವಾದಂತ ಮಾರ್ಗಗಳು ನಿಮಗೆ ತೆರೆಯಪಡಬೇಕಾ, ಅದನ್ನ ಅಪೇಕ್ಷಿಸ್ರಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರೇ ನಮ್ಮ ಮುಂಬಲವಾಗಿ ಹಿಂಬಲವಾಗಿರುವಂತ ಪವಿತ್ರ ಆತ್ಮನೇ ಏಸಪ್ಪ ದೇವರೇ ಈ ಸಮಯದಲ್ಲಿ ಇದನ್ನ ಪ್ರಾರ್ಥಿಸುವಂತ ಪ್ರತಿಯೊಬ್ಬರಲ್ಲಿ ಈ ಪ್ರಾರ್ಥನೆ ಕರ್ತನೆ ಸ್ವಾಮಿ ಅವರ ಜೀವಿತದಲ್ಲಿ ಕರ್ತನೆ ಸ್ವಾಮಿ ಅಲಗು ನೆಟ್ಟಂತಾಗ್ಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ದೇವರ ವಾಕ್ಯವನ್ನ ಹಿಡಿದು ದೇವರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಬೆಳ್ಳಿ ಬಂಗಾರವಂತೂ ದೇವರ ನಮ್ಮಲ್ಲಿ ಇಲ್ಲಪ್ಪ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ ರಾಜ. ದೇವರೇ ಇದನ್ನ ಅಪೇಕ್ಷಿಸ್ತಾ ಆಸಕ್ತಿಯಿಂದ ಅಪೇಕ್ಷಿಸುವಂತ ನಿನ್ನ ಮಕ್ಕಳ ಮೇಲೆ ಕರ್ತನೆ ನಿನ್ನ ಮಹಾ ದೊಡ್ಡ ಮಾರ್ಗಗಳು ಕರ್ತನೆ ದೇವರೇ ನಿನ್ನ ತೆರೆ ಮಾಡಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.
ದೇವರೇ, ದಾನಿಯೇಲದಲ್ಲಿ ದೇವರು ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ ಅಪ್ಪ. ನಿನ್ನ ವಿಜ್ಞಾಪನೆಯು ಪ್ರಾರಂಭದಲ್ಲೇ ದೇವರಿಗೆ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ, ನೀನು ದೇವರಿಗೆ ಅತಿ ಪ್ರಿಯ ಎಂಬುದಾಗಿ ಹೇಳಿದ ದೇವರೇ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಕರ್ತನೆ ದೇವರೇ ನೀನು ಕೇಳಿದಕ್ಕಾಗಿ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಈ ಸಮಯದಲ್ಲಿ ಕರ್ತನೆ ಲೋಕವು ಕರ್ತನೆ ಭಯದಲ್ಲೇ ಜೀವಿಸ್ತಾ ಇದೆಯಪ್ಪ. ಕ್ರಿಸ್ತನ ಭಯ ಪ್ರತಿಯೊಬ್ಬರಲ್ಲಿ ಬರಲಿ ಸ್ವಾಮಿ. ವೈರಸ್ನ ಭಯ ಪ್ರತಿಯೊಬ್ಬರಲ್ಲಿ ಕರ್ತನೆ ತೆಗೆದು ಹಾಕಲ್ಪಡ್ಲಿ ಅಪ್ಪ. ಪಾಪವನ್ನ ಕರ್ತನೆ ದ್ವೇಷಿಸುತ್ತಾ ಸ್ವಾಮಿ ಈ ಲೋಕದ ಅನೀತಿಯ ಜೀವಿತವನ್ನ ತೆಗೆದು ಹಾಕಿ ನೀತಿಯ ಜೀವಿತವನ್ನ ಕರ್ತನೆ ದೇವರ ನಿನ್ನ ಮಕ್ಕಳಲ್ಲಿ ಕರ್ತನೆ ನೀನು ಸುರಿಸೆಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಇದರ ಮೂಲಕವಾಗಿ ಸ್ವಾಮಿ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ರಾಜ. ಪರಲೋಕದ ದೇವರು ನಿನ್ನ ಪ್ರತಿಯೊಬ್ಬರನ್ನ ಕರ್ತನೆ ಈ ಸಮಯದಲ್ಲಿ ದೃಷ್ಟಿ ಇಡು ಎಂಬುದಾಗಿ ನಾವು ಬೇಡಿಕೊಳ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ದೇವರೇ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಮಹೋನ್ನತನೇ ದೇವರೇ ನಿನಗೆ ಸ್ತೋತ್ರ ಅಪ್ಪ. ರಕ್ಷಣೆಯ ಮಾರ್ಗಕ್ಕೆ ಬರದೇ ಇರುವಂತ ಎಷ್ಟೋ ಜನಗಳು ಇನ್ನೂ ಇದ್ದಾರಪ್ಪ. ಅವರನ್ನ ದೇವರೇ ನಾವು ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ದೇವರೇ ನಿನ್ನ ರಕ್ಷಣೆಯ ಅನುಭವಕ್ಕೆ ಅವರು ಬರಲಿ ಸ್ವಾಮಿ. ರಕ್ಷಣೆಯನ್ನು ಹೊಂದಿದವರು ಕರ್ತನೆ ಕಡೇ ತನಕ ಅವರ ರಕ್ಷಣೆಯನ್ನು ಕಾಪಾಡಿಕೊಡ್ಲಿಕ್ಕೆ ದೇವರೇ ನಿನ್ನ ಕೃಪೆ ಅವರ ಮೇಲೆ ಬರಲಿ. ಕಡೇ ತನಕ ತಾಳುವವನು ರಕ್ಷಣೆಯ ಹೊಂದುವನೆಂಬುದಾಗಿ ದೇವರೇ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ ಅಪ್ಪ. ಅವರ ರಕ್ಷಣೆ ಕರ್ತನೆ ಸ್ವಾಮಿ ಕೊನೆಯ ತನಕ ಸ್ವಾಮಿ ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರಿಗೆ ಬೇಕಾದಂತ ದೇವರೇ ನಿನ್ನ ಮಾರ್ಗವನ್ನು ದೇವರೇ ನಿನ್ನ ತೆರೆ ಮಾಡಿರುವುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ ರಾಜ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳು ಪರಲೋಕದ ದೇವರೇ, ಆಮೆನ್. ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ಹೋಗೋಣ. थोड़े वक्त के लिए प्रभु की वचन की ओर बढ़ेंगे. ಈ ದಿನವನ್ನು ದೇವರು ನಮಗೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. आज का दिन प्रभु ने हमको दिया है, इसके लिए प्रभु को धन्यवाद देते हैं. ನಾವು ಬದುಕಿ ಉಳಿದಿರುವುದು ಆತನ ಕೃಪೆಯಿಂದಲೇ. हम जीवित हैं तो प्रभु की कृपा से ही. ಆತನ ಕೃಪೆಯಿಂದಲೇ ಇವತ್ತು ದೇವರು ನಮಗೆ ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟು ನಮ್ಮ ನಡೆಸುತ್ತಾ ಬಂದಿದ್ದಾನೆ. उसकी कृपा के द्वारा आज हमको नया दिन मिला है और चला रहा है. 2020 ಇಸ್ವಿ ಜನವರಿ ಪ್ರಾರಂಭವಾದಾಗ 2020 जनवरी का प्रारंभ हुआ. ಈ ವರ್ಷ ನನ್ನ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದವನ್ನು ನೋಡಬಹುದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಹೆಜ್ಜೆ ಇಟ್ಟಿದ್ದೆವು. इस साल बहुत ही एक आशीष को हम देखेंगे ऐसा करके हमने कदम रखा था. ಆದರೆ ವೈರಸ್ ಬಂದಾಗ ತಿಳಿದುಕೊಂಡವು ಏನಪ್ಪಾ ಈ ನಮ್ಮ ಸ್ಥಿತಿ ಹೀಗಾಯಿತು ಎಂಬುದಾಗಿ ನಾವು ಡಿಸ್ಕರೇಜ್ ಆದವು. कब वायरस आया उस समय में हम सभी निराश हो गए कि क्या हमारे जीवन में ऐसा हो गया है. ನಾವು ಕಲ್ತದ್ದು ಏನಂದ್ರೆ हमने सीखा है क्या कि ಇಷ್ಟು ವರ್ಷ ಕಲಿಯದೇ ಇರುವಂತ ದೇವರ ಸನ್ನಿಧಿ ದೇವರ ವಾಕ್ಯ 2020 ಇಸ್ವಿಯಲ್ಲಿ ಕಲ್ತು. इतने साल तक हमने क्या नहीं सीखा था, मगर 2020 साल में हमने प्रभु के सम्मुख में हमने प्रभु के द्वारा सीखा. 19 ನಾವು ಕಳೆದಿರುವಂತ ಸಮಯವನ್ನ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನ ಬಲಪಡಿಸುತ್ತಾ ಬಂದನು. 2019 तक क्या हमने नहीं देखा है, मगर 2020 में प्रभु ने हमको वचन के द्वारा बल दिया है. ದೇವರ ಭಯನೇ ಇಲ್ಲದೆ ಇರುವವರೆಲ್ಲ ದೇವರ ಬಳಿಗೆ ಬಂದರು. प्रभु की डर किसको नहीं था वो सभी प्रभु की ओर आए. ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದ್ರು. कौन प्रार्थना नहीं कर रहा था, मगर वो सभी प्रार्थना करने के लिए शुरू हो गए. ಯಾರೆಲ್ಲ ಲೇಟ್ ಆಗಿ ಮನೆಗೆ ಬರ್ತಾ ಇದ್ರು ಅವರೆಲ್ಲ ಬೇಗ ಮನೆಗೆ ಬಂದರು. कौन सभी लेट से आते थे घर पे वो सभी जल्दी आ गए घर पे. ಯಾರೆಲ್ಲ ದೇವರೇ ಇಲ್ಲ ಅಂತ ತಿಳ್ಕೊಂಡ್ರು ಅವರೆಲ್ಲರೂ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದರು. कौन सभी कह रहे थे कि प्रभु ही नहीं, परमेश्वर नहीं है, सभी वो लोग प्रार्थना में लगे रहे. ಯಾರೆಲ್ಲ ಇನ್ನೂ ನನಗೆ ದೇವರ ವಾಕ್ಯವನ್ನು ತಿಳಿದುಕೊಳ್ಬೇಕಂತ ಆಸೆ ಪಟ್ಟಿದ್ರು ಅವರೆಲ್ಲರಿಗೂ ದೇವರ ವಾಕ್ಯ ಹೆಚ್ಚು ಸಿಕ್ತು. कौन सभी प्रभु की वचन को एक चाहते थे उन लोगों को प्रभु की वचन बहुत मिला. ಒಂದು ಸೈಡ್ ಬಹಳಷ್ಟು ಆಶೀರ್ವಾದ ಆಯ್ತು, बहुत एक साइड में बहुत आशीष हो गया. ಅದೇ ಅಪೋಸಿಟ್ ಸೈಡ್ ಅಲ್ಲಿ और ये दूसरा अपोजिट साइड में ಅಷ್ಟೇ ಸೋಮಾರಿಗಳು ನಾವಾದೆವು. वो बहुत एक सोंबेरी ऐसा हो गए लोग. ಯಾಕಂದ್ರೆ ಚರ್ಚ್ ಅಂದ್ರೆ ಅವಾಗ ನಾವು ಬೇಗ ಬರ್ತಾ ಇದ್ವು. मगर कलसिया के दिन वो समय में कलसिया को जल्दी आते थे. ಆನ್ಲೈನ್ ಬಂದ ಕೂಡಲೇ ಡ್ರೆಸ್ ಹಾಕದೇನೆ ಮರ್ತ್ಬಿಟ್ಟು ऑनलाइन आने के बाद ड्रेस पहनना ही भूल गए. ಮನೆ ಡ್ರೆಸ್ ಎಲ್ಲ ಐರನ್ ಇದ್ದ ಹಾಗೆ ಇದ್ಬಿಡ್ತು. आयरन कैसा था वैसा ही ड्रेस में था घर पे. ಯಾಕಂದ್ರೆ ಚರ್ಚಿಗೆ ಬರೋದಿಲ್ಲ, वो कलसिया में नहीं आएंगे. ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ನೋಡ್ತಾ ಇದ್ರು. घर पे बैठकर ऑनलाइन में प्रभु के वचन सुन रहे हैं. ಎಷ್ಟು ಜನ ಮನೆಯೇ ಅಥವಾ ಆಲಯನೇ ಮರ್ತು ಬಿಟ್ರು. बहुत लोग कलसिया को चर्च को ही भूल गए हैं.
ಆದರೂ ದೇವರು ತನ್ನ ವಾಕ್ಯವನ್ನ ತನ್ನ ಮನೆಗೆ ಕಳಿಸಿದನು. मगर प्रभु अपने दया से प्रभु के वचन को आपके घर पे उसने भेजा है. ಹಾಲೆಲೂಯಾ. हालेलुया. ಒಂದು ಸೈಡ್ ಬಹಳ ಉಪಯೋಗ ಆಯಿತು. एक साइड में बहुत एक उपयोग हुआ. ವಿಶ್ವಾಸಿಗಳಿಗೂ ಅವರ ಜೀವಿತದಲ್ಲಿ ಅನೇಕ ವಾಕ್ಯಗಳು ಸಿಕ್ಕುವು. विश्वासी के लोगों में बहुत वचन उन लोगों को मिला. ಆದರೆ ಒಂದು ಗ್ರೇಟ್ ಸಂಗತಿ ಏನಂದ್ರೆ, मगर एक बहुत बड़ा संगति क्या है कि ಕೆಲವರು ಬ್ರಷ್ ಮಾಡುತ್ತಾನೆ ಆರಾಧನೆ ಅನುಭವಿಸಿದರು. ब्रश करते हुए ही प्रभु की आराधना बहुत लोगों ने किया है. ಅನೇಕರು ಮಾಡಿದ್ರು. बहुत लोगों ने ऐसा किया है. ಯಾವ್ಯಾವ ಕಂಡೀಷನ್ ಅಲ್ಲಿ ನೋಡಿದ್ರೋ ನಮಗೆ ಗೊತ್ತಿಲ್ಲ. कैसा कौन सा कंडीशन में उन्होंने ऑनलाइन में देखा है पता नहीं हमको. ಕೆಲವರು ಅಡಿಗೆ ಮಾಡ್ತಾನೆ ನೋಡಿದ್ರು ಆನ್ಲೈನ್. खाना पकाते ही रसोई घर से उन्होंने ऑनलाइन देखा है. ಕೆಲವರು ಬೆಡ್ರೂಮ್ ಅಲ್ಲೇ ನೋಡಿದ್ರು. बेडरूम में बैठकर ही उन्होंने प्रार्थना को सुने हैं. ಹೇಗೋ ದೇವರ ವಾಕ್ಯ ಅವರ ಕಿವಿಗೆ ಬಿತ್ತು. कैसे भी प्रभु की वचन उनके कानों पे गिरा. ನೀವು ಹೇಗೆ ಇದ್ರು ದೇವರ ವಾಕ್ಯ ಬದಲಾಗಲಿಲ್ಲ. मगर आप कैसे ही रहे प्रभु की वचन नहीं बदला है. ವಾಕ್ಯವೇ ನಮ್ಮನ್ನು ಬದಲಾಯಿಸಿತು. मगर वचन ही हमको बदल दिया है. ಹಾಲೆಲೂಯಾ. हालेलुया. ನಾವು ವಾಕ್ಯವನ್ನು ಬದಲಾಯಿಸಲಿಕ್ಕಾಗಲ್ಲ. हम कभी भी वचन को नहीं बदल सकते हैं. ವಾಕ್ಯ ನಮ್ಮನ್ನು ಬದಲಾಯಿಸಿದೆ. वचन हमको बदल दिया है. ಹಾಲೆಲೂಯಾ. हालेलुया. ಹೌದು ತಾನೆ? है कि नहीं? ಆನ್ಲೈನ್ ಅಥವಾ ಈ ಒಂದು ಎಷ್ಟೋ ದಿನಗಳು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನ ನಮಗೆ ಕೇಳುವುದಕ್ಕೆ ದೇವರು ಅನೇಕ ಮಾರ್ಗಗಳನ್ನು ದೇವರು ತೆರೆದನು. बहुत प्रभु की वचन सुनने के लिए प्रभु ने हमारे हृदय को खोला है. ಹಾಗಾಗಿ ದೇವರ ನಾಮಕ್ಕೆ ಮಹಿಮೆ ಆಗಲಿ. इसलिए प्रभु की नाम की महिमा हो. ಒಂದು ಸಾರಿ एक बार ಯಾವಾಗಲೂ ಒಂದು ಒಂದು ಸಹೋದರಿ ಯಾವಾಗಲೂ ಕೂಲಾಗಿರ್ತಾ ಇದ್ಲು. एक बहन बहुत ऐसा कूल जैसा रहती थी. ಎಷ್ಟು ಮನೆಯಲ್ಲಿ ಬೈದ್ರೂ ಕೂಡ ಕೂಲಾಗಿರ್ತಾ ಇದ್ಲು. कितने भी उसको डांटे मगर कूल रीति से रहती थी वो. ಯಾಕಂತ ಗೊತ್ತಾಗ್ಲಿಲ್ಲ. क्यों पता नहीं चला. ಎಷ್ಟು ಸಾರಿ ಗಂಡ ಬೈದ್ರು ಕೂಡ ಬೈಸ್ಕೊಂಡು ಸೈಲೆಂಟ್ ಆಗಿ ಇರ್ತಾ ಇದ್ಲು. पति कितना भी डांटे मगर वो उसको सहकर उस कूल से रहती थी. ಆಗ ಒಬ್ಬರು ಬಂದು ಪ್ರಶ್ನೆ ಕೇಳಿದ್ರು ಅವಳಿಗೆ. उस समय में एक आदमी ने आके उससे प्रश्न पूछा, ಎಲ್ಲ ಬೈದ್ರು ನಿನಗೆ ಹೀಗೆ ತಾಳ್ಮೆ ಹೇಗೆ ಬಂತು? इतना आपको डांटने से आप ऐसा सावधान रीति से रहते हैं क्या? ऐसा कैसा हो गया? ನಿನಗೆ ಸಿಟ್ಟೆ ಬರ್ಲಿಲ್ವಾ? आपको गुस्सा ही नहीं आया क्या? ಸಿಟ್ಟು ಬಂತು. मगर गुस्सा आया. ಸಿಟ್ಟು ಬಂದಾಗ ಏನ್ ಮಾಡ್ತಾ ಇದ್ದೆ? मैं गुस्सा आने के समय में क्या करती थी? ಸಿಟ್ಟು ಅವ್ರು ಬೈದ ಕೂಡಲೇ उसने डांटने के समय में ನಾನು ಏನು ಉತ್ತರ ಕೊಡ್ತಾ ಇರ್ಲಿಲ್ಲ. मगर उसको कभी भी मैं जवाब नहीं देती. ನೇರವಾಗಿ ಬಾತ್ರೂಮ್ಗೆ ಹೋಗ್ತಾ ಇದ್ದೆ. मगर मैं ऐसे सीधा मैं बाथरूम चले जाती ನಮ್ಮ थी. ಹಸ್ಬೆಂಡ್ ಬ್ರಷ್ ಅನ್ನು ನಾನು ತಗೊಳ್ತಾ ಇದ್ದೆ. मेरा एक हस्बैंड का ब्रश लेती थी. ಟಾಯ್ಲೆಟ್ ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇದ್ದೆ. टॉयलेट रूम को क्लीन करती थी. ಮನೆಗೆ ಹೋಗಿ ನೋಡ್ರಿ ಮತ್ತೆ ಯಾವ ಕಲರ್ ಇದೆ ಅಂತ. घर पे जाके देखिए कौन सा कलर पे है. ಸಿಟ್ಟನ್ನ ಅವಳು ಆ ರೀತಿ ತೀರ್ಸ್ಕೊಳ್ತಾ ಇದ್ಲ. मगर उसके गुस्से को वैसे रीति से वो लेती थी. ಹಾಲೆಲೂಯಾ. हालेलुया. ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮ ಸಿಟ್ಟನ್ನು ತೀರ್ಸ್ಕೊಳ್ತಾರೆ. बहुत आदमी अपने गुस्से को एक एक रीति से वो लेते हैं. ಇದು ಒಂದು ರಿಫ್ರೆಶ್ ಆಗೋದಕ್ಕಾಗಿ ಅಷ್ಟೇ. एक रिफ्रेश होने के लिए ದೇವರ ವಾಕ್ಯದ ಕಡೆಗೆ ಹೋಗೋಣ. मैं प्रभु की ओर वचन की ओर बढ़ेंगे. ಲೂಕನು ಬರೆದ ಸುವಾರ್ತೆಗೆ ಹೋಗೋಣ. लूक की सुसमाचार. ಈ ತಿಂಗಳಲ್ಲಿ ಈ ಒಂದು ಸಂಡೆಯಿಂದ ಒಂದು 4 ಸಂಡೆ ನಾವು 4 ರೀತಿಯಾದಂಥ ವ್ಯಕ್ತಿಗಳನ್ನು ನೋಡ್ಲಿಕ್ಕಿದ್ದೇವೆ. आज से हम 4 संडे के लिए 4 व्यक्ति के बारे में हम देखेंगे. ಮೊದಲನೇದಾಗಿ ಜಕರಿಯ, पहला व्यक्ति है जकरिया. ಎರಡನೇ ವ್ಯಕ್ತಿ ಮರಿಯಳು, दूसरा व्यक्ति मरियम. ಮೂರನೇ ವ್ಯಕ್ತಿ ಯೋಸೇಫ, तीसरा व्यक्ति यूसुफ. ನಾಲ್ಕನೇ ವ್ಯಕ್ತಿ ಕುರುಬರು. चौथा व्यक्ति चराई करने वाले. 4 ವ್ಯಕ್ತಿಗಳ ಬಗ್ಗೆ 4 ವಾರ ನಾವು ಕಲಿಲಿಕ್ಕಿದ್ದೇವೆ. 4 व्यक्ति के बारे में हम आज सीख रहे हैं. ಯಾಕಂದ್ರೆ ಈ ವರ್ಷ ಈ ಒಂದು ಸೀಸನ್ ಎಲ್ಲರೂ ಸ್ವಲ್ಪ ಕ್ರಿಸ್ಮಸ್ ಮೂಡಲ್ಲಿ ಇರ್ತಾರೆ. इस एक सीजन है कि एक क्रिसमस का एक मूड में रहते हैं. ಹಾಗಾಗಿ ಇಲ್ಲಿ ಈ ಸತ್ಯವಾಕ್ಯಗಳನ್ನು ನಾವು ಕಲಿಯುತ್ತಾ ಹೋಗೋಣ. इस एक सच्चाई का वचन को हम सीखते जाएंगे. 4 ವ್ಯಕ್ತಿಗಳಲ್ಲಿ ಇರ್ತಾರೆ. 4 व्यक्ति इधर ही दिखाई पड़ते हैं. ಈತನು ಮೊದಲನೇ ಹೆಸರು ಜಕರಿಯನು ಎಂಬುದಾಗಿ. पहला व्यक्ति जकरिया. ಈತನು ಒಬ್ಬ ದೇವರ ಯಾಜಕನು. ये एक प्रभु की याजक था. ಈತನ ಯಾಜಕನ ಸೇವೆ ಆತನ ಜೀವಿತದಲ್ಲಿ ಆತನು ಮಾಡುತ್ತಾ ಬಂದಂತ ವ್ಯಕ್ತಿ. ये प्रभु की सेवा को याजक की रीति से करने वाला व्यक्ति था. ಬಹಳಷ್ಟು ದಿನಗಳಿಂದ ಯಾಜಕ ಸೇವೆಯಲ್ಲಿ ಆತನು ಮಾಡುತ್ತಾ ದೇವರ ಸೇವೆಯನ್ನು ಮಾಡುತ್ತಾ ಬಂದಂತ ವ್ಯಕ್ತಿ ಆತನಾಗಿದ್ದಾನೆ. बहुत दिन से प्रभु की याजक बन के प्रभु की सेवा ये करते आया था. ಒಂದು ಯಾಜಕನ ಸೇವೆ ಹಳೆ ಒಡಂಬಡಿಕೆಯಲ್ಲಿ ಯಾವ ಜನರು ಒಂದು ಯಾಜಕರ ಸಂತತಿಯಿಂದ ಬಂದಿರ್ತಾರೋ ಅವರು ಮಾತ್ರ ಆ ಸೇವೆಯನ್ನು ಮಾಡಬೇಕಾಗಿತ್ತು. मगर पुराने नियम में याजक की संतान से कौन आता है वही याजक का सेवा करना था. ಆ ಯಾಜಕನೇ
ಹೋಗಿ ಯಜ್ಞವನ್ನು ಅರ್ಪಿಸಬೇಕು. वही याजक जाके यज्ञ को समर्पित करना था. ಆ ಯಾಜಕನೇ ಹೋಗಿ ಬಲಿಯನ್ನು ಅರ್ಪಿಸಬೇಕು. वही याजक जाके बलि को उधर ही अर्पण करना था. ಆ ಸಂತತಿಯಲ್ಲಿ ಬಂದಂತ ಆರೋನನ ಆ ಒಂದು ಸಂತತಿಯಲ್ಲಿ ಬಂದಂತ ವ್ಯಕ್ತಿನೇ ಈತನು ಜಕರಿಯನು. आरोन की एक संतति से आने वाला व्यक्ति ही ये जकरिया है. ಅಬಿಯನ ವರ್ಗ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. अबिया के वर्ग से आया हुआ ऐसा लिखा गया है. ಇಂಗ್ಲಿಷ್ ನಲ್ಲಿ ಅಬೈಜಾ ಎಂಬುದಾಗಿ ಹೇಳಲ್ಪಟ್ಟಿದೆ. अंग्रेजी में अबैजा ऐसा लिखा गया है. ಈತನ ಸಂತತಿಯಿಂದ ಈ ಜಕರಿಯನು ಸೇವೆಗಾಗಿ ಕರೆಯಲ್ಪಟ್ಟನು. इसकी संतान से ये याजक की सेवा में आया. ಜಕರಿಯ ಎಂಬ ಪದದ ಅರ್ಥ ಏನಂದ್ರೆ जकरी का पद का एक अर्थ क्या है कि ದೇವರು ನನ್ನನ್ನು ಜ್ಞಾಪಿಸಿಕೊಳ್ತಾನೆ ಎಂಬುದಾಗಿ. प्रभु हमको याद करता है. ಗಾಡ್ ರಿಮೆಂಬರ್ಸ್ ಎಂಬುದಾಗಿ. प्रभु हमको याद करता है. ದೇವರು ನಮ್ಮನ್ನ ಜ್ಞಾಪಿಸಿಕೊಳ್ತಾನೆ. प्रभु हमको याद करता है. ಹಾಗಾಗಿ ಈ ಸಂತತಿ ಈತನ ಬಗ್ಗೆ ಒಂದು ಬಂದಂತ ಒಂದು ಜನರೇಷನ್ ಪ್ರಕಾರ ಈತನ ಒಂದು ತನ್ನ ಕೆಲಸದಲ್ಲಿ ತನ್ನ ಪೂರ್ವಜರು ಬಂದಂತ ಒಂದು ಕೆಲಸದಲ್ಲಿ ಆತನು ಮಾಡ್ತಾ ಇದ್ದಾನೆ. ये इसका पूर्वज से आया हुआ काम को ये व्यक्ति कर रहा है. ಈತನು ಯೇಸುವಿನ ಕುರಿತಾದಂತ ವಿಷಯಕ್ಕೆ ಮೊದಲನೇ ವ್ಯಕ್ತಿ, ದೇವರಿಂದ ಹೊಂದಿದಂತ ದೇವರ ಸ್ವರವನ್ನು ಕೇಳಿದಂತ ದೇವರ ಮಾರ್ಗದರ್ಶನ ಹೊಂದಿದಂತ ವ್ಯಕ್ತಿ. यीशु मसीह की आने का एक संगति को पहला सुनने वाला व्यक्ति ये था. ಯೇಸುವಿನ ಹುಟ್ಟುವಿಕೆಯ 16 ತಿಂಗಳಕ್ಕಿಂತ ಮೊದಲು, यीशु मसीह पैदा होने के 16 महीने के पहले, 16 ತಿಂಗಳು ಮೊದಲೇ पहले महीने के पहले ही ಯೇಸುವಿನ ಕುರಿತಾದಂತ ಒಂದು ಕುರಿತಾದ ವಿಷಯವನ್ನ ಯೋಹಾನನ ಮೂಲಕವಾಗಿ ಪ್ರಕಟಿಸುವುದಕ್ಕೆ ಒಬ್ಬ ಸ್ವರವನ್ನ ಕೇಳಿದಂತ ಮೊದಲನೇ ವ್ಯಕ್ತಿ ಜಕರಿಯನು. मगर यूहन्ना के द्वारा से प्रभु की एक आगमन के बारे में सुन गया हुआ व्यक्ति ये जकरिया है. ಎರಡನೇ ವ್ಯಕ್ತಿ दूसरा व्यक्ति ಮರಿಯಳು मरियम 10 ತಿಂಗಳು ಮೊದಲು ಯೇಸುವಿನ ಕುರಿತಾದ ವಿಷಯವನ್ನ ತಿಳಿದುಕೊಂಡರು. 10 महीने के पहले यीशु मसीह के बारे में उसने सुना. ಮೂರನೇ ವ್ಯಕ್ತಿ ಯೋಸೇಫನು तीसरा व्यक्ति यूसुफ 8 ತಿಂಗಳ ಮೊದಲು ಯೇಸುವಿನ ಕುರಿತಾಗಿ ತಿಳಿದುಕೊಂಡನು. 8 महीने के पहले ही यीशु मसीह का एक बारे में उसने सुना. ನಾಲ್ಕನೇ ವ್ಯಕ್ತಿ ಕುರುಬರು चौथा व्यक्ति भेड़ बकरियां चलने वाले चरवाहे ಒಂದು ದಿನದ ಮೊದಲು ಯೇಸುವಿನ ಕುರಿತಾದ ವಿಷಯವನ್ನ ತಿಳಿದುಕೊಂಡರು. एक दिन के पहले यीशु मसीह के एक संगति को उन्होंने सुना. 16 ತಿಂಗಳು ಮೊದಲು ತಿಳಿದುಕೊಂಡವನು ಯಾಜಕನು. 16 महीने के पहले उसने सुनने वाला व्यक्ति याजक था. ದೇವರಿಂದ ಆರಿಸಿಕೊಂಡವನು, प्रभु से चुना गया था. ದೇವರಿಂದ ಕರೆಯಲ್ಪಟ್ಟವನು. प्रभु से बुलाया गया था. ಈತನು ಒಬ್ಬ ಯಾಜಕನು, ये एक याजक था, ಸೇವೆ ಮಾಡುವವನು, सेवा करने वाला व्यक्ति, ದೇವರ ಉದ್ದೇಶದಲ್ಲಿ ಚಲಿಸುವವನು, प्रभु की उद्देश्य में चलने वाला ದೇವರ व्यक्ति, ಕಾರ್ಯವನ್ನು ಮಾಡುವ, प्रभु की कामों को करने वाला व्यक्ति. ಎರಡನೇ ಸ್ವರವನ್ನು ಕೇಳಿದ ಮರಿಯಳು, दूसरा आवाज को सुनने वाली मरियम, ಇವಳು ಸಾಮಾನ್ಯ ಹೆಣ್ಣು ಮಗಳು. ये एक सामान्य रीति का स्त्री थी. ದೇವರ ಹುಟ್ಟುವಿಕೆಯ ಬಗ್ಗೆ ಹೆಣ್ಣು ಮಕ್ಕಳಿಗೆ ದೇವರು ಎರಡನೇ ವಿಷಯವನ್ನ ತಿಳಿಸಿದ್ನು, ಎರಡನೇ ರೂಟಲ್ಲಿ ತಿಳಿಸಿದ್ನು. प्रभु की जन्मने का संगति को ये स्त्रियों को दूसरे संगति में उसने दिखाया. ಅಂದ್ರೆ ಮಹಿಳೆಯರು ಎಂಬುದಾಗಿ ಹೇಳಬಹುದು. स्त्री ऐसा हम कह सकते हैं. ಅಂದ್ರೆ ದೇವರ ಆಯ್ಕೆಯಲ್ಲಿ प्रभु की एक योजना में ಹೆಣ್ಣು ಮಕ್ಕಳು ಎರಡನೇ ವೇಲಿದಾರ ನೋಡ್ರಿ. स्त्रियां दूसरी संगति पे आते हैं. ಗಮನಿಸಿರಿ, आप इधर सुनिए. ಮೊದಲೇ ವೇಲ್ ಯಾರು? पहला व्यक्ति कौन है? ದೇವರ ಸೇವಕರು, प्रभु की याजक, ದೇವರ ಕರೆಯಲ್ಪಟ್ಟವರು, प्रभु से चुनाए गए, ದೇವರ ಉದ್ದೇಶದಲ್ಲಿರುವವರು. प्रभु की उद्देश्य में रहने वाले व्यक्ति. ಎರಡನೇದಾಗಿ दूसरा, ಮಹಿಳೆಯರಿಗೆ ದೇವರು ಆರಿಸಿಕೊಂಡನು. स्त्रियों को प्रभु ने चुना. 16ನೇ ತಿಂಗಳಿಂದ 10ನೇ ತಿಂಗಳಿಗೆ ಬಂತು. 16वां महीने से 10वां महीने तक आ गया. 10ನೇ ತಿಂಗಳಿಂದ 8ನೇ ತಿಂಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, 10वां महीने से 8वां महीने तक एक सामान्य व्यक्ति को. ಈತನು ಯಾರು? ये कौन है? ಈತನು ಯಾಜಕನಲ್ಲ, ये याजक नहीं है, ಈತನು ಒಬ್ಬ ಮಹಿಳೆ ಅಲ್ಲ, ये स्त्री नहीं है, ಈತನು ಸಜ್ಜನನು ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ये एक सज्जन व्यक्ति है, ऐसा प्रभु की वचन लिखा गया है. ನಾವು ಹೇಳ್ತೇವೆ ಕೆಲವೊಂದ್ಸಾರಿ ಇವರು ತುಂಬಾ ಒಳ್ಳೆಯವರು ಅಂತ ಹೇಳ್ತೇವೆ. हम कहते हैं बहुत बार ये अच्छा आदमी है. ಒಳ್ಳೆ ವ್ಯಕ್ತಿಗಳಿಗೆ 3ನೇ ಟರ್ಮ್ ಬಂತು. अच्छा आदमी के लिए तीसरा टर्म आ गया. 3ನೇ ವ್ಯಕ್ತಿಗಳಿಗೆ, तीसरा व्यक्ति को, ಅವ್ರು ಯಾರು? वो कौन है? ಒಳ್ಳೆ ಜನರು, वो धर्मी जन है, ಒಳ್ಳೆ ಕೆಲಸವನ್ನು ಮಾಡುವಂತವರು, अच्छा काम करने वाले, ಯಾವ ಕೆಟ್ಟದನ್ನ ಮಾಡದೇ ಇರುವಂತವರು, कोई एक बुरा काम नहीं किया, ಒಳ್ಳೆದನ್ನ ಅಪೇಕ್ಷಿಸುವಂತವರು, अच्छा संगति को उसने, ಸಜ್ಜನನು, एक धर्मी व्यक्ति, ಕೆಟ್ಟದನ್ನ ಆಲೋಚನೆ ಮಾಡುವಂತ कभी ವ್ಯಕ್ತಿ ಅಲ್ಲ. बुरा को सोचने वाला व्यक्ति नहीं. ಇಂಥ ವ್ಯಕ್ತಿಗೆ ಯೇಸುವಿನ ಕುರಿತಾದಂತ ಹುಟ್ಟುವಿಕೆ ಕುರಿತಾದಂತ ಜ್ಞಾನವನ್ನ ದೇವರು 3ನೇ ವ್ಯಕ್ತಿ ಆಗಿರುವಂತ ಯೋಸೇಫನಿಗೆ ದೇವರು ತಿಳಿಸಿದನು. यीशु मसीह का एक संगति ये तीसरा व्यक्ति को यूसुफ को प्रभु ने दिया. ನಾಳೆ ಯೇಸು ಹುಟ್ಟುತ್ತಾ ಇದ್ದಾನೆ. अब कल यीशु मसीह जन्म रहा है. ಹಿಂದಿನ ದಿನ पिछले के दिन में ಸಾಮಾನ್ಯ ಜನರು, एक सामान्य जन, ಕಾಯುವಂತ ಜನರು, एक चरवाई करने वाला व्यक्ति, ಗುಂಪನ್ನ ನಡೆಸುವಂತ ಜನರು, एक झुंड को चलाने वाले व्यक्ति, ಯಾರವರು? कौन है वो?
ಕುರುಬರು ये चरवाहे करने वाले ಅಂದ್ರೆ ದೇಶವನ್ನು ನಡೆಸುವಂತವರು, वो एक राज्य को चलाने वाले, ರಾಜ್ಯವನ್ನು ನಡೆಸುವಂತವರು, राज्य को चलाने वाले, ಪಟ್ಟಣವನ್ನು ನಡೆಸುವಂತವರು, एक शहर को ಒಂದು चलाने वाले, ಗುಂಪನ್ನು ನಡೆಸಿಕೊಂಡು एक ಹೋಗುವಂತವರಿಗೆ झुंड को चलाने वाले व्यक्ति को ಹಿಂದಿನ ದಿನ ದೇವರ ವಾಕ್ಯ ಕೊಡಲ್ಪಡ್ತು, ಯೇಸು ನಾಳೆ ಹುಟ್ಟಲಿಕ್ಕಿದ್ದಾನೆ ಎಂಬುದಾಗಿ. एक पीछे के दिन में प्रभु ने उनको, प्रभु जन्म रहा है। ಈ 4 ಜನರಲ್ಲಿ ಶ್ರೇಷ್ಠರು ಯಾರು? इस 4 लोगों में श्रेष्ठ कौन है? ಫಸ್ಟ್ ದೇವರ ವಾಕ್ಯವನ್ನು ಯಾರಿಗೆ ದೇವರು ತಿಳಿಸಲ್ಪಡ್ತು? पहला वचन किसको मिला? ಯಾರು? ವೆರಿ ಗುಡ್, ಯಾಜಕರು. वो याजक लोग थे। ಈಗ ಯಾಜಕರು ಯಾರು? याजक कौन है? ಈಗ ಯಾಜಕರು ಯಾರು? अभी याजक कौन है? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ पुराना नियम में ಯಾಜಕರು ಅಂದ್ರೆ ಪರ್ಟಿಕ್ಯುಲರ್ ಒಬ್ಬನು ಮಾತ್ರ, ಕೆಲವರು ಮಾತ್ರ. पर्टिकुलर एक आदमी ऐसा होता था। ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ नया नियम में ಯಾಜಕರು ಯಾರು? याजक कौन है? ಯಾರು ನೀವು? आप कौन है? ನಾವೆಲ್ಲರೂ ಯಾಜಕರೇ. आप सभी याजक हैं। हमें ಹಾಗಿದ್ರೆ ದೇವರು ಮಾಡ್ಲಿಕ್ಕಿರುವಂತ ಮೊದಲನೇ ಕಾರ್ಯ ಯಾರಿಗೆ ದೇವರು ತಿಳಿಸ್ತಾನೆ? प्रभु ने करने वाला काम को पहले किसको दिखाता है? ಲಾಸ್ಟ್ ಗೆ ಯಾರಿಗೆ ತಿಳಿಸ್ತಾನೆ? लास्ट किसको दिखाया वो बोलता है? ಈ ಲೋಕದಲ್ಲಿ ಏನಾದ್ರೂ ಒಂದು ಕ್ರಿಯೇಷನ್ ಮಾಡಿದ್ರೆ, अगर इस संसार में कोई क्रिएशन करेगा, ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಹೊಸದನ್ನು ಕಂಡಿಡಿದ್ರೆ, ये हमारा देश में क्या नया एक नवीकरण करेगा, ಏನಾದ್ರೂ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ अगर कुछ वो उसने खोज किया है तो ನಮಗೆ ಲಾಸ್ಟ್ ಸಿಗತ್ತೆ. हमको लास्ट में मिलता है। ಪ್ರೆಸಿಡೆಂಟ್ಗೆ ಫಸ್ಟ್ ಸಿಗತ್ತೆ. प्रेसिडेंट को पहले मिलता है। ದೇವರ ಸಂದೇಶ प्रभु की संदेश ಪ್ರೆಸಿಡೆಂಟ್ಗೆ ಲಾಸ್ಟ್ ಸಿಗತ್ತೆ, प्रेसिडेंट को लास्ट ದೇವರ मिलता है। ಮಕ್ಕಳಿಗೆ ಫಸ್ಟ್ ಸಿಗತ್ತೆ. प्रभु के बच्चे को पहले मिलता है। ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ आपको ಅನ್ಸುತ್ತೆ. समझ में नहीं आया होगा। ಅರ್ಥ ಆಗ್ತದ್ಯಾ? आपको समझ में आ रहा है? ನಾಳೆ ಯೇಸು ಹುಟ್ಟುತ್ತಾ ಇದ್ದಾನೆ. कल यीशु मसीह जन्म रहा है। ಗುಂಪನ್ನು ನಡೆಸುವವರಿಗೆ ಹಿಂದಿನ ದಿನ, झुंड को चलाने वाले व्यक्ति को पीछे के दिन में, ಆದ್ರೆ मगर ಯಾಜಕನಿಗೆ याजक को 16 ತಿಂಗಳು ಮೊದಲೇ. 16 महीने के पहले ही। ಆದ್ರೆ ಈ ಲೋಕದಲ್ಲಿ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡಿದ್ರೆ, अगर इस संसार में कोई इन्वेस्टिगेशन करेगा तो ಪ್ರೆಸಿಡೆಂಟ್ಗೆ ಮೊದಲು ಗೊತ್ತಾಗತ್ತೆ, एक प्रेसिडेंट को पहले ಪ್ರೈಮ್ मिलता है, ಮಿನಿಸ್ಟರ್ಗೆ ಮೊದಲು प्राइम ಗೊತ್ತಾಗತ್ತೆ, मिनिस्टर को पता चलता है, ಸಾಮಾನ್ಯ ಜನರಾದ ನಮಗೆ ಲಾಸ್ಟ್ ಗೊತ್ತಾಗತ್ತೆ. सामान्य व्यक्ति होने वाले हमको लास्ट में मिलता ಹಾಗಿದ್ರೆ है। ದೇವರು ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾನೆ? अगर प्रभु पहले प्रेफरेंस किसको दिया है? ನಿಮ್ಮ ಮುಖದಲ್ಲಿ ಒಂದ್ ಸ್ವಲ್ಪನೂ ಸಂತೋಷ ಕಾಣ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರು ಫಸ್ಟ್ ತಿಳಿಸಿದ್ರೆ ನಿಮಗೆ ತಿಳಿಸೋದಂದ್ರೆ, अगर प्रभु आपको ही पहले सुनाएगा ऐसा कह रहे हैं, ಸಂತೋಷ ಆಗ್ತಾ ಇಲ್ಲ? आपको खुशी ದೇವರು नहीं हो ಯಾರ रहा है? ಮೇಲೆ ಮಸ್ಟ್ ದೃಷ್ಟಿ ಇಟ್ಟಿದ್ದಾನೆ? पहले एक नजर आप किसके ऊपर रखा है? ಯಾರ ಮೇಲೆ ತನ್ನ ಆಲೋಚನೆ ಇಟ್ಟಿದ್ದಾನೆ? किसके ऊपर अपना सोच को रखा ಯಾರಿಗೆ है? ಹೇಳಬೇಕೆಂಬುದಾಗಿ ಬಯಸ್ತಾನೆ? किसको बोलना है ऐसा सोच ಯಾರಿಗೆ रहा है? ಮೊದಲು ತಿಳಿಸಬೇಕೆಂಬುದಾಗಿ ಬಯಸ್ತಾನೆ? किसको बोलना है ऐसा सोच रहा है प्रभु? ತನ್ನ ಮಕ್ಕಳಿಗೆ. अपने बच्चों को। ಆದ್ರೆ ಲಾಸ್ಟ್ ನಾವೇನ್ ತಿಳ್ಕೊಂಡಿದ್ವಿ, ಪ್ರೆಸಿಡೆಂಟ್ಗೆ ಮೊದಲು ಗೊತ್ತಾಗತ್ತೆ ಅಂತ. अगर हम सोच रहे हैं कि प्रेसिडेंट को पहले पता चलता है, ಅವನು ಗೊತ್ತಾಗಲ್ಲ, उसको पता नहीं चलेगा। ಅವರಿಗೆ ಹಿಂದಿನ ದಿನ ಗೊತ್ತಾಯ್ತು, उसको कल का दिन में पता ಆದ್ರೆ चला, 16 ತಿಂಗಳು ಮೊದಲೇ मगर 16 महीने के पहले ही ಶಕರನಿಗೆ ದೇವರು ಹೇಳ್ತಾ ಇದ್ದಾನೆ, जकरिया को प्रभु कह रहा है, ಭಯ ಪಡಬೇಡ. डरो मत। ಹಾಲೆಲೂಯಾ. हालेलुया। ಯೇಸು ಹುಟ್ಟುವಿನ ಗುರುತನ್ನ यीशु मसीह का जन्म का एक संगति को ಕೊಡುವುದಕ್ಕಾಗಿ देने के लिए ದೇವರು प्रभु ಶಕರಿಯನ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ. जकरिया की ओर से बात कर रहा है। ಪ್ರಿಯ ದೇವ ಮಗುವೆ, प्यारे भाई ಇವತ್ತು बहन, ದೇವರ ದೃಷ್ಟಿಯಲ್ಲಿ ನೀನು ಎಂತವನಾಗಿದ್ದಿ? आज प्रभु की नजर में आप कौन हैं? ಎಷ್ಟು ಜನರಿಗೆ ಗೊತ್ತು ದೇವರು ನಮ್ಮನ್ನ ಯಾಜಕರನಾಗಿ ಅರಸರನಾಗಿ ಮಾಡಿದಾನಂತ? कितने लोगों को पता है कि हमको प्रभु ने याजक और एक राजा बनाया है? ಎಷ್ಟು ಜನ ಗೊತ್ತು? कितने लोगों को पता है? ಹಾಲೆಲೂಯಾ. हालेलुया। ಯೇಸು ಸ್ವಾಮಿ ಶಿಲುಬೆ ಮೇಲೆ ಅದನ್ನ ಏನ್ ಮಾಡಿದಂತೆ? यीशु मसीह ने अपने क्रूस पर ಉಭಯರನ್ನ ಒಂದೇ ದೇಹದಂತಾಗಿ ಮಾಡಿದನಂತೆ. वो दोनों व्यक्ति को एक ही व्यक्ति उन्होंने बनाया। ಉಭಯರಂದ್ರೆ ಯಾರು? ऐसा दो व्यक्ति कैसा है? ಇಸ್ರಾಯೇಲ್ ಜನರು, इस्राएल लोग, ಯಹೂದಿಗಳು, यहूदी लोग, ಅನ್ಯ ಜನರು, ओ एक अन्य मतलब ಎರಡನ್ನೂ ಕೂಡ दोनों लोगों को ಶಿಲುಬೆ ಮೇಲೆ एक क्रूस ಇವರು पर ಒಂದಾಗಿ ಮಾಡಿದನು ಯೇಸು ಸ್ವಾಮಿ. प्रभु ने एक कर दिया क्रूस ಆಗ ಹಳೆ ಒಡಂಬಡಿಕೆ ಕಾಲದಲ್ಲಿ पर। मगर पुराने नियम में ಆ ಯಹೂದ್ಯರು ಮಾತ್ರ वो यहूदी लोग ದೇವಾಲಯದೊಳಗೆ ಹೋಗ್ಬೇಕಾಗಿತ್ತು. वो सो एक मंदिर में जाना ಅವರಿಗೆ था, ಮಾತ್ರ ಪ್ರಿಫರೆನ್ಸ್ ಇತ್ತು. उन लोगों का ही एक प्रेफरेंस ಅನ್ಯ था। ಜನರಿಗೆ ओ मगर ಇವರೆಲ್ಲ ಕೆಲಸ ಮುಗಿದ ಮೇಲೆ अन्य लोगों को वो सभी काम होने के बाद, ನಂತರ ಇವರಿಗೆ ಪ್ರಿಫರೆನ್ಸ್ ಇತ್ತು. उसके बाद उनको ಒಂದ್ ವೇಳೆ ಟೈಮ್ ಇಲ್ಲ ಅಂದ್ರೆ उसका समय नहीं रहेगा तो ಇನ್ನೊಂದು ದಿನಕ್ಕಾಗಿ ಕಾಯ್ಬೇಕಾಗಿತ್ತು. बहुत दिन तक उनको इंतजार ಆದ್ರೆ करना ಶಿಲುಬೆ था। ಮೂಲಕವಾಗಿ मगर एक क्रूस के द्वारा ಇಬ್ಬರನ್ನ ದೇವರು ಒಂದಾಗಿ ಮಾಡಿ दो व्यक्ति को ಮೊದಲು ನನ್ನ ದೇವರು ಪ್ರಿಫರೆನ್ಸ್ ಕೊಡುವುದಕ್ಕಾಗಿ, हमको एक प्रेफरेंस देने के ಎಲ್ಲರಿಗೂ लिए, ತನ್ನ ಮಕ್ಕಳಿಗೆ ಮೊದಲು ಪ್ರಿಫರೆನ್ಸ್ अपने ಕೊಡುವುದಕ್ಕಾಗಿ बच्चों को प्रेफरेंस देने के लिए ಮೊದಲು ಸ್ವಾರ್ಥ
पहले एक सुवार्थ ನಿನಗೆ ಕೊಡಲ್ಪಟ್ಟಿದೆ. आपको दिया गया है। ಯೇಸುವಿನ ಬರುವಿಕೆಯ ಕುರಿತಾದ ಜ್ಞಾನ, यीशु मसीह आने वाला एक संगति, ಆತನ ಬರುವಿಕೆ ಕುರಿತಾದ ಜ್ಞಾನ, फिर से आने वाला संगति, ಆತನ ಎರಡನೇ ಸಾರಿ ಬರ್ಲಿಕ್ಕಿರುವಂತ ದೇವರ ಜ್ಞಾನ, दूसरे बार उसके आगमन के बारे में ನನಗೂ ನಿನಗೂ ದೇವರು ಮೊದಲು ಕೊಟ್ಟಿದ್ದಾನೆ. आपको प्रभु ने दिया है। ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया। ಮೊದಲನೇ ಇನ್ಫಾರ್ಮೇಶನ್, पहले इन्फॉर्मेशन ದೇವರ ಮಕ್ಕಳಿಗೆ ದೇವರು ಕೊಡ್ಲಿಕ್ಕೆ प्रभु की ಶಕ್ತನಾಗಿದ್ದಾನೆ. बच्चों को प्रभु देने के लिए चाहता है। ಹಾಗಿದ್ರೆ इसलिए ಯೇಸು ಬರ್ತಾ ಇದ್ದಾನೆ ಅಂತ ಯಾರು ಮೊದಲು ಹೇಳಬೇಕು? यीशु मसीह आ रहा है, कौन पहले कहना है? ಪ್ರೆಸಿಡೆಂಟ್ ಇಂದ ಬರ್ಬೇಕಾ, ನಮ್ಮಿಂದ ಬರ್ಬೇಕಾ? प्रेसिडेंट से आना है तो आपसे आना है। ಯಾರು ನಿಂತು ಸುವಾರ್ಥ ಸಾರಬೇಕು? कौन खड़े होकर सुसमाचार ಯಾರು बोलना ಮೊದಲು है? ಧೈರ್ಯವಾಗಿ ಮಾತನಾಡಬೇಕು? कौन एक धैर्य से बात करना है? ದೇವರು ನಿನ್ನನ್ನ ನನ್ನನ್ನ ನಂಬಿ ಜವಾಬ್ದಾರಿ ಕೊಟ್ಟಿದ್ದಾನೆ. प्रभु आपको और हमको विश्वास रख के एक जिम्मेदारी को दिया है। ಅರ್ಥ ಆಗ್ತಾ ಇದೆಯಾ? आपको समझ में आ रहा है? ಅರ್ಥ ಆಗ್ತಾ ಇದೆಯಾ? आपको समझ में आ रहा है? ರಾಜಾದಿ ರಾಜನು, एक राजाओं का राजा, ಸರ್ವಶಕ್ತನು, ತಿರುಗಿ सर्वशक्तिमान, ಬರ್ಲಿಕ್ಕಿರುವಂತ ಯೇಸು फिर से ಆತನು आने वाला ಬರ್ತಾ ಇದ್ದಾನೆ ಎಂಬುದಾಗಿ एक आ रहा है ऐसा कहने के लिए ನನಗೂ ನಿನಗೂ ಆತನು ಮೊದಲು ತಿಳಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. आपको और मेरे को कहने के लिए प्रभु ಹಾಗಿದ್ರೆ सर्वशक्तिमान है। ದೇವರು ಎಷ್ಟು ನಿನ್ನ ವಿಷಯದಲ್ಲಿ ಆಲೋಚನೆ ಉಳ್ಳವನಾಗಿದ್ದಾನೆ. कितना वो आपके बारे में सोच रहा है। देखिए ಪಕ್ಕದವರು ನೋಡಿ ಹೇಳ್ರಿ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, बगल वाले से ದೇವರ कहे कि ಬರುವಿಕೆಯ ಕುರಿತಾಗಿ ಮಾತಾಡುವಂತ ವ್ಯಕ್ತಿ. आप एक सामान्य व्यक्ति नहीं है, प्रभु के बारे में आने वाले संगति को बोलने वाले व्यक्ति ಅನ್ಯ है। ಜನರಿಗೆ ಯೇಸುವಿನ ಕುರಿತಾಗಿ ಮಾತನಾಡುವಂತ ವ್ಯಕ್ತಿ ಅಂತ ಹೇಳ್ರಿ. अन्य लोगों को यीशु मसीह के बारे में कहने वाले व्यक्ति है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಈ ದೇಶದ ಪ್ರಧಾನಮಂತ್ರಿ इस देश की प्रधानमंत्री ಭಾರತ ದೇಶಕ್ಕೆ ಮಾತ್ರ ಪ್ರಧಾನನು, भारत देश के लिए प्रधान है, ಆದ್ರೆ ದೇವರ ಮಕ್ಕಳು मगर प्रभु के बच्चे ಪ್ರಪಂಚಕ್ಕೆ ಪ್ರಧಾನರಾಗಿದ್ದಾರೆ. सारे संसार को ये प्रधान है। ಹಾಲೆಲೂಯಾ. हालेलुया। ಇಡೀ ಆ ಪರಲೋಕದ ಸುದ್ದಿಯನ್ನ ये स्वर्गीय एक समाचार को ಪ್ರಪಂಚಕ್ಕಾಗಿ ಹೇಳುವುದಕ್ಕಾಗಿ ದೇವರು ನನ್ನನ್ನು ನೆಟ್ಟಿದ್ದಾನೆ. सारे संसार को बोलने के लिए प्रभु ने आपको हमको रखा है। ಹಾಲೆಲೂಯಾ. हालेलुया। ಇದು ಸತ್ಯ ಅಲ್ವಾ? ये सच्चाई है इन्हें। ದೇವರು ಯಾಕೆ ಜಕರನ್ನ ಬಿಟ್ಬಿಟ್ಟು ಯಾರನ್ನಾದ್ರೂ ಆರಿಸ್ಕೋಬೋದಿತ್ತಲ್ವಾ? जकरिया को छोड़ के प्रभु किसी को चुन सकता था ना, ಯಾರನ್ನಾದ್ರೂ ಆರಿಸ್ಕೋಬೋದಿತ್ತಲ್ವಾ? किसी को चुन सकता था वो, ಯಾಕೆ ಆರಿಸ್ಕೊಂಡಿಲ್ಲ? क्यों उसने नहीं चुना? ಏನೇ ಆಶೀರ್ವಾದ ಪ್ರಾರಂಭವಾದ್ರು मगर कोई आशीष आना है ನನ್ನ तो ಮಕ್ಕಳ ಮೂಲಕವಾಗಿ ಆಶೀರ್ವಾದ अपने बच्चे से आना है। ಪ್ರಾರಂಭವಾಗಲಿ. ಹಾಲೆಲೂಯಾ. हालेलुया। ದೇಶದಲ್ಲಿ ಯಾವುದಾದ್ರೂ ಒಂದು ಏಳಿಗೆ ಆಗ್ಬೇಕಾಗಿದ್ರೆ, अगर इस देश में कुछ उन्नति में आना है तो ಹಾಲೆಲೂಯಾ, हालेलुया, ತನ್ನ ಮಕ್ಕಳ ಮೂಲಕವಾಗಿ ಆಗಬೇಕೆಂಬುದಾಗಿ ದೇವರು ಬಯಸ್ತಾನೆ. अपने बच्चे के द्वारा ही होना है प्रभु ನೀನು चाहता है। ದೇವರ ದೃಷ್ಟಿಯಲ್ಲಿ आप- ಅಮೂಲ್ಯನು ಮಾನ್ಯನು ಪ್ರಿಯಲಾಗಿದ್ಯಾ? प्रभु की नजर में आप अमूल्य और श्रेष्ठ हैं। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ನಂಬ್ತೀರಾ ಇವತ್ತು आप विश्वास रखते हैं ದೇವರು ನಿನ್ನೊಟ್ಟಿಗೆ ಮಾತಾಡೋದಕ್ಕೆ ರೆಡಿ ಇದ್ದಾನೆ ಅಂತ? प्रभु आपके साथ बात करने के लिए रेडी है। ದೇವರು ನಿನ್ನ ಮೂಲಕವಾಗಿ ಕಾರ್ಯ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಅಂತ ಹೇಳೋದಕ್ಕೆ ರೆಡಿ ಇದೆಯಾ? आपके द्वारा से प्रभु वो काम करने के लिए रेडी है। ಹಾಲೆಲೂಯಾ. हालेलुया। ಹಾಗಾಗಿ ಜಕರ್ಯನು ಎಂತ ಒಳ್ಳೆ ವ್ಯಕ್ತಿ, जकरिया ये कितना बड़ा आदमी है, ದೇವರಿಂದ ಕರೆಯಲ್ಪಟ್ಟವನು, प्रभु की ओर से चुनने वाला व्यक्ति, ಬಹಳಷ್ಟು ದಿನಗಳಿಂದ ಸೇವೆ ಮಾಡ್ತಾ ಇದ್ದಾನೆ, बहुत दिन से सेवा कर रहा है, ಬಹಳಷ್ಟು ದಿನಗಳಿಂದ ತನ್ನ ಕೆಲಸದಲ್ಲಿ ಆತನ ನಿರತನಾಗಿದ್ದಾನೆ. बहुत दिन से प्रभु की सेवा में वो निरंतर लवलीन ಬೈಬಲ್ है। ವಾಕ್ಯ ಹೇಳ್ತದೆ, प्रभु की वचन कहता है ಕರ್ತನ ಎಲ್ಲಾ ಆಜ್ಞೆಗಳನ್ನ, प्रभु की सारे आज्ञाओं को, ನೇಮ ನಿಷ್ಠೆಗಳನ್ನ एक नियमों को ಕೈಗೊಂಡು, वो उसको 1ನೇ ಅಧ್ಯಾಯ 6ನೇ ವಚನ, पहले अध्याय का 6वां वचन, 1ನೇ ಅಧ್ಯಾಯ 6ನೇ ವಚನ ಓದ್ರಿ. ದ ಲುಕ್ ಚಾಪ್ಟರ್ 1:6. ಇನ್ನೊಬ್ರು ಇಂಗ್ಲಿಷ್ ಅಲ್ಲಾದ್ರೂ ಹೋದ್ರಿ, ಹಿಂದಿ ಅಲ್ಲಾದ್ರೂ ಹೋದ್ರಿ. और वे दोनों परमेश्वर के सामने धर्मी थे और प्रभु की सारी आज्ञाओं और विधियों पर निर्दोष चलने वाले थे, उनके कोई भी संतान ना थी। ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, इधर वचन लिखा गया है, ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನ, वो प्रभु की सारी आज्ञाओं पर, ದೇವರ ನೇಮ ನಿಷ್ಠೆಗಳನ್ನ प्रभु की विधियों को ತಪ್ಪಿಲ್ಲದೆ वो एक निर्दोष से ನಡಿಕೊಳ್ಳುತ್ತಾ चलकर ದೇವರ ದೃಷ್ಟಿಯಲ್ಲಿ प्रभु की सामने ನೀತಿವಂತರಾಗಿದ್ದರು. धर्मी थे। ಯಾರ ದೃಷ್ಟಿಯಲ್ಲಿ? किसकी एक नजर में? ಪಾಸ್ಟರ್ ದೃಷ್ಟಿಯಲ್ಲ, एक पास्टर की नजर में नहीं, ಮನೆಯವರ ದೃಷ್ಟಿಯಲ್ಲ, बगल वाले की किसी व्यक्ति के नजर में नहीं, ನಿನ್ನನ್ನು ನೋಡುವಂತ ಜನರ ದೃಷ್ಟಿಯಲ್ಲ, आपको कौन देख रहा है उसकी एक नजर में नहीं है, ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗಿದ್ದರು. प्रभु की नजर में वो धर्मी थे। ನನ್ನ ಬಹಳ ಬಹಳ ಪ್ರಾಮುಖ್ಯ ವಿಷಯ ಏನಂದ್ರೆ, ये एक बहु प्रामुख्य संगति है कि ಹಾಲೆಲೂಯಾ, हालेलुया, ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದೆಯಾ? आप प्रभु की नजर में धर्मी है क्या?
ದೇವರ ದೃಷ್ಟಿಯಲ್ಲಿ ನಿನ್ನಲ್ಲಿ ನೀತಿ ಕಾಣಲ್ಪಡ್ತಾ ಇದೆಯಾ? प्रभु की नजर में आपके धर्मीपन दिखाई दे रहा है क्या? ದೇವರ ದೃಷ್ಟಿಯಲ್ಲಿ ನೀನು ಪರಿಶುದ್ಧನಾಗಿ ಕಾಣಲ್ಪಡ್ತಾ प्रभु ಇದೆಯಾ? की नजर में आप पवित्र दिखाई पड़ रहे हैं क्या? ಜಕರಿಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದಾನೆ. जकरिया प्रभु की नजर में एक निर्दोष है. ದೇವರ ಒಂದು ದೃಷ್ಟಿಯಲ್ಲಿ ಆತನು ಒಂದು ಪರಿಶುದ್ಧ ವ್ಯಕ್ತಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. प्रभु की नजर में वो एक पवित्र जन दिखाई पड़ रहा ನಾವು है. ಜನರ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ. हम लोगों के विचार में, संसार की विचार में हम एक अच्छा आदमी बनने के लिए चाहते हैं. ನಾವು ಯಾರಾದರೂ ನಮ್ಮವರು ಕಂಡಾಗ ಅವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ ಇರಲಿಕ್ಕೆ ನಾವು ತೋರಿಸ್ತಾ ಇರ್ತೇವೆ. अगर कोई हमको जानने वाला दिखाई पड़ेगा तो उसके नजर में हम अच्छे बनने के लिए दिखाई पड़ते हैं. ಹಾಲೆಲೂಯಾ. हालेलुया. ಆದ್ರೆ मगर ಸಭೆಯ ಪಾಸ್ಟರ್ನವರು कलसिया के पास्टर ಯಾರಾದ್ರೂ ಬಿಲಿವರ್ ಮನೆಗೆ ಗೊತ್ತಿಲ್ಲದೆ ಹೋಗ್ಬಿಡ್ರಿ, ಗೊತ್ತಾಗ್ಬಿಡುತ್ತೆ ಅವ್ರ ರಿಯಾಲಿಟಿ. किसी के विश्वासी के घर पे बिना बोलने से चले जाइए, उसका एक रियलिटी पता चलता है. ನಾವು ಗೊತ್ತಿದ್ದು ಹೋದ್ರೆ मगर हम उसको इन्फॉर्म करके जाएंगे तो ನೀವೆಲ್ಲ ಟಿವಿ ಆಫ್ ಇರುತ್ತೆ, ನಿಮ್ಮ ಮನೆನೂ ಕ್ಲೀನ್ ಇರುತ್ತೆ, ಆರಾಮಾಗಿರುತ್ತೆ. आपकी टीवी भी बंद रहेगा और आपकी सफाई सभी करके रहते हैं. ಮತ್ತೆ ಟೇಬಲ್ ಮೇಲೆ ಬೈಬಲ್ ಕೂಡ ಇರುತ್ತೆ ಕೆಲವ್ರ ಮನೆಯಲ್ಲಿ. बाइबल भी रहता है टेबल पे. ಅಲ್ಲಿವರೆಗೂ ಟೇಬಲ್ ಸೆಲ್ಫಲ್ಲಿ ಇರುತ್ತೆ. ನಾವು ಬರ್ತಾ ಇದ್ದೇವೆ ಅಂತ ಗೊತ್ತಾದ್ರೆ ಟೇಬಲ್ ಎಲ್ಲ ಹಾಡ್ ಬುಕ್ ಎಲ್ಲ ನಾವೇನು ತಿಳ್ಕೊಬೇಕು, ಅವರು ಒಳ್ಳೆ ವರ್ಷಿಪ್ಪರು, ಒಳ್ಳೆ ಹಾಡು ಹೇಳ್ತಾರೆ, ಇಡೀ ದಿನ ಬೈಬಲ್ ಓದ್ತಿರ್ತಾರೆ ಅಂತ ನಾವು ಟೇಬಲ್ ಮೇಲೆ ಬೈಬಲ್ ಕಾಯ್ತು. ಆದರೆ ಅಲ್ಲಿರಲ್ಲ. मगर वैसा नहीं रहेगा उधर ही. ನೀವು ಹೇಳಿ ಬರಬೇಕಾಗಿತ್ತು. ಯಾಕೆ ಹೇಳಿ ಬರಬೇಕಾಗಿತ್ತು? आप बोल के आना था ना. ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಿದ್ದೀವಲ್ಲ. हम सभी अच्छे रीति से रेडी होते थे. ಹೇಳಿ ಬರಲ್ಲ, कभी भी हम नहीं बोल के आएंगे, ಹೇಳ್ದೆ ಬರೋಣ. हम नहीं बता से ऐसे आएंगे. ಅದು ನಿಜವಾದ ಕ್ರಿಸ್ತಿಯತೆ. वही एक अच्छा मसीह का जीवन है. ಹಾಲೆಲೂಯಾ. हालेलुया. ಇವರು ದೇವರ ದೃಷ್ಟಿಯಲ್ಲಿ ಇದ್ದುದರಿಂದ प्रभु की एक नजर में रहने से ದೇವರ ದೃಷ್ಟಿ ಕೂಡ ಇವರ ಮೇಲೆ ಇತ್ತು. प्रभु की एक नजर भी उनके ऊपर था. ಹಾಲೆಲೂಯಾ. हालेलुया. ನೀತಿವಂತರು, धर्मी, ಯಥಾರ್ಥವಂತರು, ಏಕ ನಿರ್ದೋಷ, ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತವರು. सभी विधियों को पालन करने वाला व्यक्ति. ಹಾಲೆಲೂಯಾ. हालेलुया. ಹೇಳ್ರಿ ಹಾಲೆಲೂಯಾ. कहिए हालेलुया. ಹೇಳ್ರಿ ಹಾಲೆಲೂಯಾ. ಹೇಳ್ರಿ ಹಾಲೆಲೂಯಾ. हालेलुया. ಹೇಳ್ರಿ ಹಾಲೆಲೂಯಾ. हालेलुया. ಹಾಲೆಲೂಯಾ. ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೀರಾ? प्रभु की नजर में आप धर्मी है क्या? ಇವತ್ತು ಜಕರಿಯನಿಗೆ ದೇವರು ಹೇಳ್ತಾ ಇದ್ದಾನೆ, आज जकरिया को प्रभु बोल रहा है, ಭಯ ಪಡಬೇಡ. आप मत डर. ನಿನ್ನ ಸ್ಥಿತಿ ಹೀಗಿರ್ಬೋದು, आपकी स्थिति ऐसा ನನ್ನ होगा, ಮುಂದೆ ನೀತಿವಂತನಾಗಿ ನಡೆದಿದೀಯಾ, आप मेरे नजर में धर्मी बना है, ನೀನು ಎಲ್ಲವನ್ನ ಕೈಗೊಂಡು ನಡೆದಿದೀಯಾ, आप सभी विधियों का पालन किया है. ನಿನಗೆ ಒಂದು ಕಡಿಮೆ ಆಗಿದೆ, मगर एक ये कमी है आपके जीवन ನಿನಗೆ में, ಒಂದು ಕಡಿಮೆ ಆಗಿದೆ, आपको एक कमी है. ಅದನ್ನು ಕೊಡುವುದಕ್ಕಾಗಿ उसको देने के लिए ಭಯ ಪಡಬೇಡ. आप मत डर. ಎಲಿಯಾ, ಜಕರಿಯ ಭಯ ಪಡಬೇಡ. जकरिया कभी भी मत डर. ಜಕರಿಯ ನೀನು ಭಯ ಪಡಬೇಡ. जकरिया कभी भी मत डर. ನಾನು ನಿನ್ನ ಜೀವಿತದಲ್ಲಿ आपके जीवन में ಯಾವುದು ಕಡಿಮೆ ಆಗಿದೆಯೋ क्या कमी है, ಅದನ್ನು ಕೊಡುವುದಕ್ಕೆ ನಾನು ಶಕ್ತನೆಂಬುದಾಗಿ उसको देने के लिए मैं सर्वशक्तिमान हूँ. ಇವನು ತಿಳ್ಕೊಂಡಿರ್ಬೋದು. इसने सोचा होगा. 7ನೇ ವಚನ ಹೀಗೆ ಹೇಳ್ತದೆ ನೋಡ್ರಿ, 7वां वचन ऐसा कहता है, ಅವರಿಗೆ ಮಕ್ಕಳಿರಲಿಲ್ಲ, उसको बच्चे नहीं थे, ಬಂಜೆ ಆದುದರಿಂದ वो एक भांज थी, ಅವರು ದಿನ ಹೋದವರಾಗಿದ್ದರು. उनका दिन वो बूढ़े थे. ಅಂದ್ರೆ उसका मतलब ನಾನು ನೆನೆಸಿರ್ತೀನಿ, मैंने ऐसा सोचा ನನ್ನ है, ಇಮ್ಯಾಜಿನೇಷನ್ मेरा एक इमेजिनेशन है. ಏನಂದ್ರೆ, क्या है कि ಮದುವೆ ಆಗಿ शादी होकर 1 ವರ್ಷ, 1 साल, 2 ವರ್ಷ, 2 साल, 5 ವರ್ಷ 5 साल ಪ್ರಾರ್ಥನೆ ಮಾಡಿರ್ಬೋದು, प्रार्थना किया होगा, ಮಕ್ಕಳು ಕೊಡಪ್ಪ, बच्चे दे प्रभु, ನನಗೆ ಮಕ್ಕಳು ಕೊಡಪ್ಪ, बच्चे दे प्रभु, ಮಕ್ಕಳು ಕೊಡಪ್ಪ बच्चे दे ಅಂತ प्रभु, ಪ್ರೇಯರ್ ಇರ್ಬೋದು. उन्होंने पूछा होगा. ಆದ್ರೆ मगर ಆ 5 ವರ್ಷದ ನಂತರ 5 साल के बाद, 10 ವರ್ಷದೊಳಗೆ 10 साल के अंदर ಸ್ವಲ್ಪ ಪ್ರಾರ್ಥನೆಯಲ್ಲಿ ವೀಕ್ ಆಗಿ ಕಂಡಿರಬಹುದು. प्रार्थना में थोड़ी धीमी कमी होगी. ಯಾಕೆಂದ್ರೆ ಮೊದಲು 5 ವರ್ಷದಲ್ಲಿ ಪ್ರಾರ್ಥನೆ ಮಾಡಿದಂತ ಪ್ರಾರ್ಥನೆ ಇಲ್ಲಿ ಕಡಿಮೆ ಆಗಿದೆ. 5 साल के पहले किया हुआ प्रार्थना अभी कमी हो गया है. 10 ವರ್ಷ ಕ್ರಾಸ್ ಆದ ಮೇಲೆ 10 साल होने के बाद ಈಗ ಅವರ ಪ್ರಾರ್ಥನೆ ಇನ್ನೂ ವೀಕ್ ಆಗಿದೆ. अभी उसका प्रार्थना वीक हो रहा है. 12 ವರ್ಷದಲ್ಲಿ 12वां साल में ಅವಾಗ ಪ್ರಾರ್ಥನೆ ಮಾಡುವಂತದ್ದು. कब समय मिलता था उस समय 15 ವರ್ಷ ಬರೋಷ್ಟೊಳಗಾಗಿ 15 साल होने के बाद ವರ್ಷಕ್ಕೊಂದು ಸಾರಿ ಆದ್ರೆ ಆಗ್ಲಿ ಬಿಡು, 1 साल को एक बार होगा तो ಕೊಟ್ರೆ ಕೊಟ್ಲಿ ಬಿಡು, प्रभु देगा तो दे, ದೇವರು ಮಾಡಿದ್ರೆ ಮಾಡ್ಲಿ ಬಿಡು, प्रभु करेगा तो करो, ಈ ರೀತಿ ಪ್ರಾರ್ಥನೆ. ऐसा प्रार्थना. 15 ವರ್ಷದ ನಂತರ 15 साल के बाद ಆಲ್ಮೋಸ್ಟ್ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಿರ್ತಾರೆ. प्रार्थना करने का संगति उन्होंने छोड़ दिया. ರೈಟ್, है कि नहीं है? ಯಾಕೋ ನಮ್ಗೆ ಅನುಭವ ಇಲ್ಲ ಅಂತೀರಾ? ಬಿಡ್ರಿ. ಹಾಲೆಲೂಯಾ. हालेलुया. ಈ ರೀತಿಯಾಗಿ ऐसे ही ಪ್ರತಿಯೊಂದು ವಿಷಯನೂ ಅಷ್ಟೇ, हर एक विचार में ऐसा ही है. ನಾವೇ कल ಕೆಲವೊಂದು ಪ್ರಾರ್ಥನೆಗಳನ್ನ हम प्रार्थना को ಕ್ಲೋಸ್ ಮಾಡಿಬಿಟ್ಟಿರ್ತೇವೆ. हमने क्लोज करके रखे हैं. ಎಸ್,
है कि नहीं? ಪ್ರಾರ್ಥನೆ ಮಾಡಿ ನೋಡ್ತೇವೆ, प्रार्थना करते हैं ಆಗ್ಲಿಲ್ಲ ಅಂದ್ರೆ ಬಿಟ್ಟು ಕೊಟ್ಬಿಟ್ಟು मगर वो नहीं होगा तो उसको छोड़कर ಅದಕ್ಕೊಂದು ಸಮಾಧಿಯನ್ನ ಕಟ್ಬಿಡ್ತೇವೆ. उसको ये खबर को हम बांध देते हैं. ಅಷ್ಟ್ರ ಮಧ್ಯದಲ್ಲಿ उसके बीच में ಆ ಪ್ರಾರ್ಥನೆ ರಿಕ್ವೆಸ್ಟ್ ಎಂಡ್ ಆಯ್ತು. ಯಾಕೆ ಅಂದ್ರೆ ದಿನ ತುಂಬಿದವಳಾಯ್ತು, ಇದು ಆಗದೆ ಹೋಯ್ತು. अभी उसको वो प्रार्थना का संगति एंड हो गया क्योंकि वो बूढ़े हो गए हैं. ಸೈಂಟಿಫಿಕಲಿ ಪ್ರಕಾರ एक विज्ञान की रीति से ಆಗದಿಲ್ಲ ಎಂಬುದಾಗಿ ಕ್ಲೋಸ್ ಆಯ್ತು. वो कभी भी उनको संतान नहीं होगा, सब क्लोज ಇವರು हो गया. ಕ್ಲೋಸ್ ಮಾಡಿರುವಂತ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನ इन्होंने क्लोज किया प्रार्थना रिक्वेस्ट को. ಯಥಾರ್ಥವಾಗಿ ಸೇವೆ ಮಾಡಿದ ಜಕರನ ಜೀವಿತದಲ್ಲಿ ದೇವರು ಓಪನ್ ಮಾಡ್ತಾ ಇದ್ದಾರೆ. यथार्थ रीति से सेवा करने वाले जकरी के जीवन में प्रभु ओपन कर रहा है. ಹಾಲೆಲೂಯಾ. हालेलुया. 2021ನೇ ಇಸ್ವಿಯಲ್ಲಿ 2021 साल में ನೀನು ಕಾಣ್ಲಿಕ್ಕಿರುವಂತ ವಿಷಯ ಏನು ಗೊತ್ತಾ? अगर आपको देखने वाला संगति क्या है कि ಪ್ರಾರ್ಥನೆ ಮಾಡಿ ಕ್ಲೋಸ್ ಆಗಿರುವಂತ ವಿಷಯಗಳನ್ನ ದೇವರು ಪುನರಾರಂಭಿಸ್ತಾನೆ. प्रार्थना करके आपने क्या क्लोज किया था, प्रभु उसको प्रारंभ करेगा. ಅರ್ಥ ಆದವ್ರಿಗೆ ಮಾತ್ರ ಹಾಲೆಲೂಯಾ. हालेलुया. ನೀನು ಕ್ಲೋಸ್ ಮಾಡಿರುವಂತ ಪ್ರೇಯರ್ ರಿಕ್ವೆಸ್ಟ್ ಅನ್ನ आपने क्लोज किया हुआ प्रेयर रिक्वेस्ट, ದೇವರು ಅದಕ್ಕೆ ಜೀವ ಕೊಡುವುದಕ್ಕೆ ದೇವರು ಪ್ರಾರಂಭಿಸ್ತಾನೆ. प्रभु उसको जीवन देने के लिए शुरू ನೀನು करेगा. ಪ್ರಾರ್ಥನೆ ಮಾಡಿ ಬಿಟ್ಟಂತ ಮರೆತಂತ ವಿಷಯಗಳನ್ನ आपने प्रार्थना करके आपने भूल गए होंगे, ದೇವರು ಆನ್ಸರ್ ಅನ್ನು ಕೊಡ್ಲಿಕ್ಕಿದ್ದಾನೆ. प्रभु आपको उत्तर देगा. 2021ನೇ ಇಸ್ವಿಯಲ್ಲಿ ಕಾಲಿಡೋದಕ್ಕಿಂತ ಮೊದಲು 2021 में आप ದೇವರು ನಿನಗೆ ಹೇಳುವಂತ ಮಾತೇನೆಂದ್ರೆ, प्रभु क्या कर रहा है? ಭಯ ಪಡಬೇಡ. करो मत. ನೀನು ಪ್ರಾರ್ಥನೆ ಮಾಡಿ ಬಿಟ್ಟಂತ ವಿಷಯಗಳನ್ನ आपने प्रार्थना किया हुआ संगति को ಮುಂದಿನ ವರ್ಷದಲ್ಲಿ 16ನೇ ತಿಂಗಳಲ್ಲಿ ನೋಡ್ಲಿಕ್ಕಿದೆ ಎಂಬುದಾಗಿ. आगे के साल में आप उससे उत्तर देखने वाले हैं. ಹಾಲೆಲೂಯಾ. हालेलुया. ದೇವರು ಯಾವುದನ್ನ ಮಾತನಾಡಿದ್ನೋ, प्रभु ने क्या बातें किया था? 9 ತಿಂಗಳಲ್ಲಿ ಯೋಹಾನನ ಹುಟ್ಟಿದ, 9 महीने में यूहन्ना पैदा हुआ. ಅದರ ಕಂಟಿನ್ಯೂ ಆದ ಕೂಡಲೇ उसके बाद में ಅವಳು 6 ತಿಂಗಳಿರುವಾಗಲೇ 6 महीने के रहने के पहले ही ಮರಿಯಳಿಗೆ ದೇವರ ಮಾತು ಬಂತು. प्रभु के ओर से 16th ಮಂತ್ ಅಲ್ಲಿ 16वां महीने में ಯೇಸು ಹುಟ್ಟಿದಾನೆ. यीशु मसीह पैदा हो ಅವಳು गया. 6 ತಿಂಗಳ ಗರ್ಭಿಣಿ ಇರಬೇಕಾದ್ರೆ उस एक 6 महीने के गर्भवती थी. ಮರಿಯಳಿಗೆ ದೇವರ ಮಾತು ಬಂತು. मरियम को प्रभु की वचन आई. 16ನೇ ತಿಂಗಳಲ್ಲಿ 16वां महीने में ಅಂದ್ರೆ ಬರುವಂತ ವರ್ಷದಲ್ಲಿ आगे आने वाला ನೀನು साल में ಪ್ರಾರ್ಥನೆ ಮಾಡಿ ಬಿಟ್ಟಂತ आपने ವಿಷಯಗಳನ್ನು प्रार्थना किया वो और भूल गए हैं. ದೇವರು ಪುನರ್ ಪ್ರಾರಂಭಿಸಲಿಕ್ಕಿದ್ದಾರೆ. प्रभु उसको उत्तर दे रहा है. ಇವತ್ತು ಭಯ ಪಡಬೇಡ ಅಂತ ಹೇಳ್ತಾ ಇದ್ದಾರೆ, आज डरो मत ऐसा कर ಆದ್ರೆ ನಿನ್ನ रहा है, ಆನ್ಸರ್ ಮುಂದಿನ ವರ್ಷ ಕಾಣ್ತಾ ಇದೆ. मगर उसकी उत्तर आगे के साल में है. ಅರ್ಥ ಆಗ್ಲಿಲ್ಲ? आपको समझ में ಇವತ್ತು नहीं है. ಪ್ರಾರ್ಥನೆ ಮಾಡ್ತಾ ಇದ್ದಿ, आप प्रार्थना कर रहे ಇವತ್ತು हैं. ಪ್ರಾರ್ಥನೆ ಮಾಡ್ತಾ ಇದ್ದಿ, आज प्रार्थना कर ದೇವರು रहे ಹೇಳ್ತಾನೆ हैं. ಭಯ ಪಡಬೇಡ ಎಂಬುದಾಗಿ, प्रभु डरो ದೇವರು मत ಹೇಳ್ತಾನೆ कर रहा ಭಯ है. ಪಡಬೇಡ ಎಂಬುದಾಗಿ. प्रभु कह रहा है कि ಆದ್ರೆ डरो ಮುಂದಿನ मत. ವರ್ಷದಲ್ಲಿ आगे साल ನಿನ್ನ में ಆನ್ಸರ್ ಅನ್ನು ಕಾಣ್ತಾ ಇದೆ. आप उसकी उत्तर को देख ಇವತ್ತು रहे हैं. ಸೀಡ್ आज की ನಿನ್ನಲ್ಲಿ ये ನಿನ್ನ ಜೀವಿತದಲ್ಲಿ आपके जीवन ಭಯ में ಪಡಬೇಡ ಎಂಬ ಒಂದು ಮಾತು डरो मत ऐसा ಮುಂದಿನ एक ವರ್ಷದ ಆನ್ಸರ್ಗಾಗಿ ದೇವರು ನಿನ್ನನ್ನು ನಡೆಸ್ತಾ आगे ಇದ್ದಾನೆ. के साल की उत्तर के लिए चला रहे हैं. ಎಷ್ಟು ಜನ ಹೇಳ್ತೀರಿ? कितने लोग बोल रहे हैं? 2021ನೇ ಇಸ್ವಿಯಲ್ಲಿ 2021 वर्ष में ನನ್ನ ಉತ್ತರವನ್ನು ನಾನು ಕಾಣ್ತಾ ಇದ್ದೇನೆ. मेरे एक आंसर को मैं ಆದ್ರೆ देख रहा ಇವತ್ತು हूं. ಧೈರ್ಯದ ಮಾತು, मैं एक धैर्य से ಭಯ ಪಡಬೇಡ. डरो मत. ಎಷ್ಟು ಜನ ಹಿಂಗ್ ಪ್ರಾರ್ಥನೆ ಮಾಡಿರ್ತೀರಿ? बहुत लोग ऐसा प्रार्थना कर रहे हैं. ಎಷ್ಟು ಜನ ಹಿಂಗ್ ಪ್ರಾರ್ಥನೆ ಮಾಡ್ತೀನಿ? बहुत लोगों ने ऐसा प्रार्थना किया है. ಬದುಕ್ತೀನೋ ಇಲ್ಲ, मैं ಮುಂದಿನ ವರ್ಷ ನೋಡ್ತೀನೋ ಇಲ್ಲ, मैं आगे का साल देखूंगा कि नहीं ಈ ವರ್ಷನೇ देखूंगा. ಸತ್ತೋಗ್ಬಿಡ್ತೀನೇನೋ, इसी साल में मर ಕೊರೋನಾದಲ್ಲೇ जाऊं- ಸತ್ತೋಗ್ಬಿಡ್ತೀನಿ ಅಂತ, इसी साल में मैं मर ರೋಗದಲ್ಲೇ जाऊं- ಸತ್ತೋಗ್ಬಿಡ್ತೀನೇನೋ, कोरोना में मर जाऊंगा इस साल. ಇವತ್ತೆಲ್ಲ ನೋವು, ನಾಳೆ ಬೆಳಿಗ್ಗೆ ಹೇಳ್ತೀನೋ ಇಲ್ಲೋ. कल में मैं ಆದ್ರೆ सुबह ದೇವರು ಅವ್ರಿಗೆ ಹೇಳ್ತಾ ಇದ್ದಾನೆ, मगर उन लोगों को ಭಯ कह रहा है, ಪಡಬೇಡ, ಮುಂದಿನ डरो ವರ್ಷ मत. ನೀನು ನೋಡ್ತಿ, आगे के साल में आप देखेंगे. ಮುಂದಿನ ವರ್ಷ ನೀನು ನೋಡ್ತಿ, आगे के साल में आप ಮುಂದಿನ देखेंगे. ವರ್ಷ ನೀನು ನೋಡ್ತಿ. आगे के साल में आप ಹೇಗೆ देखेंगे. ನೋಡ್ತಿ? कैसे देखेंगे? ಸುಮ್ಮನೆ ಭಯ ಪಡಬೇಡ ಅಂತ ಹೇಳಿಲ್ಲ ದೇವರು. ನೀನು ಪ್ರಾರ್ಥನೆ ಮಾಡಿ ಬಿಟ್ಟಂತ ಪ್ರಶ್ನೆಗಳಿಗೆ ದೇವರು ಉತ್ತರವನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. छोड़ने वाला संगति ನೀನು का प्रभु ಪ್ರಾರ್ಥನೆ उत्तर ಮಾಡಿ दे रहा है. ಮರೆತಂತ ವಿಷಯಗಳಿಗೆ ದೇವರು ಆನ್ಸರ್ ಕೊಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ आपने ಇದ್ದಾನೆ. प्रार्थना करके भूल गया ಜಕರಿಯಾ, जकरिया ಭಯ ಪಡಬೇಡ. डरो मत. ಹಾಲೆಲೂಯಾ. हालेलुया. ಎಷ್ಟು ವರ್ಷದಿಂದ ನೀವು ಪ್ರಾರ್ಥನೆ ಮಾಡ್ತಾ ಬಂದಿದ್ರಿ? कितने साल से आप प्रार्थना कर ಎಷ್ಟು रहे हैं? ವರ್ಷದಿಂದ ನಿನ್ನ ಕಣ್ಣೀರನ್ನು ದೇವರ ಮುಂದೆ ಹಾಕ್ತಾ ಇದ್ರಿ? कितने दिनों से आपके ಮಾಡಿ आंसू ಮಾಡಿ ಉಪವಾಸ ಮಾಡಿ ಮರೆತು ಬಿಟ್ಟಿದ್ರಿ. उपवास करके उसको भूल गए होंगे. ಅದಕ್ಕೆ ದೇವರು ಜೀವವನ್ನು ಕೊಡ್ತಾ ಇದ್ದಾನೆ. मगर फिर से प्रभु उसको जीवन दे ನೀನು रहा है. ಆಗೋದಿಲ್ಲ ಎಂಬುದಾಗಿ ಮಾಡಿ ಬಿಟ್ಟಂತ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ತೆಗೆದುಕೊಂಡು ಬರ್ತಾ अगर ಇದ್ದಾನೆ. आप वो बोल दिए कि मेरे से कुछ भी नहीं होगा, मगर प्रभु उत्तर ಜಕರಿಯಾ दे रहा ಹೇಳ್ತಾ है. ಜಕರಿಯಾ ತಿಳ್ಕೊಂಡಿದ್ದಾನೆ, प्रभु जकरिया उसको ನಮ್ಮ पता ದಿನಗಳು चला, ತುಂಬಿ ಹೋಗಿದೆ, हम बूढ़े हो गए ನಮ್ಮ हैं. ಸಾವು ಸಮೀಪಿಸ್ತಾ ಇದೆ, हमारा एक मरण ನಮ್ಮ आ रहा ಜೀವಿತ है. ಎಂಡ್ ಆಗ್ತಾ ಇದೆ, हमारा जीवन एंड ನಾನು हो रहा है. ಸಾಯ್ತಾ ಇದ್ದೇನೆ, मैं मर रहा हूं. ನನ್ನ ಜೀವಿತದವರೆಗೂ मेरे जीवन ನನ್ನ का- ಸೇವೆಯಲ್ಲಿ ನಾನು ಮುಗಿಸ್ತೇನೆ ಎಂಬುದಾಗಿ ನಿಂತಿದ್ದಾನೆ. मेरे सेवा में ಸೇವೆ ಮಾಡ್ತಾನೆ ಇದ್ದಾನೆ, ಸೇವಾ कर ಆದ್ರೆ रहा है. ಪ್ರಾರ್ಥನೆ ಮಾಡುವ ಕೆಲವೊಂದು ವಿಷಯಗಳನ್ನು ಬಿಟ್ಟು ಬಿಟ್ಟಿದ್ದಾನೆ. मगर प्रार्थना करने के ಯಾವುದನ್ನ संगति में वो भूल गया. ಪ್ರಾರಂಭದಿಂದ ಪ್ರಾರ್ಥನೆ ಮಾಡಿ ಕೇಳಿಕೊಂಡು ಮರ್ತನೋ, कौन सा संगति प्रारंभ से उसने पूछकर भूल ಯಾವಾಗ गया है? ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿ ಅದನ್ನ ಮರ್ತನೋ, कब प्रारंभ में प्रार्थना करके भूल गया ದೇವರು था? ಅದನ್ನ ಮರೆಯಲಿಲ್ಲ. वो प्रभु कभी भी नहीं भूला. ನೀನು ದೇವರ ನಂಬಿದಾಗ, उसने प्रभु को ದೇವರ विश्वास ಹತ್ತಿರಕ್ಕೆ किया. ಬಂದಾಗ, प्रभु अपने- ಉಪವಾಸದಲ್ಲಿ ಇದ್ದಾಗ, उपवास में रहने ದೇವರ के समय, ಸನ್ನಿಧಿಗೆ ಬಂದಾಗ, प्रभु के सम्मुख में आने ಕಣ್ಣೀರು के- ಸುರಿಸಿದ ಪ್ರಾರ್ಥನೆಗಳಿಗೆ आंसू बहा के ಮುಂದಿನ प्रार्थना ವರ್ಷದಲ್ಲಿ किया ದೇವರು हुआ ನಿನಗೆ संगति ಆನ್ಸರ್ को। ಕೊಡ್ಲಿಕ್ಕಿದ್ದಾನೆ. आगे के साल में प्रभु उत्तर देगा. ನಮ್ಮ ದೇವರು ಮರ್ತು ಬಿಟ್ನಾ?
प्रभु हमको भूल गया क्या? ನನ್ನ ನೋವನ್ನ ಮರ್ತು ಬಿಟ್ನಾ? हमारे दर्दों को प्रभु ನನ್ನ भूल ಜೀವಿತ गया क्या? ಸರಿ ಆಗಲ್ವಾ? मेरा जीवन सही ನನ್ನ नहीं होगा ಆನ್ಸರ್ क्या? ಸಿಗಲ್ವಾ? मेरे को उत्तर ನನ್ನ नहीं ಮಗ मिलेगा क्या? ಬದಲಾವಣೆ ಆಗಲ್ವಾ? मेरा एक ನನ್ನ बेटा ಮಗಳು ಬದಲಾವಣೆ ಆಗಲ್ವಾ? मेरा एक- ನನ್ನ ಕುಟುಂಬದಲ್ಲಿ ಒಳ್ಳೇದಾಗಲ್ವಾ? मेरे परिवार में अच्छा नहीं होगा ನನಗೆ क्या? ಮಕ್ಕಳಾಗಲ್ವಾ? मेरे को बच्चे नहीं ನನ್ನ ಮನೆ होंगे क्या? ಕಟ್ಟಲ್ವಾ? मेरा- ನನಗೆ ಆಶೀರ್ವಾದ ಕಾಣದಿಲ್ವಾ मैं आशीष नहीं ಅಂತ पाऊंगा क्या? ಹೇಳಿ ಪ್ರಾರ್ಥನೆ ಮಾಡಿದಂತ ಕಣ್ಣೀರುಗಳು अगर वो प्रार्थना करके आपने आंसू बहा होगा, ಮುಂದಿನ ವರ್ಷದಲ್ಲಿ ದೇವರು ಇವತ್ತು ಹೇಳ್ತಾ ಇದ್ದಾನೆ. आज प्रभु कह रहा है कि आगे ಮುಂದಿನ के साल में, ವರ್ಷಕ್ಕಾಗಿ ದೇವರು ಇವತ್ತು ಹೇಳ್ತಾ ಇದ್ದಾನೆ, आगे के साल के लिए प्रभु आज कर रहा ಭಯ है, ಪಡಬೇಡ ಎಂಬುದಾಗಿ. डरो मत. हालेलुया, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. हालेलुया. ಇವತ್ತು ಎಷ್ಟು ಜನರಿಗೆ ಕಾನ್ಫಿಡೆಂಟ್ ಬಂತು? कितने लोगों को ये कॉन्फिडेंट आ गया आज? ನನ್ನ ಪ್ರಾರ್ಥನೆಗೆ ಒಂದು ದಿನ ಉತ್ತರ ಇದೆ. मेरे प्रार्थना को एक दिन उत्तर है. ನಂಬಿಕೆಯಿಂದ ಹೇಳ್ರಿ, विश्वास से कहिए, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ನಾನು ನೋಡದೆ मेरे प्रार्थना का उत्तर मैं बिना ನಾನು ಈ देखे, ಲೋಕವನ್ನ ಮುಗಿಸಲ್ಲ. मेरे एक ಪ್ರೇಯರಿಗೆ मेरे ನಾನು ಆನ್ಸರ್ ಸಿಗದೆ प्रभु की ओर से आंसर मिलने तक ನಾನು ಸಾಯಕ್ಕಾಗಲ್ಲ. मैं कभी भी नहीं मरूंगा. ನನಗೆ ಗ್ಯಾರಂಟಿ ಗೊತ್ತು, मेरे को पता है, ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೆ. मेरे प्रार्थना को प्रभु ನನಗೆ उत्तर ಜಯವನ್ನು देके, ನಾನು ನೋಡಿಯೇ, प्रभु मेरे को ನನ್ನ विजय देकर, ಅದ್ಭುತವನ್ನು ಹೊಂದಿಯೇ, प्रभु की ನನ್ನ अद्भुत मैं ಜೀವಿತದ पाकर ही, ಅದ್ಭುತವನ್ನು ಸ್ವೀಕಾರ ಮಾಡಿನೇ प्रभु की अद्भुत स्वीकार करके ही ನಾನು ಮುಂದೆ ಹೋಗ್ತೇನೆ. मैं आगे बढ़ूंगा. ನನಗೆ ಸೋಲಿಲ್ಲ. कभी भी मेरे को हार ನೀನು नहीं. ಎಂಡ್ ಮಾಡಿರಬಹುದು, आपने एंड किया होगा, ನೀನು ಎಂಡ್ ಮಾಡಿದನ ದೇವರು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. आपने एंड किया, उस ನೀನು संगति को ಕ್ಲೋಸ್ प्रभु शुरू कर ಮಾಡಿರಬಹುದು, रहा है. ದೇವರು ಅದನ್ನ ಪ್ರಾರಂಭಿಸ್ತಾ ಇದ್ದಾನೆ. आपने क्लोज ನೀನು किया होगा, ಆಗೋದಿಲ್ಲ ಎಂಬುದಾಗಿ ಹೇಳಿರಬಹುದು, आपने कहा होगा, ದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. प्रभु उत्तर दे रहा है. ನೀನು ದಿನ ತುಂಬಿದವಳು ಎಂಬುದಾಗಿ ಹೇಳ್ತಾ आप ಇರಬಹುದು, कह रहे हैं बूढ़े होंगे, ಆದ್ರೆ ದೇವರು ನಿನ್ನನ್ನು ಯೌವನವಾಗಿ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. आपको जवानी में प्रभु देख रहा ನಿನ್ನಲ್ಲಿ है. ಸಾಧ್ಯ ಎಂಬುದಾಗಿ ದೇವರು ನೋಡ್ತಾ ಇದ್ದಾನೆ. आपके- ನೀನು ಅಸಾಧ್ಯ ಎಂಬುದಾಗಿ ಮಾತಾಡಿರಬಹುದು, ಆದ್ರೆ ದೇವರು ಅದನ್ನು ಸಾಧ್ಯ ಎಂಬುದಾಗಿ ಮಾತನಾಡ್ತಾ अगर ಇದ್ದಾನೆ. आप असाध्य ऐसा कह रहे हैं, मगर प्रभु कह रहा है कि साध्य है आपके जीवन में. ಪಕ್ಕದವರು ನೋಡಿ ಹೇಳ್ರಿ, बगल वाले से कहिए, ಅಸಾಧ್ಯ ಅಂತ ಹೇಳ್ಬೇಡಪ್ಪ, कभी भी असाध्य ऐसा नहीं ನಿನ್ನ कहिए. ಪ್ರಾರ್ಥನೆಗೆ ಆನ್ಸರ್ ಇದೆ, प्रभु की आपके ನಿನ್ನ प्रार्थना का ಕಣ್ಣೀರಿಗೆ उत्तर ಉತ್ತರ है, ಇದೆ, आपके आंसू ನಿನ್ನ को उत्तर है, ಹೋರಾಟಕ್ಕೆ ಜಯ ಇದೆ, आपके प्रार्थना के ನಿನ್ನ विजय है, ಸಮಸ್ಯೆಗಳಿಗೆ ಉತ್ತರ ಇದೆ. आपके समस्या में उत्तर है. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಥ್ಯಾಂಕ್ ಯು ಜೀಸಸ್. ಆತನ ಒಂದೇ ಒಂದು ಮಾತು, उसने एक ही बात, ಭಯ ಪಡಬೇಡ. डरो मत. ಕ್ಲೋಸ್ ಆಗ್ಬಿಟ್ಟಿತ್ತು, वो क्लोज हो गया था, ಇವನ್ ಪ್ರಾರ್ಥನೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು. उसका प्रार्थना क्लोज ದಿನ हो गया. ತುಂಬಿದವಳಾಗ್ಬಿಟ್ಟಿದ್ದಾನೆ. ये बूढ़े हो गए हैं. ಅದಕ್ಕೆ ಒಂದು ಮಾತಿಂದ ಅವನ ಬಾಯಲ್ಲಿ ಒಂದು ಮಾತು ಬರ್ತಾ ಇದೆ ನೋಡ್ರಿ. उनके एक मुंह से एक बात आ रहा है, देखिए 13ನೇ ಅದರ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, वो कह रहा है कि 13ನೇ ವಚನದಲ್ಲಿ, ಭಯ ಹಿಡಿದವನಾದನು, ಆದರೆ ಆ ದೂತನು ಅವನಿಗೆ, ಜಕರಿಯ ಭಯ ಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು ಒಬ್ಬ ಮಗನನ್ನ ಹೆರುವಳು ಎಂಬುದಾಗಿ. जकरिया भयभीत ना हो, क्योंकि तेरी प्रार्थना सुन ली गई है, और तेरी पत्नी एलिशबा से तेरे लिए एक पुत्र उत्पन्न होगा. ಇದಕ್ಕೆ ಹೇಳಿದಂತ 18ನೇ ವಚನದ ಉತ್ತರ ನೋಡ್ರಿ. 18 पद का एक उत्तर इधर देखिए. ಜಕರಿಯನು ಆ ದೂತನಿಗೆ, जकरिया दूत से, ನಾನು ಯಾತರಿಂದ ಇದನ್ನು ತಿಳಿದುಕೊಳ್ಳಲಿ, मैं कैसे उसको मैं ನಾನು पहचानूंगा, ಮುದುಕನು, मैं बूढ़ा हो गया हूँ, ನನ್ನ ಹೆಂಡತಿ ದಿನ ತೀರಿ ಹೋದವಳು. मेरी एक पत्नी ये दिन बीत गई है. ಅಂದ್ರೆ उसका मतलब है ತನ್ನ ಪ್ರೆಸೆಂಟ್ ಕಂಡೀಷನ್ ಅನ್ನ ಆತನು ಮಾತನಾಡ್ತಾ ಇದ್ದಾನೆ. आज का ये कंडीशन को बात कर रहा है. ಒಂದು ನಿಮಿಷ ಇಲ್ಲಿ ನೋಡ್ರಿ. इधर देखिए, ಪ್ರೆಸೆಂಟ್ ಕಂಡೀಷನ್, आज का कंडीशन, ಪ್ರೆಸೆಂಟ್ ಕಂಡೀಷನ್ ಅಲ್ಲಿ आज का कंडीशन में ನಾನು ವಯಸ್ಸಾಗಿದ್ದೇನೆ, मैं बूढ़ा हो गया ನಾನು हूँ, ಮುದುಕ ಆಗಿದ್ದೇನೆ, मैं बूढ़ा हो गया ನನ್ನ हूँ, ಕೈಲಿ ಸಾಧ್ಯ ಇಲ್ಲ, मुझसे कुछ भी नहीं ನನ್ನ होगा, ಹೆಂಡತಿ ದಿನ ತೀರಿ ಹೋದವಳು. मेरे पति का दिन बीत गया है. ಇದೇ ಪ್ರಾರ್ಥನೆ यही प्रार्थना 50 ವರ್ಷದ ಹಿಂದೆ ಅವನು ಹೆಂಗ್ ಪ್ರಾರ್ಥನೆ ಮಾಡಿರ್ಬೋದು? 50 साल के पहले कैसे उन्होंने प्रार्थना किया होगा, ದೇವರ ನನಗೆ ಮಕ್ಕಳು ಕೊಡು, प्रभु मेरे को बच्चे दे, ಒಂದು ಮಗು ನನಗೆ ಕೊಡು, मेरे को एक बच्चे दे, ಒಂದು ಗಂಡು ಮಗುನ್ ಕೊಡು, एक लड़का ಒಂದು दे ಹೆಣ್ಣು दो, ಮಗುನ್ ಕೊಡು, एक लड़की को दे दो मेरे को, ಅವ್ನು ನಿನಗಾಗಿ ಬೆಳೆಸ್ತೀನಿ, और उस बच्ची को आपके लिए मैं दे दूंगा, ದೊಡ್ಡವನಾದ್ಮೇಲೆ ಬೇರೆ ಕೆಲಸ ಮಾಡಿಸ್ತೀನಿ. बड़े होने के बाद दूसरे काम में लगा दूंगा, ಪ್ರಾರ್ಥನೆ ಮಾಡಿದಾಗ प्रार्थना करने के समय ನಿನಗಾಗಿ ಬೆಳೆಸ್ತೀನಿ, आपके लिए मैं ದೊಡ್ಡವನಾದ್ಮೇಲೆ बड़ा होने के बाद ಬೇರೆಯವರಿಗಾಗಿ ಬೆಳೆಸ್ತೀನಿ. दूसरे लोगों के लिए मैं उसको दे दूंगा. ಅಂತವ್ರು ಎಷ್ಟು ಜನ ಇದ್ದಾರೆ ಬಿಡ್ರಿ. ऐसे कहने वाले व्यक्ति ದೇವ್ರ बहुत ಹತ್ರ हैं. ಕೇಳಬೇಕಾದ್ರೆ ಮಾತ್ರ ಹೆಂಗೆಲ್ಲ ಕೇಳ್ಬಿಡ್ತೀವಿ, ಕೊಡ್ಬೇಕಾದ್ರೆ ಮಾತ್ರ ಅಂತ ಕೇಳ್ತೀವಿ. प्रभु की ओर से मांगने के समय में कैसे हम मांगते हैं, मगर देने के समय में बहुत रीति से सोचते हैं. ಕೇಳಬೇಕಾದ್ರೆ ಉಪವಾಸ ಮಾಡ್ತೀವಿ, मांगने के समय में उपवास करते हैं, ಕೊಡ್ಬೇಕಾದ್ರೆ ಬಿರಿಯಾನಿ ಮಾಡ್ತೀವಿ. देने के समय में बिरयानी करते हैं. ಬಿಡ್ರಿ, ಅದೆರಡನೇ ವಿಷಯ. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಇಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ इधर प्रेजेंट कंडीशन में ತನ್ನ ಪ್ರಾರ್ಥನೆ ಬದಲಾಗಿದೆ. उसका प्रार्थना बदल गया है.
ಪ್ರಾರ್ಥನೆ ಸ್ಟೈಲ್ ಬದಲಾಗಿದೆ, उसकी प्रार्थना का शैली बदल गया है, ಆತನ ಕೊಡುವಂತ ಆನ್ಸರ್ ಬದಲಾಗಿದೆ. उसकी एक उत्तर बदल गया है, ಆದ್ರೆ ದೇವರ ಮಾತು ಬದಲಾಗಲಿಲ್ಲ. मगर प्रभु की बात कभी भी बदल नहीं ಆತನು बदला। ಮೊದಲದಾಗಿ ಹೇಗೆ ಇದ್ನೋ वो कैसे वो पहले था, ಆಗ ದೇವರು ಹೇಗೆ ಆಶೀರ್ವಾದ ಮಾಡ್ತಾ ಇದ್ನೋ, कैसे प्रभु उसको आशीष कर रहा ಆತನ था, ವಯಸ್ಸಾದ ಮೇಲೂ ಕೂಡ वो बुढ़ापे पे भी ದೇವರು ನಮ್ಮನ್ನು ನೋಡುವಾಗ ಅದೇ ಆಶೀರ್ವಾದದಿಂದ ನಮ್ಮನ್ನು ನೋಡ್ತಾನೆ. प्रभु आपको देखने के समय वही आशीष से देखता ಆದ್ರೆ है, ನಾವು ವಯಸ್ಸಿನ ವ್ಯತ್ಯಾಸವನ್ನು ಮಾಡಿಕೊಳ್ತೇವೆ. मगर हम एज के एक संगति को देखते हैं। ಪಕ್ಕದವರಿಗೆ ಹೇಳ್ರಿ, ದೇವರ ಉತ್ತರಕ್ಕೆ ವಯಸ್ಸಿನ ಅಂತರ ಇಲ್ಲ ಅಂತ ಹೇಳ್ರಿ. प्रभु की उत्तर के लिए एक एज का अंतर नहीं है। ಅರ್ಥ ಆಗಿಲ್ಲ ಅಂತ, ಈ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. आपको समझ में नहीं आया होगा। ದೇವರ ಉತ್ತರಕ್ಕೆ, प्रभु की उत्तर को, ನಿಮ್ಮ ಪ್ರಾರ್ಥನೆಗೆ ದೇವರ ಉತ್ತರ ವಯಸ್ಸಿಗೆ ಅಂತರ ಇಲ್ಲ. आपकी प्रार्थना का उत्तर एक एज का अंतर नहीं है, ಆದ್ರೆ ನಿನ್ನ ಪ್ರಾರ್ಥನೆಗೆ ವಯಸ್ಸಿನ ಅಂತರ ಉಂಟು. आपकी प्रार्थना में एक एज का अंतर है। ಅರ್ಥ ಆಗ್ತದೆ ನನ್ನ ಪಾಯಿಂಟ್? आपको समझ में आ रहा है? ಮದುವೆ ಆದಾಗ शादी होने के समय में ಬಾರಿ ಇಬ್ರು ಜೋಡಿಯಾಗಿ ಪ್ರೇಯರ್ ಮಾಡೋಣ, ऐसे एक चले जाएंगे। 20 ವರ್ಷ ಆದ್ಮೇಲೆ 20 साल के बाद ನಿನ್ ಪ್ರೇಯರ್ ನಂದು, ನನ್ನ ಪ್ರೇಯರ್ ನಂದು. आपका प्रार्थना आपका, मेरा प्रार्थना मेरा। ಆದ್ರೆ मगर ದೇವರು ಹಾಗಲ್ಲ. मगर प्रभु ऐसा नहीं है। ಅವಾಗ ಹೆಂಗ ಆಶೀರ್ವಾದ ಮಾಡ್ತಾನೋ, ऐसे उस दिन 20 में ವರ್ಷ ಆದ್ಮೇಲೆ ಅದೇ ಆಶೀರ್ವಾದ ಮಾಡಕ್ಕೆ ದೇವರು ರೆಡಿ ಇದ್ದಾನೆ. 20 साल के बाद भी वही आशीष ನನ್ನ करने के लिए ಪ್ರಾರ್ಥನೆ ready है। ವ್ಯತ್ಯಾಸ ಆಯ್ತು, आपका ಆದ್ರೆ प्रार्थना ದೇವರ का ಆಶೀರ್ವಾದದಲ್ಲಿ ವ್ಯತ್ಯಾಸ ಇಲ್ಲ ರೀ. प्रभु की आशीष में व्यत्यास नहीं ಎಷ್ಟು ಜನ है। ನಂಬ್ತೀರಿ? कितने लोग ದೇವರ विश्वास ಆಶೀರ್ವಾದದಲ್ಲಿ करते ವ್ಯತ್ಯಾಸ ಇಲ್ಲ. ಪ್ರಭು की ಆಶೀರ್ವಾದ ವಯಸ್ಸಿಗೆ ವ್ಯತ್ಯಾಸ ಲಿಮಿಟ್ नहीं ಇಲ್ಲ. ವಯಸ್ಸು 20 ಆದ್ರೂ, ವಯಸ್ಸು 80 ಆದ್ರೂ ದೇವರ ಆಶೀರ್ವಾದ ಒಂದೇ. हैं। आपकी एज 20 होगा, एज 80 होगा, प्रभु की आशीष एक ही रीति का है। ಅಯ್ಯಯ್ಯಪ್ಪ, ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಪಕ್ಕದವ್ರಿಗೆ ಒಂದು ಹಾಯ್ ಮಾಡಿ, ನೀನು ಇವತ್ತು ಹೆಂಗೆ, ನಾಳೆನೂ ಹೆಂಗೆ, ಎವರ್ ಲಾಸ್ಟಿಂಗ್ ಹೆಂಗೆ, ಸ್ಪಿರಿಚುವಲ್ ವಿಷಯದಲ್ಲಿ. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಅದಕ್ಕೆ ಜಕ್ಕರಿಯನ ಲೈಫ್ ಚೇಂಜ್ ಆಯ್ತು, ಪ್ರಾರ್ಥನೆ ಚೇಂಜ್ ಆಯ್ತು, ಆದ್ರೆ ದೇವರ ಆಶೀರ್ವಾದ ಚೇಂಜ್ ಆಗಲಿಲ್ಲ. जकरिया का प्रार्थना एक चेंज हो गया, उसका लाइफ स्टाइल चेंज हो गया, मगर प्रार्थना नहीं बदला। ಇವತ್ತು ಎಷ್ಟು ಜನ ನಂಬ್ತೀರಿ? कितने लोग आप विश्वास करते हैं? ತುಂಬಾ ದಿನ ಆಯ್ತು, बहुत दिन हो गया, ತುಂಬಾ ದಿನ ಆಯ್ತು ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ. बहुत दिन हो गया, प्रार्थना का उत्तर नहीं मिला। ದೇವರು ಕೊಡ್ತಾನೋ ಇಲ್ಲ ಅಂತ ಹೇಳ್ಬೇಡ್ರಿ, प्रभु देता है कि नहीं देता है, ದೇವರು ಮಾಡೇ ಮಾಡ್ತಾನೆ ಎಂಬುದಾಗಿ ಹೇಳ್ರಿ. प्रभु करता ही करेगा ऐसा ही बोलिए। ದೇವರು ಮಾಡೇ ಮಾಡ್ತಾನೆ. प्रभु करेगा ही ನನ್ನ ಲೈಫ್ बोलिए। ಅನ್ನ ದೇವರು ಚೇಂಜ್ ಮಾಡೇ ಮಾಡ್ತಾನೆ. आपकी लाइफ को ನನ್ನ change ಯಜಮಾನನನ್ನು करेगा। ದೇವರು ಮುಟ್ಟೆ ಮುಡ್ತಾನೆ. आपके पति को ನನ್ನ change ಲೈಫ್ ಅಲ್ಲಿ करेगा। ಒಂದು ಟರ್ನ್ ಅನ್ನ ದೇವರು ಇಟ್ಟಿದ್ದಾನೆ. ಪ್ರಭು ನನಗೆ मेरा एक ಬ್ಲೆಸ್ಸಿಂಗ್ ಅನ್ನ जीवन में- ದೇವರು ಇಟ್ಟಿದ್ದಾನೆ. ನನ್ನ Hallelujah. ಜೀವಿತದಲ್ಲಿ ಒಂದು ಅದ್ಭುತ ಇದೆ ಎಂಬುದಾಗಿ ನಂಬಿಕೆಯಿಂದ ಮಾತನಾಡ್ರಿ. हालेलुया, मेरे जीवन में एक आशीष है, ऐसा करके आप बोलिए। ಥ್ಯಾಂಕ್ ಯು ಜೀಸಸ್. हालेलुया। ಜಕ್ಕರಿಯನು ಎಲ್ಲಾ ವಿಷಯಗಳಲ್ಲಿ ಪರ್ಫೆಕ್ಟ್ ಆಗಿದ್ದಾನೆ, जकरिया सभी संगति में वो परफेक्ट है, ಆದರೆ मगर ಒಂದು ವಿಷಯದಲ್ಲಿ ಆತನ ಪ್ರಾರ್ಥನೆ ವೀಕ್ ಆಗಿದೆ. एक विचार में उसकी प्रार्थना ಎಲ್ಲ ಹೇಳ್ರಿ. वीक है। ಸೇವೆ ಪರ್ಫೆಕ್ಟ್, एक उसकी सेवा परफेक्ट है, ಭಯದ ವಿಷಯದಲ್ಲಿ ಪರ್ಫೆಕ್ಟ್, बाइबल की डरने में संगति में ರೆಗ್ಯುಲರ್ ಆಗಿ ಚರ್ಚಿಗೆ ಹೋಗೋದ್ರಲ್ಲಿ ಪರ್ಫೆಕ್ಟ್, रेगुलर वो चर्च में आने में परफेक्ट है, ದೇವರಿಗೆ ಕೊಡುವುದರಲ್ಲಿ ಪರ್ಫೆಕ್ಟ್, प्रभु को देने वाला संगति में वो परफेक्ट है, ಆಜ್ಞೆಗಳನ್ನು ನಡೆಸೋದ್ರಲ್ಲಿ ಪರ್ಫೆಕ್ಟ್, आज्ञा की विधियों को पालन करने में वो सही है। ಒಂದು ಇನ್ಪರ್ಫೆಕ್ಟ್ ಯಾವುದು? ಎಲ್ಲ ಹೇಳ್ರಿ. ಇಷ್ಟು ಪರ್ಫೆಕ್ಟ್, ಒಂದು ಇನ್ಪರ್ಫೆಕ್ಟ್ ಯಾವುದು? सभी परफेक्ट है, मगर एक परफेक्ट नहीं है। ಎಲ್ಲ ಕರೆಕ್ಟ್ ಆಗಿದ್ದೀನಿ, ये सभी सही है, ವಯಸ್ಸಾಗಿದೆ, ದೇವ್ರು ಕೊಡಲ್ಲ. प्रभु नहीं दे। ವಯಸ್ಸಾಗಿದೆ, एज हो गया ನನ್ನ है, ಕೇಳಿ ಸಾಧ್ಯ ಇಲ್ಲ. मेरे पास नहीं होगा। ವಯಸ್ಸಾಗಿದೆ, एज हो गया है, ಅಸಾಧ್ಯ. कुछ भी नहीं ಆದ್ರೆ होगा। ದೇವ್ರು ಏನ್ ಮಾಡಿದಾನೆ? मगर प्रभु ने क्या किया? ಇದೆಲ್ಲ ಪರ್ಫೆಕ್ಟ್ ಆಗಿದೆಯಾ? ये सभी सही है ಇಲ್ಲಿ ना? ವೀಕ್ ಆಗಿದೆಯಾ? आप एक weak ಈಗ है। ದೇವರು मगर प्रभु ಪರ್ಫೆಕ್ಟ್ ಅನ್ನು ಮುಟ್ತಾ ಇಲ್ಲ, आप ವೀಕ್ सही ಅನ್ನು को नहीं ಮುಟ್ತಾ देख ಇಲ್ಲ. रहा है, वीक को देख रहा है। ಅರ್ಥ ಆಗದರು ನಾವು ಪ್ರತಿ ಸಾರಿ हम हर एक बार ಸಂತೋಷ್ ಎಷ್ಟು ಒಳ್ಳೆ ಮಾಡಿದಾನಲ್ವಾ, ಗುಡ್, ವೆರಿ ಗುಡ್, संतोष कितना अच्छा किया है ಎಷ್ಟು ना? ಒಳ್ಳೆ ಸೇವೆ ಮಾಡಿದಾನಲ್ಲ. कितना अच्छा सेवा किया है ना उसने। ಆದ್ರೆ मगर ನಮ್ಮ ವೀಕ್ನೆಸ್ ಅನ್ನ ಹೆಚ್ಚಾಗಿ ಹೇಳಿ ಮಾತನಾಡ್ತಾರೆ. हमारा एक वीकनेस को कहकर वो बात करता है। ಎಲ್ಲ ಸರಿ ಇದಾನೆ, सभी सही है, ಇದೊಂದು ಸರಿ ಇಲ್ಲ. एक सही ಒಂದು नहीं। ವೀಕ್ನೆಸ್ ಅನ್ನು ನೋಡಿ ಮಾತಾಡ್ತಾರೆ. एक वीकनेस को देखकर वो बात कर रहे ವೀಕ್ನೆಸ್ ಅನ್ನ हैं, मगर वो ದೇವರು weakness को ಪರ್ಫೆಕ್ಟ್ ಮಾಡೋದಕ್ಕಾಗಿ ನೋಡ್ತಾ ಇರ್ತಾರೆ. प्रभु उसको सही करने के लिए प्रभु कर रहा है। ಅರ್ಥ ಆಗಿಲ್ಲ. आपको समझ में नहीं ಈಗ आया? ಅರ್ಥ ಆದ್ರೂ ಮಾತ್ರ ಅರ್ಥ ಆಗತ್ತಿದು. आपको समझ में आएगा तो ಲೋಕದ ಜನರು संसार के लोग ವೀಕ್ನೆಸ್ ಅನ್ನು ನೋಡಿ ಮಾತಾಡ್ತಾರೆ, आपके वीकनेस को देख के बात ನಿನ್ನ करते हैं, ವೀಕ್ನೆಸ್ ಅಲ್ಲಿ ನಿನ್ನನ್ನು ಖಂಡಿಸ್ತಾರೆ. आपके वीकनेस ಆದ್ರೆ में वो ದೇವರು मगर ಅದೇ प्रभु ವೀಕ್ನೆಸ್ ಅನ್ನ ಆನ್ಸರ್ ಕೊಡುವುದರ ಮೂಲಕವಾಗಿ ಪರ್ಫೆಕ್ಟ್ ಮಾಡೋದಕ್ಕಾಗಿ ನೋಡ್ತಾ ಇರ್ತಾನೆ. उस वीकनेस को प्रभु उत्तर देने के लिए प्रभु सोच रहा है। ಅರ್ಥ ಆಗ್ತಿದ್ಯಾ? आपको समझ में आ ಇವತ್ತು रहा ನಿನ್ನ है? ವೀಕ್ನೆಸ್ ಏನು? आपके वीकनेस क्या है? ನಿನ್ನ ಬಲಹೀನತೆ ಏನು? आपकी ये ನಿನಗೆ ಪ್ರೇಯರ್ ಆನ್ಸರ್ ಸಿಗದಿರುವಂತ ಭಾಗ ಯಾವುದು? आपके प्रार्थना का बिना प्रार्थना ಎಲ್ಲದರಲ್ಲೂ उत्तर ಸರಿಯಾಗಿ नहीं मिला क्या ನಡ್ಕೊಂಡು है? ಬಂದಿರಬಹುದು, ಆದ್ರೆ ಯಾವುದೋ ಒಂದು ಭಾಗದಲ್ಲಿ ನಿನಗೆ ಆನ್ಸರ್ ಸಿಗದೆ ಇರಬಹುದು. अब बहुत बारे में आपको प्रभु की उत्तर नहीं मिला होगा। ಇವತ್ತು ನಿಮಗೆ ಗುಡ್ ನ್ಯೂಸ್ ಏನು? आपका गुड न्यूज क्या है कि ಭಯ ಪಡಬೇಡ. आप मत डरो।
ಭಯ ಪಡಬೇಡ. आप डरो मत. ನೆಕ್ಸ್ಟ್ ಇಯರ್, अब अगले साल में ಇವತ್ತು ಹೇಳಿರುವ ಸಂದೇಶ आज के संदेश ಮುಂದಿನ ವರ್ಷದ ಆಶೀರ್ವಾದವಾಗಿ ನಿನಗೆ ದೇವರು ತೆರೀತಾ ಇದ್ದಾನೆ. आगे के साल की आशीष के लिए खोल रहा है प्रभु. ಥ್ಯಾಂಕ್ ಯು ಜೀಸಸ್. Thank you. Hallelujah. Thank you, Lord. ಅನೇಕರು बहुत लोग ಇವತ್ತು ಹತ್ತಂತ ದಿನಗಳಿಗೆ, बहुत लोग आपने ಕಣ್ಣೀರಿನ ದಿನಗಳಿಗೆ, आपकी ये आंसू का दिन ಬಿಟ್ಟಂತ ಪ್ರಾರ್ಥನೆ ದಿನಗಳಿಗೆ आपने छोड़ दिया है प्रार्थना को. ಆಗದಿಲ್ಲ ಎಂಬುದಾಗಿ ಹೇಳಿದಂತ ವಿಷಯಗಳನ್ನ आपने एक नहीं होगा ऐसा कहा होगा. ಮುಂದಿನ ವರ್ಷ ಸಾಕ್ಷಿಯೊಂದಿಗೆ ದೇವರನ್ನು ಘನಪಡಿಸ್ತೀರಿ. आप आगे के साल में एक साक्षी के ನಂಬಿದವರು ಆಮೇಲೆ ಹೇಳ್ರಿ, आप विश्वास करने वाले ನಂಬಿದವರು ಆಮೇಲೆ ಹೇಳ್ರಿ. आमेन कहिए. ಆಗದಿರುವಂತ ವಿಷಯಗಳು वो नहीं होगा ऐसा ಮುಂದಿನ कहें. ವರ್ಷದಲ್ಲಿ ಆನ್ಸರ್ ಆಗಿ ನಾನು ಪಡ್ಕೊಳ್ತೇನೆ. आगे के साल में आप उत्तर ಉತ್ತರದೊಂದಿಗೆ लेंगे. ನಾನು ದೇವರನ್ನ ಆರಾಧನೆ ಮಾಡ್ತೇನೆ. आपको ಆನ್ಸರ್ ಒಂದಿಗೆ ನಾನು ದೇವರನ್ನ ಘನಪಡಿಸ್ತೇನೆ. उत्तर मिलकर प्रभु की ಉತ್ತರದೊಂದಿಗೆ ನಾನು ದೇವರನ್ನ ಮಹಿಮೆ ಪಡಿಸ್ತೇನೆ. प्रभु को महिमा आप करेंगे उस समय में. ಥ್ಯಾಂಕ್ ಯು ಡ್ಯಾಡಿ. थैंक यू लॉर्ड जीसस. ಆತನ ಒಳ್ಳೆಯ ತಂದೆ ರೀ. ये वो अच्छा एक पिता है. ನೀನ್ ಬಿಡಬಹುದು, आप छोड़ देंगे, ಆತನ ಬಿಡಲ್ಲ. कभी भी वो नहीं छोड़ेगा. ನೀನು ಮರಿಬಹುದು, आप भूल जाएंगे, ಆತನ ಮರಿಯಲ್ಲ. कभी भी वो नहीं ನೀನು भूलेगा. ನಿರಾಸೆಗೊಳ್ಬಹುದು, आप निराश होंगे. ನಮ್ಮನ್ನು ನೋಡುವ ಆತನ ಎಂದಿಗೂ ನಮ್ಮನ್ನು ಮರೆಯಲ್ಲ. आपको देखने वाला कभी भी नहीं ನೀನು भूलेगा. ಬಿಟ್ಟಿರಬಹುದು, आपने छोड़ दिया ನೀನು होगा, ಬಿಟ್ಕೊಟ್ಟಿರಬಹುದು, आपने छोड़ दिया ಆದ್ರೆ होगा. ದೇವರು ತನ್ನ ಮಕ್ಕಳನ್ನು ಎಂದಿಗೂ ಬಿಟ್ಕೊಡಲ್ಲ. प्रभु कभी भी अपने बच्चों को नहीं ಯಾರ छोड़ेगा. ಮುಂದಿನ ದೇವರು ನಮ್ಮನ್ನು ಬಿಟ್ಕೊಡಲ್ಲ. किसी लोगों के ಯಾರ ಮುಂದಿನ ದೇವರು ನಮ್ಮನ್ನು किसी लोगों के ಬಿಟ್ಕೊಡಲ್ಲ. बीच में कभी भी नहीं छोड़ेगा. ಯಾರ ಮುಂದಿನ ನಮ್ಮನ್ನು ದೇವರು ಬಿಟ್ಕೊಡಲ್ಲ. कभी किसी लोगों के लिए बीच में कभी ಆದ್ರೆ भी ನಿನ್ನ प्रभु नहीं ಕೆಲಸ छोड़ेगा. ಏನು? आपकी काम ನೀನು क्या है? ಯಥಾರ್ಥವಾಗಿ ಮಾಡುವಂತ ಭಾಗದಲ್ಲಿ ಯಥಾರ್ಥವಾಗಿ ಮಾಡ್ಕೊಂಡು आपके ಹೋಗು. यथार्थ रीति से करने वाला संगति ಯಾವ यथार्थ ಭಾಗದಲ್ಲಿ रीति से करिए. ಚಲಿಸಬೇಕಾಗಿದ್ದು ಹಾಗೆ ಚಲಿಸ್ಕೊಂತಾನೆ ಹೋಗು. कौन सा मार्ग में आप चल रहे हैं वही मार्ग में चलते ಯಾವುದೋ ಒಂದು जाइए. ವೀಕ್ನೆಸ್, कोई वीकनेस, ಯಾವುದೋ ಒಂದು ಬಲಹೀನತೆ कोई एक वीकनेस ನಿನ್ನ ಜೀವಿತದಲ್ಲಿ आपके जीवन में ನಿನ್ನ ಕೆಳಗೆ ಬೀಳುವಂತೆ ಮಾಡಲ್ಲ. कभी भी आपको ಅದೇ नीचे नहीं लेके आएगा. ವೀಕ್ನೆಸ್ आपकी वही ನಿನಗೆ weakness ಆಶೀರ್ವಾದವಾಗಿ ದೇವರು ನಿನ್ನ आपको ನಿಲ್ಲಿಸ್ತಾನೆ. आशीष लेके आएगा. ಯಾವ ಭಾಗದಲ್ಲಿ ನೀನು ವೀಕ್ ಆಗಿದೆಯೋ कौन सा भाग में ಅದೇ weak ನಿನಗೆ है? ಆನ್ಸರ್ ಆಗಿ ದೇವರು ತೆಗೆದುಕೊಂಡು ಬರ್ಲಿಕ್ಕಿದೆ. वही उत्तर लेके ಯಾವ प्रभु ಭಾಗದಲ್ಲಿ लेके ನೀನು आएगा. ಸೋತು ಹೋಗಿದೆ ಎಂಬುದಾಗಿ ಹೇಳ್ತಾ ಇದೆಯೋ, कौन सा विषय में हार ಯಾವ गए हैं? ಭಾಗದಲ್ಲಿ ನಿರಾಶೆಗೊಂಡವನಾಗಿದೆಯೋ कौन सा विचार में ಅದೇ निराशा है? ಭಾಗದಲ್ಲಿ वही भाग ದೇವರು में ನಿನ್ನನ್ನು ಪುನಃ ಸ್ಥಾಪಿಸ್ತಾನೆ. प्रभु आपको पुनर्स्थापन करेगा. हालेलुया. थैंक यू लॉर्ड जीसस. ಇದು ಜಕರಿಯನ ಜೀವಿತ. ये जकरिया का जीवन था. ನೋಡ್ರಿ ಜಕರಿಯನು, जकरिया को देखिए, ಆತನ ಹೆಸರಿನಲ್ಲಿಯೇ ಇದೆ उसके नाम पे ಗಾಡ್ ರಿಮೆಂಬರ್ಸ್. प्रभु हमको याद करेगा. ದೇವರು ನಮ್ಮನ್ನು ಜ್ಞಾಪಿಸಿಕೊಳ್ತಾನೆ. प्रभु हमको याद करेगा. ಇವತ್ತು ಮುಂದಿನ ವರ್ಷಕ್ಕೆ ದೇವರು ನಮ್ಮ ನೆನಪು ಮಾಡ್ಕೊಳ್ತಾ ಇದ್ದಾನ. प्रभु हमको आगे के साल में याद कर रहा है ना. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಖಂಡಿತವಾಗಿ ದೇವರ ಮಗುವೆ, ದೇವರು ನಿನ್ನನ್ನು ಪ್ರೀತಿಸ್ತಾನೆ. प्रभु आपको प्रेम करेगा. ಏನಾಯ್ತು ಇಲ್ಲಿ? ಯಾಕೆ ಈ ಮಾತನ್ನ ಹೇಳುವುದಕ್ಕೆ ನಾನು ಬಯಸ್ತೇನೆ ಅಂದ್ರೆ, क्यों प्रभु से मैं कह रहा हूँ कि ನಾಲ್ಕು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. चार ही विचार को हम देखेंगे, ನಂತರ ನಾವು ಈ ಸಂದೇಶವನ್ನು ಮುಗಿಸಿಕೊಳ್ಳೋಣ. बाद में इस संदेश को क्लोज करेंगे. ಈಗ ತನ್ನ ಒಂದು ನಕಾರಾತ್ಮಕವಾದ ಆಲೋಚನೆಯನ್ನ ದೇವದೂತನ ಮುಂದೆ ಮಾತನಾಡಿದ್ದಾನೆ. नकारात्मक एक स्थिति संगति को उसने प्रभु के सामने बात किया. ನಾನು ಮುದುಕನು, मैं बूढ़ा हो गया हूँ, ನನ್ನ ಹೆಂಡತಿ ತೀರಿ ಹೋದವಳು, ದಿನ ಹೋದವಳು मेरी पत्नी बूढ़ी हो गई है ಎಂದು ಹೇಳಿದ್ದಕ್ಕೆ इसने कहा है. ಕೆಲವರಿಗೆ ಅರ್ಥ ಆಯ್ತಾ ಗೊತ್ತಾಗ್ಲಿಲ್ಲ ಏನು ಹೇಳಿದೆ ಅಂತ. ಹಾಲೆಲೂಯಾ. ಓಕೆ. हालेलुया. ಜಕರಿಯನು ದೂತನಿಗೆ जकरिया स्वर्गदूत से ದೇವರ ಮಾತಿಗೆ ಪ್ರತಿಕ್ರಿಯೆ ಈತನ ಮಾತು. प्रभु की बात की लिए प्रतिक्रिया इसकी ओर से, ದೇವರಿಂದ ಬರುವಂತ ಒಂದು ಆನ್ಸರಿಗೆ, प्रभु की ओर से आने वाला उत्तर को. ಈಗ ನೋಡ್ರಿ 13ನೇ ವಚನ ದೇವದೂತನು ಹೇಳ್ತಾ ಇದ್ದಾನೆ, 13वें वचन में स्वर्गदूत कह रहा है, ಜಕರಿಯ ಭಯಪಡಬೇಡ, जकरिया भयभीत ना हो, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. तेरी प्रार्थना सुन ली गई है. ಹಲೋ, हेलो, ಇಲ್ಲಿ ನೋಡ್ರಿ, इधर देखिए, ಜಕರಿಯ जकरिया ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. आपकी प्रार्थना सुन ली गई है. ಹಾಗಿದ್ರೆ ಪ್ರಾರ್ಥನೆ ಎಷ್ಟು ಲೇಟ್ ಆಗಿ ಹೋಗಿರ್ಬೋದು ದೇವರ ಹತ್ರ? प्रार्थना कितना लेट से प्रभु की ओर गया होगा. 30 ವರ್ಷದವನಿಗೆ ಅವನು ಮದುವೆ ಆಗಿರ್ಬೋದು. 30 साल में वो शादी हो गया होगा. 30ನೇ ವರ್ಷದಲ್ಲಿ 32ನೇ ವರ್ಷದಲ್ಲಿ ಪ್ರಾರ್ಥನೆ ಮಾಡಿರ್ಬೋದು. 32 साल में उसने प्रार्थना किया होगा. ಆದ್ರೆ मगर ದೇವರಿಂದ ಆನ್ಸರ್ ಬಂದಿದೆ ಎಷ್ಟನೇ ವರ್ಷಕ್ಕೆ? प्रभु की ओर से उत्तर कब आया? ದಿನ ತುಂಬಿ ಹೋಗಿ वो दिन बीत गया है, ಇನ್ನೇನು ಕತೆ ಮುಗೀತು ಅನ್ನಷ್ಟೊಳಗಾಗಿ उसकी कुछ भी नहीं होने वाला है. ಹೆಚ್ಚು ಕಡಿಮೆ ಒಂದು 60-70 ವರ್ಷ ಹೋಗಿರ್ಬೋದು, ಕ್ರಾಸ್ ಆಗಿರ್ಬೋದು. एक ಅಲ್ಲ, 50 ವರ್ಷನೇ ಕ್ರಾಸ್ ಆಗಿರ್ಬೋದು. 60-70 हो गया होगा. 50 ವರ್ಷದ ನಂತರ एक 50 साल गुजरने के बाद ದೇವದೂತನು ಬಂದು ಹೇಳ್ತಾ ಇದ್ದಾನೆ, स्वर्गदूत आके कह रहा है, ನೀನ್ ಪ್ರಾರ್ಥನೆ ಮಾಡಿದೆಯಲ್ಲ आपने प्रार्थना किया है ना, ಮಗುಗಾಗಿ, ये बच्चे के लिए. ಈಗ ಕೊಡ್ಲಾ ಅಂದ್ರೆ ನೀವು ಆದ್ರೆ ಏನ್ ಹೇಳ್ತಿದ್ರಿ? अभी दूंगा क्या, मैं ऐसा कहेंगे तो आप क्या कहते थे? ನಿಮ್ಮ ಹತ್ರ ಬಂದು, आपके पास आकर, ದೇವ್ರೆ
ಹಿಂಗ್ ಬಂದ್ಬಿಟ್ಟು ಹೇಳ್ಬಿಟ್ರೆ ಏನ್ ಹೇಳ್ತಿದ್ರಿ? प्रभु आके ಜಕರಿಯನ್ ಬಿಡ್ರಿ, ಅವನ ಆನ್ಸರ್ ಬೇರೆ, ನಿಮ್ದೇನ ಸರಿ? आप जकरिया को छोड़ दीजिए, आपका उत्तर क्या था? ಇವತ್ ಬಂದ್ಯಾ? आप भी आया है ಅವತ್ತು ಹೇಳಿದ್ ಇವತ್ ಬಂದ್ಯಾ? क्या? उस दिन कहा था आज ही आप अभी आया ಅವತ್ತು क्या? ಹೇಳಿದ್ ಇವತ್ ಬಂದ್ಯಾ? उस दिन कहा था अभी आया है क्या? ಫೈಟ್ ಮಾಡ್ಬಿಡ್ತಿದ್ರಿ ನೀವು. आप फाइट करते थे उनसे। ಪಾಪ ಬಹಳ ಒಳ್ಳೆಯವ್ರು ಕೂತಿದ್ದೀರಾ, ಒಂದು ದಿನ ಲೇಟ್ ಆದ್ರೆ ಎಷ್ಟು ಜಗಳ ಮಾಡ್ತೀರಿ ದೇವ್ರ ಹತ್ರ ನೀವು. एक दिन आप लेट होगा तो क्या करते हैं आप? ಯಾವಾಗ ನನ್ನ ಗಂಡನ ಕೈ ಕಾಲು ಮುರಿತೀರಾ ಅಂತ ನೀವು ಮೊದಲೇ ಕಾಯ್ತಾ ಇದ್ದೀರಿ. पति के पाँव को कब तोड़ेंगे ऐसा सोचते रहेंगे आप। ಇನ್ನೂ ಆಗಿಲ್ಲ ಸ್ವಾಮಿ, अभी तक नहीं हुआ क्या? ಇನ್ನೂ ಅವಳನ್ನ ಏನು ಮಾಡಿಲ್ಲ. आप उससे कुछ भी नहीं किया है प्रभु? ಇವನು ಜೋನನ ಹಂಗೆ ಕಾಯ್ತಾ ಇದ್ದೀವಿ. ಇನ್ನೂ ಬೀಳಿಸಿಲ್ವಾ? योना की रीति से आप ಇನ್ನೂ ನೀನು ಬೀಳಿಸಿಲ್ವಾ? ಇನ್ನೂ ನನ್ನ ಪ್ರಾರ್ಥನೆಗೆ ಒಂದು ಆನ್ಸರ್ ಕೊಟ್ಟಿಲ್ವಾ? अब मेरा प्रार्थना का उत्तर अभी तक नहीं दिया है क्या प्रभु? ನನಗೆ ಗೊತ್ತಿತ್ತು ನನಗೆ ಹಿಂಗೆ ಮಾಡ್ತೀಯ ಅಂತ. मुझको पता था कि आप ऐसे ही करेंगे। योना, ನಮ್ಮಲ್ಲಿ ಯೋನ ಬಹಳ ಜನ ಇದ್ದಾರೆ. योना के जैसे लोग बहुत लोग हैं। ಪ್ರಾರ್ಥನೆ ಮಾಡಿ ಗಮನಿಸ್ತಾರೆ ಏನಾಯ್ತು ನೋಡೋಣ. प्रार्थना करके देखते रहेंगे कि क्या होगा कि नहीं होगा। ಅಷ್ಟು ಹೊತ್ತಿಗೆ ಕಾಯ್ತೀವಿ ನಾವು. ಇಷ್ಟು ವರ್ಷ ಕಾಯ್ಬೋದಾ? उतना साल तक हम रुकते रहेंगे, इतना साल तक बीता जाए। ನಿನ್ನ ವಿಜ್ಞಾಪನೆ ಮುಟ್ಟಿತ್ತು, आपकी एक प्रार्थना ನೀನು ಪ್ರಾರ್ಥನೆ ಮಾಡಿದ್ದು ನನಗೆ ಗೊತ್ತಾಯ್ತು. आपकी प्रार्थना क्या वो पता चला मेरे को। ಹಂಗಿದ್ರೆ ದೇವ್ರು ಯಾವ ವೈರ್ಲೆಸ್ ಇಟ್ಕೊಂಡಿರ್ಬೋದು? प्रभु ने ಎಷ್ಟು ಸ್ಲೋ ವೈರ್ಲೆಸ್ ನಾವು ಹೇಳ್ತಾರಲ್ಲ, ಕೆಲವೊಂದ್ಸರಿ ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೆ ಸ್ಲೋ ಹೋಗ್ತಾ ಇದೆ. मगर नेटवर्क स्लो है, ऐसा धीमी रीति से जा रहा है। ಆದ್ರೆ ನೆಟ್ವರ್ಕ್ ಮೇಲೆ ಹಾಕ್ತೀರಾ ನೀವು? ಎಷ್ಟು ದೇವರಿಗೆ ನೆಟ್ವರ್ಕ್ ಪ್ರಾಬ್ಲಮ್? मगर प्रभु को नेटवर्क प्रॉब्लम है क्या? ಅಥವಾ ದೇವರಿಗೆ ವೈರ್ಲೆಸ್ ಸ್ಲೋನಾ? वायरस स्लो है क्या? ಅಥವಾ ದೇವರು ಬರ್ದಿಟ್ಕೊಂಡು ಮರ್ತು ಬಿಟ್ಟಿದ್ನಾ? मगर उसको लिखकर प्रभु भूल गया क्या? ಅಥವಾ ನೆನಪಾರೋಗಿದ್ನಾ? अगर उसको वो भूल गया ಅಥವಾ क्या? ದೇವರು ಅದನ್ನ ಮರ್ತು ಬಿಟ್ಟಿದ್ನಾ? प्रभु ने वो भूल गया क्या? प्रभु ಯಾವುದೂ ಇಲ್ಲ, कभी भी नहीं है, ಯಾವುದೂ ಇಲ್ಲ. वो कभी भी नहीं ದೇವರು है। ತನ್ನ ಸಮಯಕ್ಕೆ ಎಲ್ಲವನ್ನ ಮಾಡಲಿಕ್ಕೆ उसके ಶಕ್ತನಾಗಿರುವ समय पे ದೇವರು. वो प्रभु सब कुछ करता है। ತನ್ನ ಸಮಯಕ್ಕೆ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿರುವ ದೇವರು. उसके समय की ओर से वो सब कुछ करता है। हालेलुया। हालेलुया। ಜಕರಿಯನಿಗೆ ದೇವರು ಕಲಿಸಬೇಕಾಗಿತ್ತೇನೆಂದ್ರೆ, जकरिया को सिखाना था प्रभु को। ಇರುವಂತ ಸಂದರ್ಭದಲ್ಲಿ ನಾನು ಕೊಟ್ರೆ अगर वो रहने के समय में उसको देगा तो ಅದು ಸೃಷ್ಟಿ ಆಗತ್ತೆ. वो सृष्टि होगा। ಆಗಲಾರದ ಸಮಯಕ್ಕೆ ಕೊಟ್ರೆ मगर वो बिना नहीं ಅದು होगा ನನ್ನ उस समय। ಕಾರ್ಯವಾಗತ್ತೆ. मगर मेरा काम ಹಾಲೆಲೂಯಾ. होगा। हालेलुया। ಅರ್ಥ ಆಗಿಲ್ಲ? ಇರುವಂತ ಸಮಯಕ್ಕೆ ಕೊಟ್ರೆ उस समय में देगा ಅದು तो ಸೃಷ್ಟಿ ಆಗತ್ತೆ. वो सृष्टि होगा। ಆಗಲಾರದ ಸಮಯಕ್ಕೆ ಮಾಡಿದ್ರೆ बिना होने के समय में ಅದು देगा तो ನನಗೆ ಮಹಿಮೆ ಆಗತ್ತೆ. वो प्रभु को महिमा होगा। हालेलुया। हालेलुया। ಅದಕ್ಕೆ ಮೊದಲೇ ದಿನ ಯೇಸು ಸ್ವಾಮಿ ಲಾಜರನ ಮನೆಗೆ ಬರಲಿಲ್ಲ. वो पहले दिन प्रभु लाजर के घर में नहीं ನಾಲ್ಕನೇ ದಿನಕ್ಕೆ आया। ಬಂದ. 4 दिन के बाद ನಾಲ್ಕನೇ आया। ದಿನಕ್ಕೆ ಬಂದು 4 दिन के बाद ತನ್ನ आता है। ಮಹಿಮೆಯನ್ನು ತೋರ್ಪಡಿಸಿಕೊಂಡಿದ್ದಾನೆ. अपना महिमा को प्रभु ने दिखाया। ಹಾಗಿದ್ರೆ ದೇವರ ಕ್ಯಾರೆಕ್ಟರ್ ಎಷ್ಟು ನನಗೆ ಅರ್ಥ ಆಯ್ತು. प्रभु की एक स्वभाव कितने लोगों को पता चला। ದೇವರು ನಿನ್ನ ಹಿಂದೆ ಬಿದ್ದಿದ್ದಾನೆ ತನ್ನ ಮಹಿಮೆಗಾಗಿ. आपकी पीछे में प्रभु पड़ा है कि प्रभु की महिमा दिखाने के ಹೇಳ್ರಿ, लिए। ದೇವರು ನನ್ನ ಹಿಂದೆ ಇದ್ದಾನೆ, प्रभु मेरा पीछे में है। ದೇವರು ನನ್ನ ಜೊತೆಲಿ ಇದ್ದಾನೆ, प्रभु मेरे साथ में ದೇವರು है। ಕಾರ್ಯ ಮಾಡ್ಲಿಕ್ಕಿದ್ದಾನೆ प्रभु की काम करने के ತನ್ನ लिए, ಮಹಿಮೆಗಾಗಿ. उसकी महिमा के लिए। ದೇವರು ಕಾರ್ಯ ಮಾಡಲ್ಲ ನಿನ್ನಿಷ್ಟಕ್ಕಾಗಿ, आपकी- ದೇವರು ಕಾರ್ಯ ಮಾಡ್ತಾನೆ ತನ್ನ ಮಹಿಮೆಗಾಗಿ. प्रभु आपके इष्टों से काम नहीं करेगा, उसकी महिमा के लिए वो काम करेगा। हालेलुया। ಹಾಲೆಲೂಯಾ. हालेलुया। ಹಾಗಿದ್ರೆ ಧೈರ್ಯವಾಗಿ ಹೇಳ್ರಿ, ಭಯ ಪಡಬೇಡ, इसलिए धैर्य से कहिए कि डरो मत, ಭಯ ಪಡಬೇಡ. भयभीत ना हो। ದೇವರ ಉದ್ದೇಶ ನಿನ್ನಲ್ಲಿದೆ. प्रभु की उद्देश्य आपके जीवन में है। ಹಾಲೆಲೂಯಾ. हालेलुया। 4 ವಿಷಯಗಳನ್ನ ಕಲಿಯೋಣ ಇಲ್ಲಿ. 4 विचारों को हम ಈಗ सीखेंगे। ದೇವರ ದೂತನಿಂದ ಬಂದಂತ ಉತ್ತರ. स्वर्गदूत से आया हुआ उत्तर। ಮೊದಲೇ ಉತ್ತರ, पहला उत्तर, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವವನು. मैं प्रभु की सम्मुख में खड़े होने वाला व्यक्ति। ಎರಡನೇದಾಗಿ दूसरा ನಿನಗೆ ನಾನು ಶುಭ ವರ್ತಮಾನವನ್ನು ಕೊಡುವವನು. मैं एक सुसमाचार देने वाला व्यक्ति। ಮೂರನೇದಾಗಿ तीसरा, ನಾನು मैं ದೇವರಿಂದ ಕಳಿಸಲ್ಪಟ್ಟವನು. प्रभु से भेजा गया हूँ। ಫಸ್ಟ್ पहला, ದೇವರ ಸನ್ನಿಧಿಯಲ್ಲಿ ನಿಲ್ಲುವವನು. प्रभु की सम्मुख में रहने वाला व्यक्ति। ಎರಡನೇದಾಗಿ दूसरा, ಗುಡ್ ನ್ಯೂಸ್ ಕೊಡುವವನು. एक अच्छा सुसमाचार। ಮೂರನೇದಾಗಿ तीसरा, ದೇವರಿಂದ ಕಳಿಸಲ್ಪಟ್ಟವನು. प्रभु की ओर से भेजा गया। ನಾಲ್ಕನೇದಾಗಿ चौथा, ನನ್ನ ಮಾತು ನೆರವೇರುವಂತದ್ದಾಗಿದೆ. मेरी बात पूरी होगी। ಯಾಕೆ ಈ ಮಾತನ್ನು 4 ಮಾತನ್ನು ಹೇಳ್ತಾ ಇದ್ದಾನೆ? क्यों ये 4 बात कर रहा है? 4 ವಿಷಯಗಳು ಯಾವಾಗಲೂ ನೀವು ತಿಳ್ಕೊಳ್ಬೇಕಿದು. 4 विचारों को आप सभी समय में आपको सीखना पड़ेगा। ದೇವರಿಂದ प्रभु की ओर से ಬರುವಂತ ವಿಷಯಗಳು प्रभु की ओर से आने वाला ಗಬ್ರಿಯೇಲ ಮಾತಾಡ್ತಾ ಇದ್ದಾನೆ. जकरिया बात कर ಈಗ रहा है। ಜಕರಿಯ ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದಾನೆ, जकरिया आंसर दे रहा है, ಇದು ಸಾಧ್ಯ ಇಲ್ಲ ಅಂತ. ये साध्य नहीं है। ಆದ್ರೆ ಅಲ್ಲಿ ಅದನ್ನ ಬಿಟ್ಕೊಡ್ಲಿಲ್ಲ. ಈ ಮಾತನ್ನ ಈ ದೂತನು ಬಿಟ್ಕೊಡ್ಲಿಲ್ಲ. मगर वो स्वर्गदूत वो बातों को कभी भी नहीं छोड़ा। ನೀನ್ ಹೇಗೆ ಅದನ್ನ ಹೇಳ್ತೀಯಾ? आप कैसे कहेंगे? ನಾನು ಯಾರು ಗೊತ್ತಾ? मैं कौन को पता है? ದೇವರ ಸನ್ನಿಧಿಯಲ್ಲಿ ನಿಲ್ಲುವವನು. मैं प्रभु की ओर से खड़े वाला व्यक्ति हूँ। ಈಗ अभी ಬಹಳ ಪ್ರಾಮುಖ್ಯ. अभी बहुत प्रामुख्य संगति ನೀವ್ ಹೇಳ್ಬೋದು, ಈಗ आप कह सकते हैं। ನೀನು ಇದನ್ನು ಹೊಂದಿಕೊಳ್ಬೇಕಾದ್ರೆ अगर आपको ही इसको पाना है तो ಗಬ್ರಿಯೇಲನು ಹೇಳಿದ ಹಾಗೆ ನೀನು ಹೇಳಬೇಕು.
जिब्राइल ने क्या कहा उसको ನಾನು कहना पड़ेगा। ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ मैं ವ್ಯಕ್ತಿಯಾಗಿರಬೇಕು. प्रभु के सम्मुख में खड़े होने वाले व्यक्ति ಈ हूँ। 4 ಕ್ಯಾರೆಕ್ಟರ್ ಇವತ್ತು ನಿಮ್ಮಲ್ಲಿ ಬರಬೇಕು. चार संगति आपके जीवन में ಯಾರು आना है। ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ತಾರೋ, कौन प्रभु के सम्मुख में खड़ा होता है, ಯಾರು ದೇವರ ಪ್ರಸನ್ನದಲ್ಲಿ ನಿಂತ್ಕೊಳ್ತಾರೋ, कौन प्रभु की प्रसन्नता में खड़ा होता है, ಅವರು ಮಾತಾಡುವಂತ ಮಾತನ್ನ ದೇವರು ಪೂರ್ತಿಗೊಳಿಸ್ತಾನೆ. उन लोगों ने बात करने वाला संगति बातों को ಯಾರು प्रभु पूरा ದೇವರ करेगा। ಸನ್ನಿಧಿಯಲ್ಲಿ ನಿಂತ್ಕೊಳ್ತಾರೋ कौन प्रभु के सम्मुख में ಅವ್ರ खड़े ಮುಂದೆ होता है, ದೆವ್ವಗಳು ನಡುಗ್ತದೆ. वो उसके ಯಾರು सामने ದೇವರ शैतान- ಸನ್ನಿಧಿಯಲ್ಲಿ ನಿಂತ್ಕೊಳ್ತಾರೋ प्रभु के सम्मुख में ಅದು कौन खड़ा ದೇವರ होता है? ಮಾತೇ ಆಗಿರ್ತದೆ. वो प्रभु की बात नहीं ಯಾರು होता है। ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ತಾರೋ कौन प्रभु के सम्मुख में खड़े ಅವ್ರ होता ಮುಂದೆ है, ದೆವ್ವಗಳು ನಡುಗ್ತದೆ. उसके सामने ಯಾರು ದೇವರ ಸನ್ನಿಧಿ ನಿಂತ್ಕೊಳ್ತಾರೋ वो कौन ಅವ್ರು ಯಾರ ಮೇಲೆ ಕೈ ಇಡ್ತಾರೋ ಅವ್ರ ಮೇಲೆ ಅದ್ಭುತ ನಡೆಯುತ್ತೆ. जिसके ऊपर हाथ ಯಾರು रखते हैं, ದೇವರ उसको ಸನ್ನಿಧಿ अद्भुत होता है। ನಿಂತ್ಕೊಳ್ತಾರೋ कौन ಅವರು प्रभु के ದೇವರಿಗಾಗಿ सम्मुख ದೊಡ್ಡ में ಕಾರ್ಯವನ್ನ ಮಾಡ್ತಾರೆ. प्रभु की कामों को करते हैं। ಹಾಲೆಲೂಯಾ. हालेलुया। ಈಗ ನೀನು ಆ ಒಂದು ನೆಗೆಟಿವ್ ಮಾತನ್ನ ಖಂಡಿಸಬೇಕಾಗಿದ್ರೆ, वो नेगेटिव संगति को ಆತನ ಮಾತಾಡಿದ ಮಾತುಗಳಿಗೆ ದೇವರು ಉತ್ತರ ಕೊಡಬೇಕಾಗಿದ್ರೆ, उसके बातों में उत्तर देना है तो ದೂತನು ಕೊಟ್ಟಂತ ಉತ್ತರ ಏನು ಗೊತ್ತಾ? स्वर्गदूत ने दिया वो उत्तर क्या ನಾನು है, ದೇವರ ಸನ್ನಿಧಿಯಲ್ಲಿ ನಿಲ್ಲುವವನೆಂಬುದಾಗಿ. मैं प्रभु की ओर से आया हूँ। ನಿನ್ನ ಫಸ್ಟ್ ಮೊದಲನೇ ಕ್ಯಾರೆಕ್ಟರ್ ಏನಾಗಿರ್ಬೇಕು? आपकी पहले कैरेक्टर क्या ನೀ होना है? ಇದನ್ನು ಹೊಂದಿಕೊಳ್ಬೇಕಾಗಿದ್ರೆ आपको उसको पाने के लिए ನೀನು ನಾನು ಒಬ್ಬ ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ವ್ಯಕ್ತಿ ಆಗ್ಬೇಕು. आप और मैं प्रभु की सम्मुख में खड़े होने वाले व्यक्ति ಪ್ರತಿಯೊಂದು हूँ। ವಿಷಯಗಳಲ್ಲಿ ದೇವರ ಸಾನ್ನಿಧ್ಯಕ್ಕೆ ಹೋಗ್ಬೇಕು. प्रभु हर एक विचार ಪ್ರತಿಯೊಂದು में ವಿಷಯಗಳನ್ನ प्रभु ದೇವರ ಸಾನ್ನಿಧ್ಯದಲ್ಲಿ ನಾವು ಪಡ್ಕೊಳ್ಬೇಕು. हर एक विचार को प्रभु की ओर से हमको लेना ಈಗ है। ಗಬ್ರಿಯೇಲ್ ದೇವದೂತನು वो जिब्राइल ನಾನು देवदूत ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ವ್ಯಕ್ತಿ ಅಂತ ಹೇಳ್ತಾ वो ಇದ್ದಾನೆ. कह रहा है कि मैं प्रभु की ओर से आया ಹಾಗಾಗಿ हूँ। ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ, वो confident ನನ್ನ से कह रहा ಮಾತು है, ನೆರವೇರುವಂತ ಮಾತು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. मेरे बात पूरा होगा ऐसा कह रहा है। ಹಾಲೆಲೂಯಾ. हालेलुया। ನಿನ್ನ ಜೀವಿತದಲ್ಲಿ ದೇವರ ಪ್ರತಿಯೊಂದು ಮಾತು ಫುಲ್ಫಿಲ್ ಆಗ್ಬೇಕಾಗಿದ್ರೆ अगर आपके जीवन में सारे प्रभु की बातें पूरा होना है तो ನೀನು ದೇವರ ಸಾನ್ನಿಧ್ಯದಲ್ಲಿ ನಿಲ್ಲುವಂತ ವ್ಯಕ್ತಿ ಆಗ್ಬೇಕು. आप प्रभु की सम्मुख में खड़े होने वाले व्यक्ति होना ಹಾಲೆಲೂಯಾ. है। ನೀನು ಪ್ರಾರ್ಥನೆ ಮಾಡಿದಾಗ आप प्रार्थना करने के बाद ದೆವ್ವಗಳು ನಡುಗಬೇಕಾಗಿದ್ರೆ, शैतान ನೀನು हिलना है ಪ್ರಾರ್ಥನೆ तो, ಮಾಡುವಾಗ आपके प्रार्थना ಅದ್ಭುತ से ನಡಿಬೇಕಾಗಿದ್ರೆ अद्भुत होना है तो ಒಂದೇ ಒಂದು ಕಾರಣ, एक ही कारण ನೀನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತ ವ್ಯಕ್ತಿ ಆಗ್ಬೇಕು. प्रभु की सम्मुख में आप खड़ा होने वाला व्यक्ति होना ಈ है। ಈ ಸ್ಥಳದಲ್ಲಿ ಆರಾಧನೆ ಮಾಡುವಾಗ, इस स्थल में आराधना ಈ करें, ಸ್ಥಳದಲ್ಲಿ ದೇವರ ವಾಕ್ಯವನ್ನು ಹೇಳುವಾಗ, इस स्थल में ಈ प्रभु की ಸ್ಥಳದಲ್ಲಿ आराधना, ಏನೇನಾದ್ರೂ ನಾವು ಮಾಡುವಾಗಿದ್ರು इस ಕೂಡ स्थल में कुछ भी करने के बाद पहले ದೇವರ ಸನ್ನಿಧಿಯಲ್ಲಿ ನಿಲ್ಲದೆ प्रभु की सम्मुख में नहीं खड़े ನಾವು होंगे तो ಮಾಡುವಂತದ್ದು ವ್ಯರ್ಥವಾಗಿರ್ತದೆ. हम करने वाले संगति व्यर्थ होता है। ಹಾಲೆಲೂಯಾ. हालेलुया। ಇವತ್ತು ದೇವದೂತನು ಹೇಳ್ತಾ ಇದ್ದಾನೆ, अभी प्रभु की स्वर्गदूत खा रहा है। ಪಕ್ಕದವರಿಗೆ ಹೇಳ್ರಿ, बगल वाले से कही, ದೇವದೂತನು ಹೇಳಿದ, स्वर्गदूत ने कहा ನಾನು ರೌಂಡ್ ಹೊಡೆಯುವ ಸೇವಕನು ಅಂತ ಹೇಳಿಲ್ಲ, मैं राउंड घूमने वाला सेवक नहीं कहा, ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಸೇವಕನು ಅಂತ ಹೇಳಿದ. मैं प्रभु की सम्मुख में रहने वाला स्वर्गदूत कहा। ಹೇಳ್ರಿ, ಪಕ್ಕದವರಿಗೆ ಹೇಳ್ರಿ, ನಾನು ಹೇಳಿದ ಅರ್ಥ ಆಗಿಲ್ಲ. बगल वाले से कहिए, ಉಪವಾಸ ಅಂತ ಹೇಳ್ತೇವೆ, ರೌಂಡ್ ಹೊಡಿತಾ ಇರ್ತೇವೆ. उपवास का मतलब है कि राउंड मारते रहते हैं। 21 ದಿನ ಉಪವಾಸ ಅಂತ ಹೇಳ್ತೀವಿ, ರೌಂಡ್ ಹೊಡಿತಾ ಇರ್ತೇವೆ. 21 दिन उपवास करते हैं ऐसा कहते हैं, राउंड मारते रहते हैं। ಹೇಳ್ರಿ, ಗಬ್ರಿಯೇಲನು ನಾನು ರೌಂಡ್ ಹೊಡೆಯುವ ಸೇವಕನು ಅಂತ ಹೇಳಿದ್ನ, ನಿಲ್ಲುವ ಸೇವಕನು ಅಂತ ಹೇಳಿದ್ನ. जिब्राइल ने ऐसा कहा कि मैं राउंड मारने वाला स्वर्गदूत हूँ, खड़े होने वाले सेवक। ಕರೆಕ್ಟ್ ಆಗಿ ಹೇಳ್ರಿ, सही से ನೀನು बोलिए। ದೇವರಿಗೆ ರೌಂಡ್ ಹೊಡೆಯುವ ಸೇವಕನಾಗಬೇಕಾ, ನಿಲ್ಲುವ ಸೇವಕನಾಗಬೇಕಾ? अगर प्रभु के लिए आप राउंड मारने वाला सेवक होना है कि नहीं खड़े होने वाला सेवक होना है? ನಿಲ್ಲುವ ಸೇವಕನು ದೇವರ ಸ್ವರವನ್ನು ಕೇಳ್ತಾನೆ, ರೌಂಡ್ ಹೊಡೆಯುವ ಸೇವಕನು ಏನು ಮಾಡಲ್ಲ. खड़े होने वाला सेवक प्रभु की आवाज को सुनता है, राउंड मारने वाला कुछ भी नहीं ಹೇಳ್ರಿ, सुनता। ಗಬ್ರಿಯೇಲನು ಬಂದು ಹೇಳಿದ್ನ, ಜಿಬ್ರಿಯೇಲ್ ನಾನು ರೌಂಡ್ ಹೊಡೆಯುತ್ತಾ ಬಂದು ಒಂದು ನಿನಗೆ ಹೇಳುವ ಸೇವಕನು ಹೇಳಿದ್ನ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಸೇವಕನು ಅಂತ ಹೇಳಿದ್ನ. जिब्राइल ने कैसे कहा, ऐसे घूम कर मैं आया हूँ, नहीं तो प्रभु के सम्मुख में खड़े होने वाला व्यक्ति हूँ ऐसा कहा? ಹೇಳ್ರಿ, कहिए, ಪಕ್ಕದವರಿಗೆ ಹೇಳ್ರಿ, बगल वाले से कहिए, ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಸೇವಕನ ಬಾಯ ಮಾತೆ ನಿಲ್ತದೆ, ರೌಂಡ್ ಹೊಡೆಯುವ ಸೇವಕನ ಮಾತು ಪ್ರಾಫಸಿ ನಿಲ್ಲಲ್ಲ. मगर प्रभु के सम्मुख में रहने वाला सेवक का बात खड़े होता है और घूमने वाला सेवक का बात कभी भी नहीं होता है। ಯೋಹಾನನು ಹುಟ್ಟಿದ್ನ ಇಲ್ಲ, यूहन्ना पैदा हुआ है कि नहीं ಯಾಕೆ हुआ? ಅವನು ಎಲ್ಲಿ ನಿಂತಿದ್ದಾನೆ? किधर वो खड़ा हो गया है? ಪಕ್ಕದವನಿಗೆ ಹೇಳ್ರಿ, बगल वाले से कहिए, ನಿನ್ ಮಾತು ನೆರವೇರ್ಬೇಕಾ, आपका ಪ್ರಾಫಸಿ ಫುಲ್ಫಿಲ್ ಆಗ್ಬೇಕಾ, प्रोफेसी फुलफिल होना है क्या? ದೇವರ ಸನ್ನಿಧಿ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗ್ಬೇಡ. प्रभु की ओर बिना किसी के पास नहीं चाहिए। ಯೋಹಾನ ಹುಟ್ಟಿದ್ನ, यूहन्ना पैदा ಆನ್ಸರ್ हुआ, ಬಂತ, आंसर आया। ಯಾರು ಹೇಳಿದ್ದು? किसने कहा? ದೂತನು ಬಂದು ಹೇಳಿದ್ದು. स्वर्गदूत ने ಅದಕ್ಕೆ कहा। ದೂತನು ಏನ್ ಹೇಳ್ತಾ ಇದ್ದಾನೆ? उसे स्वर्गदूत ನಾನು क्या ದೇವರ ಸನ್ನಿಧಿ ನಿಲ್ಲುವವನು, प्रभु के सम्मुख में ನನ್ನ खड़े ಮಾತು होने ಖಂಡಿತ ನೆರವೇರ್ತದೆ. वाले- मेरे बात वो पूरा होगा। ಹಾಲೆಲೂಯಾ. हालेलुया। ಹಾಗಿದ್ರೆ ನೀವು ಯಾರ ಮಾತನ್ನ ಕೇಳ್ಬೇಕೀಗ? आप किसका बात आपको सुनना है? राउंड मारने वाले व्यक्ति? ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಬೇಡ್ರಿ, ಇದು ಬೇಡ. ऐसा नहीं चाहिए, ऐसा नहीं चाहिए। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಥ್ಯಾಂಕ್ ಯು ಜೀಸಸ್. थैंक यू लॉर्ड जीसस। ಹಾಲೆಲೂಯಾ. हालेलुया। ಎರಡನೇದಾಗಿ दूसरा ಆತನ ಹೇಳ್ತಾನೆ, उसने कहा, ಶುಭ ವರ್ತಮಾನ.
सुसमाचार। ಹೇಳ್ರಿ, ದೇವರಿಂದ ಕಳಿಸಲ್ಪಟ್ಟಾಗ, प्रभु की ओर से भेजने ದೇವರ के बाद, ಸನ್ನಿಧಿಯಲ್ಲಿ ನಿಂತ್ರೆ प्रभु के सम्मुख में खड़े होने के बाद ಗುಡ್ ನ್ಯೂಸ್ ಇರ್ತದೆ. सुसमाचार ಗುಡ್ होगा, ನ್ಯೂಸ್ ಇರ್ತದೆ. सुसमाचार ಗುಡ್ होगा, ನ್ಯೂಸ್ ಇರ್ತದೆ. सुसमाचार होगा। ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया। ಕೆಲವೊಂದ್ ಸಾರಿ बहुत बार ಎಂತ ಜನರು ಬರ್ತಾರಂದ್ರೆ, ऐसे लोग आते ಈ हैं, ಕಲರ್ ಡ್ರೆಸ್ ಹಾಕ್ಬೇಡ್ರಿ, ऐसे कलर का ड्रेस नहीं पहनिए, ಇದನ್ನ ಹಾಕ್ಬೇಡ್ರಿ, ಅದನ್ನ ಮಾಡಬೇಡ್ರಿ, ऐसा नहीं कीजिए, ಅದನ್ನ ಮಾಡಬೇಡ್ರಿ ऐसा नहीं कीजिए। ಅಂತ ಅನೇಕರು ನಮಗೆ ಮೋಸಗೊಳಿಸ್ತಾರೆ. बहुत लोग ऐसा करके हमको धोखा देते ದೇವರಿಂದ ಬರುವಂತ ಮಾತು हैं। मगर प्रभु की ओर से आने वाला ಗಲಿಬಿಲಿನ बात ತೆಗೆದುಕೊಂಡು ಬರಲ್ಲ, ಸಮಾಧಾನವನ್ನು ತೆಗೆದುಕೊಂಡು ಬರ್ತದೆ. कभी भी ऐसा गलिबिली नहीं लेके आता कि एक समाधान लेके ದೇವರ आता है। ಸನ್ನಿಧಿಯಲ್ಲಿ ನೀನಿರುವುದಾಗಿದ್ರೆ अगर प्रभु के सम्मुख में आप रहेंगे तो ಹೇಳ್ರಿ, ಯಾವಾಗಲೂ ನಿನಗೆ ಗುಡ್ ನ್ಯೂಸ್. आपको सभी दिन में सुसमाचारी ಹೇಳ್ರಿ, होगा, ಯಾವಾಗಲೂ ನಿಮಗೆ ಗುಡ್ ನ್ಯೂಸ್. सभी समय में आपको ದೇವರಿಂದ ಬರುವಂತ सुसमाचार, ಮಾತು ಯಾವಾಗಲೂ ಗುಡ್ ನ್ಯೂಸ್. प्रभु की ओर से आने वाला संगति सुसमाचारी है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಮೂರನೇದಾಗಿ, तीसरा, ನಾನು ದೇವರಿಂದ ಕಳಿಸಲ್ಪಟ್ಟಿದ್ದೇನೆ. मैं प्रभु की ओर से भेजा वाला ನಾನು हूं। ನೀನು ದೇವರಿಂದ ಕಳಿಸಲ್ಪಟ್ರೆ अगर प्रभु की ओर से आप भेजेंगे ನಮ್ಮ तो ಸೇವೆ ಎಂಡ್ ಆಗಲ್ಲ. आपकी सेवा कभी भी ಮನುಷ್ಯರಿಂದ नहीं होगा। ಸಂಸ್ಥೆಗಳಿಂದ ಕಳಿಸಲ್ಪಟ್ರೆ अगर संस्था से लोगों से भेजे गए हैं तो ಸೇವೆ ಎಂಡ್ ಆಗ್ಬೋದು. सेवा अंत हो गया। ನನ್ನ ಆಯ್ಕೆಯಿಂದ ನನ್ನ ಸೇವೆ ಕಟ್ಟಲ್ಪಟ್ರೆ मगर मेरे चुनौती से मैंने सेवा प्रारंभ ನನ್ನ किया ಸೇವೆ है, ಎಂಡ್ ಆಗ್ಬೋದು. मेरा एक सेवा ಆದ್ರೆ अंत हो ದೇವರಿಂದ गया। ಕಳಿಸಲ್ಪಟ್ರೆ मगर प्रभु की ओर से ಸೇವೆ भेजा गया ಎಂಡೇ तो ಆಗಲ್ಲ. कभी भी सेवा ಸೇವೆ नहीं ಎಂಡೇ होगा। ಆಗಲ್ಲ. कभी भी सेवा अंत ನಾನು नहीं होगा। ದೇವರಿಂದ ಕಳಿಸಲ್ಪಟ್ಟ ಎಂಬುದಾಗಿ ಹೇಳ್ತಾ ಇದ್ದಾನೆ. मैं प्रभु की ओर से भेजने वाला संगति ऐसा ಹೇಳಿದ, कर रहा है। ನನ್ನ ನಾನೇ ಆಯ್ಕೆ ಮಾಡಲಿಲ್ಲ, मैं ನಾನು ನಾನಾಗಿಯೇ ಬರಲಿಲ್ಲ, कभी भी मैं नहीं ನಾನು आया। ನಾನಾಗಿ ಈ ಸ್ಥಳಕ್ಕೆ ಬರಲಿಲ್ಲ, मैं कभी भी ನಾನು ऐसे ನಾನಾಗಿಯೇ नहीं आया। ಮಾತಾಡ್ಲಿಕ್ಕೆ ಬರಲಿಲ್ಲ, मैं कभी ನಾನು मेरे ओर से ದೇವರಿಂದ नहीं आया। ಕಳಿಸಲ್ಪಟ್ಟವನಾಗಿ ನಾನು ಬರ್ತಾ ಇದ್ದೇನೆ. मैं प्रभु की ओर से भेजा गया हूँ, मैं आ रहा हूँ। ಹಾಲೆಲೂಯಾ. हालेलुया। ನೀನು ಯಾವುದೇ ಸ್ಥಳಕ್ಕೆ ಹೋಗ್ಬೇಕಾದ್ರೂ ಕೂಡ, किसी स्थल पे आप ಯಾರ जाना है ಮನೆ तो, ವಿಸಿಟ್ ಮಾಡ್ಬೇಕಾದ್ರೂ किसी ಕೂಡ, घर पे visit करना ಯಾರ है तो, ಹತ್ತಿರ ಹೋಗ್ಬೇಕಾದ್ರೂ किसी के ಕೂಡ पास जाना है तो ಒಂದು ನಿಮಿಷ ನೋಡ್ಕೊಳ್ರಿ, एक बात ನೀನು की- ದೇವರಿಂದ ಕಳಿಸಲ್ಪಟ್ಟ ಇದೆಯಾ? प्रभु की ओर से आप भेज रहे हैं, ಒಬ್ಬ ದೇವರ ಸನ್ನಿಧಿಯಲ್ಲಿ ನಿಲ್ಲುವವನು मगर एक वो व्यक्ति प्रभु की ದೇವರು सम्मुख में ಕಳಿಸಲ್ಪಡದ रहने वाला ಹೊರತು व्यक्ति, ಆತನು ಹೋಗಲಿಲ್ಲ. प्रभु के लिए नहीं भेजा, भेजने तक वो नहीं जाएगा। ಸಾವಿರಾರು ದೇವದೂತರು ಇದ್ದಾರೆ, बहुत लोग स्वर्गदूत हैं, ಬೇಕಾದಷ್ಟು ದೇವದೂತರು ಇದ್ದಾರೆ. 1000 ದೇವರು स्वर्गदूत ಅಪ್ಪಣೆ हैं। ಕೊಡ್ಲಿಲ್ಲ ಅಂದ್ರೆ, मगर प्रभु ने एक आज्ञा नहीं दियागा तो ವಿಜ್ಞಾಪನೆ ಯಾವಾಗಲೂ ಮುಟ್ಟಿದೆ. वो प्रार्थना उसका सुन ली गई है, ಆದ್ರೆ ದೇವರು ಕಳಿಸದ ಹೊರತು मगर प्रभु उसको ಆ भेजना चाहते ಆ ಒಂದು ವ್ಯಕ್ತಿ ಆತನ ಬಳಿಗೆ ಬರಲೇ ಇಲ್ಲ. वो व्यक्ति उसके पास नहीं आया। ಆತನು ಹೇಳ್ತಾ ಇದ್ದಾನೆ, वो कह रहा है, ಇವತ್ತು ದೇವರು ನನ್ನನ್ನು ಕಳಿಸಿದ್ದಾನೆ. आज प्रभु ने मेरे को तेरे पास भेजा है। ನಾವು ಜಾಣರು, हम बहुत होशियार हैं। ದೇವರು ಹೇಳಿಲ್ಲ ಅಂದ್ರೂ ನಾವು ದೇವ್ರು ಕಳಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. अगर प्रभु ने हमको नहीं भेजा है तो भी हम कहते हैं कि हम ದೇವರು ಹೇಳಿಲ್ಲ ಅಂತ ದೇವರು ಹೇಳಿದಾನೆ ಅಂತ ಹೇಳ್ತಾ ಇದ್ದೇವೆ. अगर प्रभु ने हमको नहीं कहा है तो हम प्रभु ने कहा है ऐसा कहते हैं। Hallelujah. हालेलुया। ಅದಕ್ಕೆ ಒಬ್ರು ಹೀಗೆ ಪ್ರಾಫಸಿ ಮಾಡ್ತಾ ಇದ್ರು, अब एक व्यक्ति ऐसा प्रोफेसी कर रहे थे, ಇನ್ ದ ವಿಷನ್ ಐ ಮೆ ಸಿ ಎ ಪಿಜನ್ ಅಂತ ಹೇಳಿದ್ರಂತೆ. ಅದಕ್ಕಾಗಿ ಆ ಸಿಸ್ಟರ್ ಹೇಳಿದ್ರಂತೆ, ಅವರಷ್ಟು ವರ್ಸ್ಟ್ ಯಾರು ಇರಲಿಲ್ಲ, ಅವ್ರ ಹತ್ರ ಪಿಜನ್ ಹೆಂಗ್ ಬಂತು ಅಂತ ಒಬ್ರು ಹೇಳಿದ್ರು. ನೋಡಿದ್ರೆ ಆ ಖುಷಿಗೆ ಅವ್ರು 25,000 ಚೆಕ್ ಬರೆದು ಕೊಟ್ಬಿಟ್ರು. ಯಪ್ಪ, ನನಗೆ ಅವಳು ನೋಡಿದ್ರೆ ಯಾರು ಹೇಳ್ತಾರೆ, ಇವಳು ನೋಡಿದ್ರೆ ದೆವ್ವ ಇದ್ದಂಗಿದ್ದಾಳೆ, ಆದರೆ ಇವಳು ನೋಡಿದ್ರೆ ಇವ್ರು ಪಿಜನ್ ಕಣ್ಣಂಗೆ ಆಗ್ಬಿಡ್ತಂತೆ ಇವ್ರಿಗೆ ದರ್ಶನದಲ್ಲಿ. ಅದು ಯಾವ ಪ್ರಾಫಸಿನ ಗೊತ್ತಾಗ್ಲಿಲ್ಲ. ನೋಡ್ರಿ, ಇಂತಿಂಥ ಜನರು ದುಡ್ಡನ್ನು ಗಳಿಸಿಕೊಳ್ಳೋಸ್ಕರ ಏನೇನೋ ಮಾತಾಡ್ತಾರೆ. ಹಾಗಂತ ಬಿದ್ದು ಹೋಗ್ಬೇಡ್ರಿ. ದೇವರಿಂದ ಕಳಿಸಲ್ಪಟ್ಟವನು, ದೇವರ ಪ್ರಸನ್ನತೆಯಲ್ಲಿರುವವನು, ಅವರು ದೇವರಿಗಾಗಿಯೇ ಶುಭ ವರ್ತಮಾನವನ್ನು ತೆಗೆದುಕೊಂಡು ಬರ್ತಾರೆ. प्रभु के सम्मुख में रहने वाला व्यक्ति प्रभु से सुसमाचार लेके आता है। ಹಾಲೆಲೂಯಾ. हालेलुया। ಜಕರೀಯನು जकरिया, ದೇವರ ಬಳಿಗೆ, ಜಕರೀಯನ ಬಳಿಗೆ ಬಂದಂತ ಮಾತು प्रभु की ओर से जकरिया के पास आने वाला संगति ದೇವರ ಮಾತಾಗಿತ್ತು, प्रभु की बात था, ದೇವರಿಂದ ಕಳಿಸಲ್ಪಟ್ಟದಾಗಿತ್ತು, प्रभु की ओर से आया ದೇವರಿಂದ था, ಗುಡ್ ನ್ಯೂಸ್ ಬಂದದಾಗಿತ್ತು. प्रभु की ओर से सुसमाचार ಮತ್ತು था। ಅಷ್ಟು ಮಾತ್ರವಲ್ಲ, उतना ही नहीं है, ಪಕ್ಕದವರಿಗೆ ಹೇಳ್ರಿ, ರೈಟ್ ಟೈಮ್, ರೈಟ್ ಟೈಮ್, बगल वाले से कहेगी ये सही समय ನಾಟ್ पे, ಎ ನೆಕ್ಸ್ಟ್ ಟೈಮ್ ಹೇಳ್ಬೇಡ್ರಿ. सही समय पे, ನಾವ್ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀವಿ, ಆದ್ರೆ नेक्स्ट टाइम ऐसा कहते हैं। ನಾವು ಪ್ರೇಯರ್ ಮಾಡ್ಬೇಕಾದ್ರೆ ದೇವರು ನೆಕ್ಸ್ಟ್ ಟೈಮ್ ಅಂತ ಹೇಳಿಲ್ಲ, ದೇವರು ರೈಟ್ ಟೈಮ್ ಅಂತ ಹೇಳಿದ್ನು. प्रभु ने सही समय पे ಹೇಳ್ರಿ, ऐसा ನಮ್ಮ कहा। ಪ್ರಾರ್ಥನೆ ನೆಕ್ಸ್ಟ್ ಟೈಮ್ ಅಲ್ಲ, ರೈಟ್ ಟೈಮ್ ಅಂತ ಹೇಳ್ರಿ. हमारा प्रार्थना नेक्स्ट टाइम नहीं है, सही समय पे। ಪಕ್ಕದವರಿಗೆ ಹೇಳ್ರಿ, ನೆಕ್ಸ್ಟ್ ಟೈಮ್ ಅಲ್ಲ, ರೈಟ್ ಟೈಮ್. नेक्स्ट टाइम नहीं है, सही समय पे। ಗಟ್ಟಿಯಾಗಿ ಹೇಳ್ರಿ, जोर से कहिए, ನೆಕ್ಸ್ಟ್ ಟೈಮ್ ಅಲ್ಲ, नेक्स्ट टाइम ರೈಟ್ ಟೈಮ್. राइट टाइम पे। ನಾವು ದೇವರಿಗೆ ನೆಕ್ಸ್ಟ್ ಟೈಮ್ ಕೊಡ್ಬೋದೇನೋ, ದೇವರು ನೆಕ್ಸ್ಟ್ ಅಲ್ಲ, ದೇವರು ರೈಟ್ ಟೈಮ್. मगर प्रभु कभी भी नेक्स्ट टाइम नहीं देता है, सही समय पे देता है। ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳ್ರಿ. ದೇವರು ನೆಕ್ಸ್ಟ್ ಟೈಮ್ ಕೊಡಲ್ಲ, ದೇವರು ರೈಟ್ ಟೈಮ್ ಕೊಡ್ತಾನೆ. मगर प्रभु कभी भी नेक्स्ट टाइम में नहीं देता है, राइट टाइम पे देता ನಮ್ಮ है। ಪ್ರಾರ್ಥನೆ ಇಲ್ಲ, हमारा प्रार्थना क्या है? ದೇವರೇ ನೆಕ್ಸ್ಟ್ ಟೈಮ್ ಕೊಡಪ್ಪ. प्रभु नेक्स्ट टाइम में ದೇವ್ರು ಹೇಳ್ತಾನೆ, ನಿಂಗೆ ನೆಕ್ಸ್ಟ್ ಟೈಮ್ ಯಾಕಪ್ಪ, ನಾನು ರೈಟ್ ಟೈಮೇ ಕೊಡ್ತೀನಪ್ಪ. प्रभु कहता है कि नेक्स्ट टाइम में क्यों है, मैं एक राइट टाइम पे दे दूंगा। ವಿಶ್ ಮಾಡ್ರಿ, विश करके Right time. राइट टाइम, ದೇವರಿಂದ ಮಾತು प्रभु की बात ನಿನ್ನ ಜೀವಿತದಲ್ಲಿ आपके जीवन में ದೇವರು ಫುಲ್ಫಿಲ್ ಮಾಡ್ತಾನೆ. प्रभु पूरा ಬರುವಂತ करेगा। ವರ್ಷ आगे वाला साल ದೇವರು ನಿನ್ನ ಎಲ್ಲ ವಿಷಯಗಳನ್ನ ಫುಲ್ಫಿಲ್ ಮಾಡ್ತಾನೆ. प्रभु आपकी सारे Thank you, विचारों को Jesus. फुलफिल करेगा। ಸಹೋದರನೇ, ಸಹೋದರಿ, ನೆಕ್ಸ್ಟ್ ಟೈಮಿಗಾಗಿ ಕಾಯಬೇಡ.
दूसरे ದೇವರು समय ತಕ್ಕ ಸಮಯದಲ್ಲಿ ತನ್ನ ಮಾತನ್ನು ನೆರವೇರಿಸ್ತಾನೆ. वो सही समय पे आपके जीवन में काम पूरा ನೀನು करेगा. ಬಿಟ್ಟಂತ ವಿಷಯಗಳನ್ನ ತಕ್ಕ ಸಮಯದಲ್ಲಿ, आपने छोड़ा हुआ संगति को प्रभु सही समय पे, ನೀನು ಬಿಟ್ಟಂತ ಎಲ್ಲ ವಿಷಯಗಳನ್ನ, आपने छोड़ दिया हुआ सारी संगति को, ನನ್ನ ಕೈಲಿ ಸಾಧ್ಯ ಇಲ್ಲ ಎಂಬುದಾಗಿ ಬಿಟ್ಟಂತ ವಿಷಯಗಳನ್ನ, मेरे हाथों से कुछ भी नहीं होगा ऐसा आपने छोड़ दिया होगा. ನಾನು ಇದನ್ನ ಪ್ರಾರ್ಥನೆ ಇನ್ನು ಮುಂದೆ ಮಾಡೋದೇ ಇಲ್ಲ ಎಂಬುದಾಗಿ ಹೇಳಿದಂತ ಕಾರ್ಯಗಳನ್ನ, मैं कभी भी मैं नहीं प्रार्थना करूंगा ऐसे आपने छोड़ दिया ನಿನ್ನ होगा. ಕಣ್ಣೀರನ್ನ ದೇವರು ಹೊರಿಸ್ತಾ ಇದ್ದಾನೆ. आपकी आंसुओं को प्रभु पूछ रहा है. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಹೋಗ್ರಿ. सभी लोग प्रार्थना करते रहिए. ಇವತ್ತು ಯಾವುದೆಲ್ಲ ಜನರ ಜೀವಿತದಲ್ಲಿ ಕರ್ತನೆ ಸೋತು ಹೋದಂಥ ವಿಷಯಗಳಿಗೆ ನೀನು ಹೇಳ್ತಾ ಇದ್ದಿ, ಭಯ ಪಡಬೇಡ, ಮುಂದೆ ಅದು ನೆರವೇರ್ಲಿಕ್ಕಿದೆ ಎಂಬುದಾಗಿ ಹೇಳಿ, ತಕ್ಕ ಸಮಯದಲ್ಲಿ ಅಂತ ಹೇಳಿ ದೇವರೇ ನೀನು ಹೇಳಿದಿ. ನಮ್ಮ ಪ್ರಾರ್ಥನೆ ನಿನ್ನ ವಿಜ್ಞಾಪನೆ ನಿನಗೆ ಮುಟ್ಟಿದೆ, ನಮ್ಮ ಗೋಳಾಟ ನಿನಗೆ ಮುಟ್ಟಿದೆ. ನಮ್ಮ ದೇವರೇ, ನಮ್ಮ ಪ್ರಾರ್ಥನೆ ನೀನು ಕೇಳಿದ್ದಿ, ನಮಗೆ ಉತ್ತರವನ್ನು ನೀನು ಕೊಡೋದಕ್ಕಾಗಿ ದೇವರೇ, ನಿನ್ನ ಸಮಯಕ್ಕಾಗಿ ನಮ್ಮನ್ನು ತರಲಿಕ್ಕಿದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಅದು ನಮ್ಮ ಮಹಿಮೆಗಾಗಿ ಅಲ್ಲ, ಅದು ನಿನ್ನ ಮಹಿಮೆಗಾಗಿಯೇ ಇರಲಿ ಕರ್ತನೆ. ಓ ಯೇಸಪ್ಪ, ಅನೇಕರ ಜೀವಿತದಲ್ಲಿ ಬಿದ್ದು ಹೋದಂತ, ಬಿಡಲ್ಪಟ್ಟಂತ, ಎಷ್ಟೋ ಸಾರಿ ಆಗಲಾರದಂತ ನೀನು ಬಿಟ್ಟಂತ ಪ್ರಾರ್ಥನೆಗಳಿಗೆ ದೇವರು ತಿರುಗಿ ಜೀವ ಕೊಡ್ತಾ ಇದ್ದಾನೆ. ತಿರುಗಿ ಅದಕ್ಕೆ ಜೀವವನ್ನು ಕೊಡ್ತಾ ಇದ್ದಾನೆ. ಅದ್ಭುತ ನಡೀತಾ ಇದೆ, ಅದ್ಭುತ ನಡೀತಾ ಇದೆ. ಯಾರೆಲ್ಲ ಬಂದಿದ್ರು ಅವರ ಜೀವಿತದಲ್ಲಿ ಅದ್ಭುತ ನಡೀತಾ ಇದೆ. ಈ ಕ್ಷಣವೇ ಅವರ ಅದ್ಭುತದೊಂದಿಗೆ ತಿರುಗಿ ಹೋಗಲಿ, ಆಶೀರ್ವಾದದೊಂದಿಗೆ ಹೋಗಲಿ, ಸ್ವಾಮಿ ಸಮಾಧಾನದೊಂದಿಗೆ ಹೋಗಲಿ. ಅವರ ಜೀವಿತದಲ್ಲಿ ಏನನ್ನ ಕಳ್ಕೊಂಡಿದ್ದಾರೋ ಅದು ಎರಡರಷ್ಟು ಅವರಿಗೆ ಸಿಗ್ಲಿಕ್ಕೆ ಕರ್ತನೆ. ಅದ್ಭುತ ನಡೆಯಲಪ್ಪ, ಮಹಿಮೆ ಎಲ್ಲವೂ ನಿನಗಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ. ಆಮೆನ್. ಆಮೆನ್.